ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸಿದ್ದು ಸುಂದರ. ಆದರೆ ನಾವು ಎಳೆಯರಲ್ಲ, ನಾವೆಲ್ಲ ಗೆಳೆಯರು ಸೇರಿ ನಮ್ಮ ಗೆಳೆಯನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಇಂದು ಸಾಕ್ಷಿಯಾಗಲಿದ್ದೀವಿ. ಈಗಾಗಲೇ ದೀಕ್ಷಿತ್ ನಾಯರ್ ಅವರು 3 ಪುಸ್ತಕಗಳು, ಇದು ಅವರ 3ನೇ ಪುಸ್ತಕ, ಯಶೋದೀಕ್ಷೆ ಅನ್ನುವಂತಹ ಲೇಖನಗಳ ಸಂಕಲನವನ್ನು ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಯಾವುದು ಈ ಮೊದಲಿನಂತಿಲ್ಲ ಎಂಬ ಕವಿತೆಗಳ ಸಂಕಲನವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಈಗ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರಾ ಎಂಬ ಈ ಒಂದು ಪುಸ್ತಕ ಹಾಯ್ ಬೆಂಗಳೂರು ಎಂಬ ವಾರಪತ್ರಿಕೆಯಲ್ಲಿ ವಾರೇ ನೋಟ ಎಂಬ ಹೆಸರಿನ ಅಂಕಣ ಬರಹಗಳ ಸಂಗ್ರಹ. ಮತ್ತ್ಯಾಕ್ ತಡ, ಕಾರ್ಯಕ್ರಮ ಶುರು ಮಾಡಿಬಿಡೋಣ. ಒಂದು ಪುಸ್ತಕ ಅಂತ ಅಂದರೆ ಪ್ರಕಾಶಕರ ಪಾತ್ರ ಎಷ್ಟು ಮುಖ್ಯವಾಗಿರುತ್ತೆ ಅಲ್ವಾ? ನಮ್ಮ ಪೃಥ್ವಿ ಸೂರಿಯಂತಹ ಯುವ ಪ್ರಕಾಶಕರು ಕನಸುಗಳ ಇನ್ಫಿನಿಟಿ ಮೂಲಕ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಸಜ್ಜಾಗಿರೋದು ಉತ್ಸಾಹಿ ತರುಣರಿಗೆ ತುಂಬ ಪುಷ್ಟಿ ಕೊಟ್ಟಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಸ್ವಾಗತ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಬೇಕಾಗಿ ಪೃಥ್ವಿ ಸೂರಿ ಅವರಲ್ಲಿ ವಿನಂತಿಸ್ಕೊಳ್ತೀನಿ. ಇಲ್ಲಿ ನೆರೆದಿರುವಂಥ ಆತ್ಮೀಯ ಕನ್ನಡದ ಬಂಧುಗಳಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಕನಸುಗಳ ಇನ್ಫಿನಿಟಿ ಪ್ರಕಾಶನದ ಮುಖಾಂತರ ಲೇಖಕ ದೀಕ್ಷಿತ್ ನಾಯರ್ ಅವರ ಅಂಕಣ ಬರಹಗಳ ಸಂಗ್ರಹವಾದಂತಹ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರ ಎನ್ನುವಂಥ ವಿನೂತನ ಕೃತಿಯನ್ನು ನಮ್ಮ ಪ್ರಕಾಶನದ ಮುಖಾಂತರ ಚೊಚ್ಚಲ ಕೃತಿಯಾಗಿ ನಾವು ಪ್ರಕಟಿಸಲಿಕ್ಕೆ ಬಹಳ ಖುಷಿಯಿಂದ ಮತ್ತು ಉತ್ಸಾಹದಿಂದ ಇಂಥದ್ದೊಂದು ಹೊಸ ಕಾರ್ಯಕ್ಕೆ ನಾವು ಮುಂದಡಿಯನ್ನು ಇಡಲಿಕ್ಕೆ ಇದೊಂದು ಸಮಾರಂಭ ಸಾಕ್ಷಿಯಾಗ್ತಾ ಇದೆ. ಆ ಸಮಾರಂಭದಲ್ಲಿ ತಾವೆಲ್ಲರೂ ಉಪಸ್ಥಿತರಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನಾವು ಕೃತಿಯನ್ನು ಲೋಕಾರ್ಪಣೆ ಮಾಡುವಂಥ ಸಂದರ್ಭವನ್ನು ನಾನು ದೀಕ್ಷಿತ್ ಚರ್ಚಿಸುವಾಗ ಯಾರಾದರೆ ತುಂಬ ಸೂಕ್ತ ಅನ್ನುವಂಥದ್ದು ವಿಚಾರಕ್ಕೆ ಬಂದಾಗ ನಮ್ಮೆಲ್ಲರ ತಲೆಮಾರಿನ ಬಹಳವಾಗಿ ಕಾಡುವಂತಹ ಕಥೆಗಾರರಾದಂತಹ ಮತ್ತು ಪತ್ರಕರ್ತರಾದಂತಹ ಶ್ರೀಯುತ ಜೋಗಿ ಸರ್ ಅವರನ್ನು ಪ್ರೀತಿಪೂರ್ವಕವಾಗಿ ಕೋರ್ಕೊಂಡಾಗ ಅವರು ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ನನ್ನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಪುಸ್ತಕ ಮುದ್ರಣವಾಗಲಿಕ್ಕೆ ಅಥವಾ ಈ ಪುಸ್ತಕ ಹೊರಹೊಮ್ಮಲಿಕ್ಕೆ ಕಾರಣೀಭೂತರಾದಂತಹ ಭಾವನಾ ಬೆಳಗೆರೆ ಅವರು ಹಾಯ್ ಬೆಂಗಳೂರು ಪತ್ರಿಕೆ ಮುಖಾಂತರ ನನ್ನ ಪತ್ರಿಕೆಯಲ್ಲಿ ಬರಿಬೇಕಣೋ ಅಂತ ಗದರಿ ಅವನಿಗೆ ಪ್ರೀತಿಪೂರ್ವಕವಾಗಿ ಒಂದು ಒತ್ತಾಯವನ್ನು ಹೇರಿದಂತಹ ಭಾವನಾ ಬೆಳಗೆರೆಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೃತಿಯ ಪರಿಚಯವನ್ನು ಯಾರು ಮಾಡಬೇಕು ಅನ್ನೋ ವಿಚಾರವಾಗಿ ನಾನು ದೀಕ್ಷಿತ್ ಹಲವಾರು ಚರ್ಚೆ ಮಾಡಿದ್ವಿ. ಆ ಚರ್ಚೆಗಳ ಮಧ್ಯೆ ಹಲವಾರು ಹೆಸರುಗಳು ನಮ್ಮ ಮಧ್ಯೆ ಬಂದು ಹೋಯಿತು. ಅವು ಎಲ್ಲವುಗಳನ್ನು ಮೀರಿ ದೀಕ್ಷಿತ್ ಒಂದು ಹೆಸರನ್ನು ಸೂಚಿಸಿದ. ಪೃಥ್ವಿ, ನೀನು ಯಾವ ಕಾರಣಕ್ಕೂ ಈ ಹೆಸರನ್ನು ನೀನು ತಳ್ಳಿ ಹಾಕಂಗಿಲ್ಲ ಅಥವಾ ನೀನು ಇದಕ್ಕೆ ಇಲ್ಲ ಅನ್ನುವಂತಿಲ್ಲ ಅಂತ. ಏನು ಹೇಳೋದು ದೀಕ್ಷಿತ್, ಆಯಿತು ನೀನು ಹೇಳಿದಕ್ಕೆ ಇದುವರೆಗೂ ಏನೂ ಇಲ್ಲ ಅಂದಿದ್ದೀನಿ, ಇದೊಂದು ಆಗಲಿ ಬಿಡಲಿ, ಏನು ಹೇಳು ಅಂತ ಅಂದಾಗ ನಿನ್ನ ಅಕ್ಕ ನನ್ನ ಪುಸ್ತಕವನ್ನು ಪರಿಚಯ ಮಾಡಬೇಕು, ಅದು ಈ ಕಾರ್ಯಕ್ರಮದ ಒಂದು ವಿಶೇಷ ಆಗುತ್ತೆ. ಅವರು ಕೃತಿಯನ್ನು ಪರಿಚಯ ಮಾಡಲಿಕ್ಕೆ ಬಂದಿದ್ದಾರೆ. ಅಜ್ಜಂಪುರ ಶ್ರುತಿ ಅವರು, ಉಪನ್ಯಾಸಕರು, ಚಿಕ್ಕಮಗಳೂರು. ಇವರಿಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಕನ್ನಡದ ಪರಿಚಾರಕರಾಗಿಯೇ ದುಡಿತಿರುವಂತಹ ಕೆ ರಾಜ್ಕುಮಾರ್ ಅವರಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ ಖ್ಯಾತ ಗಾಯಕರಾದಂತಹ ರಾಮಚಂದ್ರ ಅಡಪದ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. 25,000 ಪುಸ್ತಕಗಳನ್ನು ತಮ್ಮಲ್ಲಿ ಜೋಡಿಸಿಕೊಂಡು ಅದ್ಭುತವಾದಂತಹ ಗ್ರಂಥಾಲಯವನ್ನು ಕಟ್ಟಿದಂತಹ ಸೈಯದ್ ಇಸಾಕ್ ಅವರು ನಮ್ಮ ಮುಂದೆ ಇದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸಭೆಗೆ ಪರಿಚಯಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಅನಾಥ ಹೆಣಗಳನ್ನು ಬೀದಿಯಲ್ಲಿ ಶವವಾದಂಥ ಹೆಣಗಳನ್ನು ಸಂಸ್ಕಾರ ಮಾಡುವಂತಹ ಅಯೂಬ್ ಅಹಮದ್ ಅವರಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಅತ್ಯದ್ಭುತವಾಗಿ ನಿರೂಪಣೆ ಮಾಡ್ತಿರುವಂತಹ ಗೆಳತಿ ಚಂದನ ವೆಂಕಟೇಶ್ ಅವರಿಗೆ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ ಎಲ್ಲರನ್ನ ಸ್ವಾಗತಿಸುವ ಮುಖಾಂತರ ಈ ಕೃತಿಯ ಕರ್ತೃ ಮತ್ತು ಕನಸುಗಳ ಇನ್ಫಿನಿಟಿ ಪ್ರಕಾಶನದ ಒಂದು ಹುಟ್ಟಿಗೆ ಕಾರಣೀಭೂತರಾದಂಥ ಗೆಳೆಯ ದೀಕ್ಷಿತ್ ನಾಯರ್ನನ್ನು ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಅವರ ಕುಟುಂಬ ವರ್ಗದವರಿದ್ದಾರೆ, ಅವನ ಸ್ನೇಹಿತ ವರ್ಗದವರಿದ್ದಾರೆ. ಎಲ್ಲರನ್ನೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಆ ಎಲ್ಲ ಮಹನೀಯರ ಇರುವಿಕೆಯನ್ನು ನಾನು ಅತ್ಯಂತ ಪ್ರೀತಿಯಿಂದ ಗುರುತಿಸ್ತಾ, ಗೆಳೆಯರೆ, ನಾನು ಒಂದು ಮಾತನ್ನು ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಹಳ ಖುಷಿಯಾಗುತ್ತೆ. ಕೇಳಿ ನಾನು ವಕೀಲ, ಚಿಕ್ಕಮಗಳೂರಿನಲ್ಲಿ ವಕೀಲಿಕೆ ಮಾಡ್ತಾ ಇದ್ದೀನಿ. ನಮ್ಮ ವಕೀಲಿಕೆ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ, ಇನ್ಹೆರಿಟೆನ್ಸ್ ಅಂತ. ಅಂದರೆ ವಂಶವೃಕ್ಷವಾಗಿ ಅಥವಾ ನಮ್ಮ ವಂಶ ಪಾರಂಪರವಾಗಿ ಕೆಲವೊಂದಿಷ್ಟು ಗುಣಗಳು ಬರುತ್ತೆ. ಆ ಗುಣಗಳು ಏನೇನಾಗಿರುತ್ತೆ? ಇಲ್ಲಿ ವೇದಿಕೆ ಮೇಲೆ ಇರುವಂಥ ಅವ್ಯಾನ್ ಅಂತ ಅವನಮ್ಮನಂತೆ ಹೋಲ್ತಾನೆ. ಅವನ ಕೆನ್ನೆ ಆಗಿರ್ಬೋದು, ಮೂಗು, ತುಟಿ, ಬಾಯಿ, ಅವನ ನಡಿಗೆ, ಅವನ ಬರಹಗಳು, ಅಥವಾ ಅವನ
ಆಂಗಿಕ ಅಭಿವ್ಯಕ್ತಿ ಅಥವಾ ಅವನ ಬರಹದ ಶೈಲಿ ಇದೆಲ್ಲವೂ ಅವನ ತಾಯಿಯನ್ನು, ತಂದೆಯನ್ನು, ಅವರ ತಾತನನ್ನು, ಅವರ ಕುಟುಂಬವನ್ನು ಹೋಲುವಂಥದ್ದು ತೀರಾ ಸಾಮಾನ್ಯವಾಗಿ ನಾವು ಇದನ್ನು ವಂಶವೃಕ್ಷವಾಗೋ ಅಥವಾ ಮತ್ತಿನ್ನೇನಾಗೋ ನಾವು ಅದನ್ನು ಕಾಣಬಹುದಾಗಿದೆ. ಇದು ಒಂದು ಕುಟುಂಬದ ಪರಿಕಲ್ಪನೆಯಲ್ಲಿ ನೋಡೋದಾದರೆ ತೀರಾ ಅವಶ್ಯಕವಾಗಿ ಬೇಕಾಗಿರುವಂಥ ಮೂಲಭೂತ ಅಂಶವಾಗಿ ನಾನು ಪರಿಗಣಿಸಬಹುದಾಗಿದೆ ಗೆಳೆಯರೆ. ಅದನ್ನು ಹೊರತುಪಡಿಸಿ ಈಗ ಕುಟುಂಬಕ್ಕೂ ಸಾಹಿತ್ಯಕ್ಕೂ ನಮ್ಮ ವಂಶವೃಕ್ಷಕ್ಕೂ ಏನು ಸಂಬಂಧ ಅನ್ನೋದನ್ನು ನಾವು ನೋಡೋದಾದರೆ, ಸಾಹಿತ್ಯ ಪರಂಪರೆಯನ್ನು ನಾವು ಇಲ್ಲಿಗೆ ತಳುಕು ಹಾಕೊಂಡ್ರೆ ಎಷ್ಟು ಸೊಗಸಾಗುತ್ತೆ ಅನ್ನೋದ್ರೆ, ಕುವೆಂಪು ಅವರಿಗೆ ಪಂಪ ಉದಾಹರಣೆ ಆಗ್ತಾರೆ, ಬೇಂದ್ರೆಯವರಿಗೆ ಅವರ ಸಮಕಾಲರಾದಂಥ ರನ್ನ ಅವರಿಗೆ ಬೇಂದ್ರೆಯವರಿಗೆ ರನ್ನ ಉದಾಹರಣೆ ಆಗ್ತಾರೆ, ಅಡಿಗರಿಗೆ ಲಂಕೇಶ್ವರು ಸಮಕಾಲೀನರಾಗ್ತಾರೆ, ತೇಜಸ್ವಿ ಅವರಿಗೆ ಕಡದಾಳ್ ಶಾಮಣ್ಣ ಅವರು ಜೊತೆ ಆಗ್ತಾರೆ. ಹೀಗೆ ಒಂದೊಂದು ಪರಂಪರೆ ನಮ್ಮನ್ನು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಎಚ್ಚರಿಸ್ತಾ ಸಾಹಿತ್ಯದ ಪರಂಪರೆಯಲ್ಲಿ ನಮ್ಮನ್ನು ನಾವು ಕಾಣುವಂತೆ ಮಾಡುವಂಥ ಒಂದು ವಿಶೇಷ ಅದ್ಭುತ ಈ ಸಾಹಿತ್ಯ ಪರಂಪರೆಯಲ್ಲಿ ಬರುತ್ತೆ. ಈ ಪರಂಪರೆಯನ್ನು ನಾವು ನೋಡೋದಾದರೆ, ಈಗ ಗೆಳೆಯರು ಕೆಲವರು ಹೇಳೋ ಮಾತಿರುತ್ತೆ, ಅದರಲ್ಲೂ ವಿಶೇಷವಾಗಿ ಒಬ್ಬ ವ್ಯಕ್ತಿಯನ್ನು ನಾನು ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೋಬೇಕು. ಇಬ್ಬರು ವ್ಯಕ್ತಿಗಳನ್ನು ನಾನು ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೋಬೇಕು. ಕನ್ನಡ ಸಾಹಿತ್ಯವನ್ನು ಅತ್ಯದ್ಭುತವಾಗಿ ಒಂದು ಹೊಸ ಓದುಗರ ಸೃಷ್ಟಿಗೆ ಮತ್ತು ಹೊಸ ಓದುಗರನ್ನು ಹಾಗೂ ವಿಪುಲವಾಗಿ ಓದುಗರನ್ನು ನಮಗೆ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂಥದ್ದು ಒಂದು ಪೂರ್ಣಚಂದ್ರ ತೇಜಸ್ವಿಯವರು, ಮತ್ತೊಂದು ರವಿ ಬೆಳಗೆರೆಯವರು. ಹಾಗೂ ಇವರವರು ಮಹನೀಯರನ್ನು ನಾನು ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೋಬೇಕು. ಆ ಮುಖಾಂತರ ಏನಾಗುತ್ತೆ, ನಾವು ಓದ್ತಾ ಇರಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿನ ನಿನ್ನ ಬರಹ ಯಾಕೋ ನನಗೆ ತೇಜಸ್ವಿಯವರಂತೆ ಕಾಡ್ತಾ ಇದೆಯಲ್ಲ, ನೀನು ಕಾಡಿನ ಬಗ್ಗೆ ಬರೀತೀಯಾ, ನೀನು ಕಾಡಿನ ಕಥೆಗಳನ್ನು ಹೇಳ್ತೀಯಾ ಅಂತ ಹೇಳ್ತಾರೆ. ಹಾಗೂ ಹೀಗೆ ಮಾತಾಡ್ತಾ ಮತ್ತೊಬ್ರು ಹೇಳ್ತಾರೆ, ನಿನ್ನ ಬರಹಗಳು ಯಾಕೋ ರವಿ ಬೆಳಗೆರನ್ನ ಹೋಲುತ್ತಲ್ಲ ಯಾಕೆ ಅನ್ನೋ ಈ ಪ್ರಶ್ನೆಗಳನ್ನು ನಾವು ಮೂಡಿದಾಗ, ಅಥವಾ ಈ ಪ್ರಶ್ನೆಗಳಿಗೆ ನಾವು ಸಮಂಜಸವಾಗಿ ಉತ್ತರ ಕೊಡೋದೇ ಆದರೆ, ಹೌದು, ಇದು ನನ್ನ ಸಾಹಿತ್ಯ ಪರಂಪರೆ, ನನ್ನ ಸಾಹಿತ್ಯ ಪರಂಪರೆಯನ್ನು ಓದಿರೋ ದೃಷ್ಟಿಯಿಂದ ಅವರೆಲ್ಲರೂ ನನ್ನ ಪರಂಪರೆಯ ಹಿರಿಕರು, ಅವರೆಲ್ಲರೂ ನಮ್ಮ ಪರಂಪರೆಯ ವಂಶವೃಕ್ಷಗಳು. ಅವರನ್ನು ನಾವು ಹೋಲದೆ ಮತ್ತಿನ್ಯಾರು ನಾವು ಹೋಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಕೃತಿಗಳನ್ನು ಓದೋ ಮುಖಾಂತರ, ಸಾಹಿತ್ಯದ ಅಭಿವ್ಯಕ್ತಿಗಳನ್ನು ನಾವು ನಮ್ಮೊಳಗೆ ನಾವು ಇಳಿಸ್ಕೊಳ್ಳೋ ಮುಖಾಂತರ ಅಥವಾ ಕಥೆಯನ್ನು ದಾಟಿಸೋ ಮುಖಾಂತರ ಆ ಎಲ್ಲ ಮಹನೀಯರು ನಮ್ಮೊಳಗೆ ಬಂದು ಅವರ ಮೂಲಭೂತ ಕೃತಿಗಳು ಅಥವಾ ಅವರನ್ನು ನಾವು ಹೋಲುವಂಥ ವ್ಯಕ್ತಿತ್ವಗಳಾಗ್ತೀವಿ. ಇದು ಕುಟುಂಬ ಮತ್ತು ಪರಿಕಲ್ಪನೆಯ ಈ ಸಾಂಸ್ಕೃತಿಕ ಪರಿಕಲ್ಪನೆಯ ಪರಂಪರೆಗೆ ಹೇಗೆ ಸಾಮ್ಯತೆಗಳು ದೊರೆಯುತ್ತದೆ ಅನ್ನುವಂಥದ್ದನ್ನು ನಾವು ತೀರಾ ಅವಶ್ಯಕವಾಗಿ ಗಮನಿಸಬೇಕಾಗತ್ತೆ. ಹಾಗೂ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರ ಅನ್ನುವಂಥ ವಿನೂತನ ಪುಸ್ತಕಕ್ಕೆ ಇಲ್ಲಿ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ಇದೀಗಷ್ಟೇ ಆ ಪುಸ್ತಕ ಲೋಕಾರ್ಪಣೆಗೊಳ್ಳುತ್ತಿದೆ. ಅದೇ ಮುಖಾಂತರ ಕನಸುಗಳ ಇನ್ಫಿನಿಟಿ ಅನ್ನುವಂಥ ಒಂದು ಹೊಸ ಚೊಚ್ಚಲ ಪ್ರಕಾಶನ ಕೂಡ ಜಗತ್ತಿಗೆ ಲೋಕಾರ್ಪಣೆಗೊಳ್ತಾ ಇದೆ. ಆ ಎಲ್ಲ ಪ್ರಕಾಶನಕ್ಕೆ ಮತ್ತು ಕೃತಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಪ್ರೀತಿಪೂರ್ವಕವಾಗಿ ಕೋರ್ಕೊಳ್ತಾ, ಈ ಎಲ್ಲರೂ ಉಪಸ್ಥಿತರಿರುವಂಥ ಎಲ್ಲರನ್ನೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನಮಸ್ಕಾರಗಳು, ಧನ್ಯವಾದ. ಪೃಥ್ವಿ ಸೂರಿ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆ. ವೇದಿಕೆ ಮೇಲಿರುವ ಎಲ್ಲ ಅತಿಥಿಗಳು ಸೇರಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಕೇಳ್ಕೊತೀನಿ. ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕಾಗಿ ಕೇಳ್ಕೊತೀನಿ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳು. ಈಗ ಕೃತಿ ಲೋಕಾರ್ಪಣೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಕೃತಿ ಲೋಕಾರ್ಪಣೆಗಾಗಿ ಜೋಗಿ ಸರ್ ಅವರು ಬಂದಿದ್ದಾರೆ. ದಯಮಾಡಿ ಅವರು ಕೃತಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು. ಅವರೊಟ್ಟಿಗೆ ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಗಣ್ಯರು ಸೇರಿ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರಾ ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಅಂತ ಕೇಳ್ಕೊತೇನೆ. ಕೃತಿ ಏನೋ ಬಿಡುಗಡೆ ಆಯಿತು, ಆದರೆ ಪುಸ್ತಕದಲ್ಲಿ ಏನೇನೆಲ್ಲ ಇದೆ ಅಂತ ತಿಳ್ಕೊಳ್ಳೋ ಕುತೂಹಲ ನನಗೂ ಇದೆ. ಹಾಗಾಗಿ ನಮಗೆ ಈ ಕೃತಿಯಲ್ಲಿ ಏನೇನಿದೆ ಅಂತ ಚುಟುಕಾಗಿ ಕೃತಿ ಪರಿಚಯನ ಮಾಡಿಕೊಳ್ಳಿದ್ದಾರೆ ಶ್ರುತಿ ಅವರು. ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ, ಸರ್ವರಿಗೂ ಶುಭ ಸಂಜೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಹಿರಿಯರು, ಎಂದು ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂತಹ ಶ್ರೀಯುತ ಜೋಗಿ ಸರ್ ಅವರೇ, ಹಾಗೂ ಭಾವನಾ ಮೇಡಮ್ ಅವರೇ, ನನ್ನ ಇಬ್ಬರು ಸಹೋದರರು, ಒಬ್ಬ ರಕ್ತ ಹಂಚ್ಕೊಂಡು ಹುಟ್ಟಿದ್ದಾನೆ, ಮತ್ತೊಬ್ಬ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹೇಳ್ತಾರಲ್ಲ ಆತ ದೀಕ್ಷಿತ್, ಹಾಗೂ ಪೃಥ್ವಿ ಸೂರಿ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳೇ. ಮೊದಲನೇದಾಗಿ ದೀಕ್ಷಿತ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ತಮ್ಮ ಈ 3ನೇ ಕೃತಿ ಬಿಡುಗಡೆಗೊಂಡಿರುವುದಕ್ಕೆ. ಸ್ನೇಹಿತರೆ, ಒಂದು ಮಾತಿದೆ, ಶತಮಾನಗಳು ಉರುಳಿ ಹೋದರೂ ಶಿಲೆಗಳು ಬದಲಾಗೋದಿಲ್ಲ, ಇತಿಹಾಸ ಹಳೆಯದಾದರೂ ಕೆತ್ತಿರೋ ಕಲೆಗಳು ಮಾಸೋದಿಲ್ಲ, ಕನಸಲ್ಲಿ ಕಿಡಿಯಾಗಿ ಹುಟ್ಟೋದು ನನಸಲ್ಲಿ ಕಾಡ್ಗಿಚ್ಚಾಗಿ ಉರಿಯತ್ತೆ,
ಒಬ್ಬ ಸಾಧಾರಣ ಮನುಷ್ಯ ಉದಾಹರಣೆಯಾಗಿ ಬಿಡ್ತಾನೆ, ದೇವರಾಗಿ ಬಿಡ್ತಾನೆ ಅಂಥೇಳಿ. ಬಹುಶಃ ಆ ರೀತಿ ಉದಾಹರಣೆಯಾಗಿ ದೇವರಾಗಿರುವಂತಹ ವ್ಯಕ್ತಿತ್ವಗಳ, ಭಾವನೆಗಳ ವಿಸ್ತಾರವಾದಂತಹ ರೂಪ, ಅತ್ಯದ್ಭುತವಾದಂತಹ ಪ್ರತಿರೂಪ ಅಂತೇನಾದರೂ ಇದ್ದರೆ ಅದುವೇ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರ ಎನ್ನುವಂಥ ಪುಸ್ತಕ. ಎಲ್ಲ ಮಾತುಗಳಿಗೆ ಚಾಚು ತಪ್ಪದಂತೆ ಜೆರಾಕ್ಸ್ ಕಾಪಿ ಅಂತ ಏನಾದರೂ ಇದ್ದರೆ ಅದು ಈ ಹೊತ್ತಿಗೆ ಅಂತ ಹೇಳಿ ನನಗಾದ್ರೂ ಭಾವನೆ ಆಗುತ್ತೆ ಈ ಪುಸ್ತಕವನ್ನು ಓದಿದ ಮೇಲೆ. ನನ್ನ ಮೊದಲನೇ ಅಭಿನಂದನೆ ದೀಕ್ಷಿತ್ ಅವರ ತಂದೆ ತಾಯಿಗೆ ಹೇಳಬೇಕು ಅಂತೇಳಿ ಅನ್ನಿಸ್ತು. ಯಾಕೆಂದರೆ ಈ ಬರಹದ ಪ್ರತಿಯೊಂದು ಪದಗಳನ್ನು, ಪ್ರತಿಯೊಂದು ಲೇಖನಗಳನ್ನು ಓದುವಾಗ ನನಗನ್ಸಿದ್ದು ಬಹುಶಃ ಈ ಸಮಾಜಕ್ಕೆ ಬೇಕಾಗಿರುವಂಥದ್ದು ಇಂತಹ ಸಂಸ್ಕಾರಯುತವಾದಂತಹ ವ್ಯಕ್ತಿತ್ವ. ಬಹುಶಃ ಇವನನ್ನು ಪಡೆದ ತಂದೆ ತಾಯಿಗಳು ಧನ್ಯರ, ಅಥವಾ ಅಂತಹ ತಂದೆ ತಾಯಿಗಳನ್ನು ಪಡೆದ ಈತ ಧನ್ಯನೋ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನನ್ನ ಮೊದಲನೇ ಅಭಿನಂದನೆ ಈತನ ತಂದೆ ತಾಯಿಗಳಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ, ಹಾಗೂ ಗುರುಗಳಿಗೆ. ಏಕೆಂದರೆ ಇವನಿಗೆ ಬಹುಶಃ ನಾನು ಒಬ್ಬ ತಾಯಿ ಆದಮೇಲೆ ನನಗೆ ಅನಿಸ್ತಾ ಇರುತ್ತೆ, ನನ್ನ ಮಗನನ್ನು ಕೂಡ ಒಂದು ಸಂಸ್ಕಾರಯುತ ವ್ಯಕ್ತಿತ್ವನಾಗಿ ರೂಪಿಸಬೇಕು ಅಂಥೇಳಿ. ಅವರ ತಂದೆ ತಾಯಿ ಪಟ್ಟಂತಹ ಶ್ರಮ ಇವತ್ತು ಈ ವೇದಿಕೆ ಮೇಲೆ ಈ ಪುಟ್ಟ ಹುಡುಗ, 21 ವಯಸ್ಸು 22 ಆಸುಪಾಸಿನ ವಯಸ್ಸಿನ ಹುಡುಗನಿಗೆ ಇಂಥದ್ದೊಂದು ಪರಿಕಲ್ಪನೆ, ಆ ಒಂದು ಸಾಮಾಜಿಕ ಕಳಕಳಿ, ಸಾಮಾಜಿಕ ಬದ್ಧತೆ, ಜವಾಬ್ದಾರಿ ಭಾವನೆಗಳು ಮೂಡುತ್ತೆ ಅಂದರೆ ಅಡಿಪಾಯದಲ್ಲಿ ಅವರು ತಂದೆ ತಾಯಿ ಹಾಕೊಟ್ಟಿರುವಂತಹ ಸಂಸ್ಕಾರ ಎಷ್ಟು ಮುಖ್ಯ ಆಗುತ್ತೆ ಅಲ್ವಾ. ಆ ಸಂಸ್ಕಾರಕ್ಕೆ ನನ್ನ ಮೊದಲನೇ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಹೊತ್ತಿಗೆಯಲ್ಲಿ ನಮಗೆ ಭಗವದ್ಗೀತೆಯ ಸಾರ ಸಿಗತ್ತೆ, ಬೈಬಲಿನ ಎಲ್ಲ ಸಾರಾಂಶಗಳು ಸಿಗ್ತಾ ಹೋಗುತ್ತೆ, ಕುರಾನಿನ ತತ್ವವೂ ಕೂಡ ಈ ಪುಸ್ತಕದಲ್ಲಿ ಸಿಗುತ್ತೆ. ಇದಕ್ಕೆ ಯಾವುದೇದಂತಹ ಧರ್ಮ, ಆಚಾರ, ವಿಚಾರಗಳ ಕಟ್ಟುಪಾಡುಗಳಿಲ್ಲ. ಎಲ್ಲವನ್ನು ಸರಿಸಮಾನವಾಗಿ, ಎಲ್ಲವನ್ನು ಸಮಾನವಾಗಿ ತೂಗಿಸ್ಕೊಂಡು ಹೋಗಿರುವಂತಹ ವ್ಯಕ್ತಿತ್ವ ಈ ಪುಸ್ತಕದಲ್ಲಿದೆ. ನಾನು ಒಬ್ಬ ಸಾಹಿತ್ಯ ವಿದ್ಯಾರ್ಥಿನಿಯಾಗಿ ಈ ಪುಸ್ತಕವನ್ನು ಓದಿದ್ದು. ಸಾಹಿತ್ಯ ವಿದ್ಯಾರ್ಥಿನಿಯಾಗಿ ಓದಿದಾಗ ನನಗೆ ಸಿಕ್ಕಂತಹ ಒಂದಿಷ್ಟು ಆಯಾಮಗಳನ್ನು ನಾನಿಲ್ಲಿ ಸೂಕ್ಷ್ಮವಾಗಿ ನಿಮಗೆ ತಿಳಿಸ್ತೀನಿ. ಯಾಕೆಂದರೆ ಪುಸ್ತಕ ಓದುವಂಥ ಕುತೂಹಲ ಇರುತ್ತೆ. ಸಿನಿಮಾ ನೋಡೋ ಮುಂಚೆ ಯಾರು ಸಿನಿಮಾ ಕತೆ ಹೇಳಿಬಿಡಿ ಅಂತೇಳಿ ಹೇಳ್ತಾರೆ, ಯಾಕೆಂದರೆ ಆ ಮಜಾ ಸಿಗಲ್ಲಂತೆ ಆಮೇಲೆ ಸಿನಿಮಾ ನೋಡೋಕ್ಕೆ. ಸೊ ಹಾಗಾಗಿ ನಾನು ಹೆಚ್ಚಿನದಾಗಿ ಕೃತಿ ಬಗ್ಗೆ ನಾನು ಹೇಳೋಲ್ಲ, ಯಾಕೆಂದರೆ ಆ ಕ್ಯೂರಿಯಾಸಿಟಿನ ನಿಮಗೆ ಬಿಡ್ತೀನಿ. ಆ ಕ್ಯೂರಿಯಾಸಿಟಿಯ ಒಂದಿಷ್ಟು ಹುಚ್ಚನ್ನು ನಾನು ಹಬ್ಬಿಸ್ತೀನಿ ಅಷ್ಟೇ. ನನಗೆ ಅನಿಸಿದಂತಹ ಆಯಾಮಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ದೀಕ್ಷಿತ್ರವರ ಸಾಮಾಜಿಕ ಕಳಕಳಿ ಹಾಗೂ ಬದುಕಿನ ಪಾಠವನ್ನು ತಿಳಿಸಿಕೊಡುವಂತಹ, ಬದುಕಿನ ತತ್ವಗಳನ್ನು ತಿಳಿಸಿಕೊಡುವಂತಹ, ಕಾಯಕ ತತ್ವದ ಬಗ್ಗೆ ತಿಳಿಸುವಂತಹ ವಿಚಾರ ಆಗಿರ್ಬೋದು, ಕನ್ನಡ ಪ್ರೇಮದ ವಿಚಾರ ಆಗಿರ್ಬೋದು, ಈ ಎಲ್ಲ ಆಯಾಮಗಳ ಜೊತೆಗೆ ವ್ಯಕ್ತಿ ಸಾಧನೆ, ವ್ಯಕ್ತಿ ವಿಶಿಷ್ಟವಾದ ಸಾಧನೆಗಳು ಕೂಡ ಈ ಎಲ್ಲ ಆಯಾಮಗಳನ್ನು ಒಳಗೊಂಡಂತಹ ಪುಸ್ತಕ ಈ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರ. ಪುಟ್ಟ ಪುಟ್ಟ ಉದಾಹರಣೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಹೋಗ್ತೀನಿ. ಮೊದಲನೇ ಆಯಾಮ ತಗೊಳ್ಳೋದಾದರೆ ಸಾಮಾಜಿಕ ಕಳಕಳಿ. ಬಹುಶಃ ಯಾರಿಗಾದರೂ ಇಂತಹ 21ನೇ ಶತಮಾನದಲ್ಲಿ ಇಂತಹ ಫಾಸ್ಟ್ ಜನ್ರೇಷನಲ್ಲಿ ಯಾರಾದರೂ ನಂಬೋದಕ್ಕೆ ಸಾಧ್ಯನಾ? ಕೇವಲ 5 ರೂಪಾಯಿಯ ವೈದ್ಯರು ಈ ಪ್ರಪಂಚದಲ್ಲಿ ಇದ್ದಾರೆ ಅನ್ನೋದಕ್ಕೆ ನಂಬೋದಕ್ಕೆ ಸಾಧ್ಯನಾ? ಹೌದು, ಇದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಕೊಡ್ತಾರೆ ಈ ಪುಸ್ತಕದಲ್ಲಿ ಶ್ರೀಯುತ ಶಂಕರೇಗೌಡರವರು. ವೈದ್ಯರು ಕೇವಲ 5 ರೂಪಾಯಿಗೆ ತಮ್ಮ ಎಂಥದ್ದೇ ರೋಗಕ್ಕೆ ಗುಣ ಆಗುತ್ತೆ, ಗುಣಪಡಿಸಬಲ್ಲರು ಅನ್ನುವಂತಹ ಕಾಯಕ ತತ್ವ, ಸಾಮಾಜಿಕ ಕಳಕಳಿ ಇರುವಂಥ ವ್ಯಕ್ತಿತ್ವ ನಮಗೆ ಸಿಗ್ತಾ ಹೋಗ್ತಾರೆ. ಮತ್ತೊಬ್ಬರು ವಿಶೇಷವಾಗಿರುವಂಥ ವ್ಯಕ್ತಿತ್ವ. ಬಹುಶಃ ನನಗನ್ಸಿದ್ದು ಈ ಜೀವನ ತತ್ವವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಸರ್, ನಾವು ಯಾವುದೋ ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಬೇಕಾಗಿಲ್ಲ. ಸಾಮಾನ್ಯ ಜನರ ಸಾಮಾನ್ಯ ಬದುಕಿನ ಒಂದಿಷ್ಟು ಪಾಠವನ್ನು ಕಲ್ತ್ರೆ ಸಾಕು. ಅದಕ್ಕೆ ಉದಾಹರಣೆ ನಮ್ಮ ಮಸಣದ ಹೂವು, ನೀಲಮ್ಮನವರ ಜೀವನ ಶೈಲಿ. ಅವರ ಜೀವನ ಶೈಲಿ, ಅವರ ಮಾತುಗಳು, ಅವರ ನೇರ ದಿಟ್ಟ ನಿರಂತರವಾದಂತಹ ಮಾತುಗಳು ಆ ಕೃತಿಗಳಲ್ಲಿ ನೀವೇನಾದರೂ ಓದ್ಬಿಟ್ರೆ ಹೌದು, ಅವರು ನಿಜಕ್ಕೂ ಗಟ್ಟಿಗಿತ್ತಿ. ಇವತ್ತೇನೋ ನಾವು ಅಳ್ಕೊಂಡು ನನಗೆ ಆಗ್ತಿಲ್ಲಪ್ಪ, ನನಗೆ ಅಲ್ಲಾಗಲ್ಲಪ್ಪ ಅಂಥೇಳಿ ಎಷ್ಟೋ ಹೆಣ್ಣು ಮಕ್ಕಳು ಕೊರಗ್ತಾ ಕೂತಿದಾರಲ್ಲ, ಆ ಒಂದು ಲೇಖನ ಸಾಕು ಇಡೀ ಹೆಣ್ಣು ಮಕ್ಕಳ ಬದುಕನ್ನೇ ಬದಲಾಯಿಸಬಹುದು. ಇಡೀ ಹೆಣ್ಣು ಮಕ್ಕಳನ್ನು ಧೈರ್ಯದಿಂದ, ಸ್ಥೈರ್ಯದಿಂದ ನಡ್ಕೊಳ್ಳುವಂತಹ ಸಾಧ್ಯತೆಗಳು ಎಲ್ಲವೂ ಆ ಒಂದು ಲೇಖನದಲ್ಲಿದೆ. ಇನ್ನು ಬದುಕಿನ ಪಾಠವನ್ನು ಹೇಳ್ಕೊಳ್ತಾ ಬರ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಅವರ ಲೇಖನಗಳಲ್ಲಿ ಬಿಂಬಿಸ್ತಾರೆ ಅಂತ ಹೇಳಿದ್ರೆ, 4 ಜನ
ಯಾರಿರ್ಬೋದು 4 ಜನ? ಸಾಮಾನ್ಯವಾಗಿ ನಾವೆಲ್ಲ ಮಾತಾಡ್ತಾ ಹೋಗ್ತೀವಿ, 4 ಜನ ಏನಾದರೂ ಅನ್ಕೋತಾರೇನೋ, 4 ಜನ ನಮ್ಮ ಜೊತೆ ಇದ್ರೆ ಚೆನ್ನಾಗಿರುತ್ತೆ, 4 ಜನ ಮುಂದೇನು ಬರ್ತಾರೆ, ಏನು ಮಾಡೋಕ್ಕಾಗತ್ತೆ 4 ಜನರ ಜೊತೆಯಲ್ಲಿ ಅಂತ ಹೇಳಿಬಿಟ್ಟು. ಸೊ ಆ 4 ಜನರ ಆ 4 ಜನ ಯಾರು ಅಂತಲೇ ಗೊತ್ತಿರಲ್ಲ. ಆ 4 ಜನರ ಬಗ್ಗೆ ತುಂಬ ವಿಸ್ತೃತವಾಗಿ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಆ ಲೇಖನ ಆ 4 ಜನರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ, ಅದನ್ನು ನೀವು ಓದಲೇಬೇಕು. ಇನ್ನು ನಮ್ಮ ಜೊತೆ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರ ಅನ್ನುವಂಥ ಪ್ರಶ್ನೆಗೆ, ಯಾರಿಲ್ದಲೇ ಬದುಕಿನಲ್ಲಿ ಗೆಲ್ಲಬಹುದು? ನಿಂದಕರು. ಸೊ ಅವರಿಲ್ದಲೇ ನಾವು ಬದುಕಿನಲ್ಲಿ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳೋದು ಪುರಂದರದಾಸರು, ನಿಂದಕರಿರಬೇಕಯ್ಯ ಜಗದಳು ನಿಂದಕರಿರಬೇಕು ಅಂಥೇಳಿ. ನಾವೇನೋ ಆಚೆ ಈಚೆ ಎಡುತ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾರಾದರೂ ಇರಬೇಕು ನಮಗೆ, ಇದ್ದಾಗಲೇ ನಾವು ಇನ್ನೇನೋ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದು. ಅಂಥದ್ದೊಂದು ಜೀವನ ಪಾಠವನ್ನು ಕಲಿಸುವಂತಹ ಲೇಖನ ಇದರಲ್ಲಿದೆ. ಇನ್ನಷ್ಟು ವಿಶೇಷವಾಗಿರುವಂತಹ ಲೇಖನ ಬಹುಶಃ ಸ್ಪರ್ಶಜ್ಞಾನದ ಬಗ್ಗೆ ತುಂಬ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ಅದು ಎಷ್ಟು ಸೂಕ್ಷ್ಮವಾಗಿರುವಂಥ ವಿಚಾರನ ಅಷ್ಟೇ ಸೂಕ್ಷ್ಮವಾಗಿ ತಮ್ಮ ಬರವಣಿಗೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಒಂದೆರಡು ಮಾತುಗಳು ನಮಗೆಲ್ಲೋ ಒಂದು ಕಡೆ ನಾವು ಕುಗ್ಗಿದಾಗ ನಮಗೆ ಮುದ ನೀಡ್ಬೋದು, ಅಥವಾ ನಮಗೆ ಆಸರೆಯಾಗಿ ಮಾತುಗಳು ಸಿಗ್ಬೋದು. ಆದರೆ ಒಂದು ಸ್ಪರ್ಶ, ಒಂದು ಸಾಫ್ಟ್ ಟಚ್ ನಮ್ಮ ಬದುಕನ್ನೇ ಬದಲಾಯಿಸ್ಬೋದು, ನಮ್ಮ ಮನಸ್ಸನ್ನು ಕಣ್ತೆರೆಸ್ಬೋದು ಅನ್ನುವಂಥ ಸೂಕ್ಷ್ಮವಾದಂಥ ವಿಚಾರವನ್ನು ತುಂಬ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಮತ್ತೊಂದು ಮಿಡ್ಲ್ ಕ್ಲಾಸ್ ಜೀವನದ ರಾಮಾಯಣನ ಹೇಳ್ಕೊತಾ ಹೋಗ್ತಾ ಅದರಿಂದ ಈಜೋದು ಹೇಗೆ, ಅದರ ದೊಡ್ಡ ಸಾಗರ ಅದು, ಅದರಿಂದ ಆಚೆ ಬರೋದು ಹೇಗೆ ಅಂಥೇಳಿ ಹೇಳ್ಕೊಟ್ಟಿದ್ದಾರೆ. ಕ್ಷಮೆಯಾಗಿರುವಂತಹ ಮೌಲ್ಯವನ್ನು ತಿಳಿಸಿದ್ದಾರೆ, ಬದುಕಿನ ಸಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಪ್ರೀತಿ ಬಗ್ಗೆ ಬಹುಶಃ ಈ ಕಣ್ಣ ಮತ್ತು ರಾಸರ ಪ್ರೀತಿಯ ಮೌಲ್ಯವನ್ನು ನೀವು ನಿಜವಾಗ್ಲೂ ಓದಲೇಬೇಕು. ನಿಜವಾಗ್ಲೂ ಆ ಲೇಖನ ನನ್ನ ಕಣ್ಣಲ್ಲಿ ಕಣ್ಣೀರನ್ನು ತರಿಸಿರುವಂತಹ ಲೇಖನ. ಅರವಿಂದ್ ಮತ್ತು ಪಳನಿಯಮ್ಮರವರ ಆ ಪ್ರೀತಿಯ ಬಾಂಧವ್ಯ ಇದೆಯಲ್ಲ, ಬಹುಶಃ ನನಗೆ ಅನಿಸೋದು ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಗಂಡ ಹೆಂಡತಿ ಅಂತ ಹೇಳಿದ್ರೆ ಇನ್ನೇನು, ನಾನು ಸುಮಾರು ಇತ್ತೀಚೆಗೆ ಬಂದಂತಹ ಲೇಖನಗಳು ಅಥವಾ ನ್ಯೂಸ್ನಲ್ಲಿ ನೋಡ್ತಾ ಇರ್ಬೋದು, ಮದುವೆ ಹೇಗೆ ಒಂದು ಟ್ರೆಂಡಿಂಗ್ ಇದೆಯೋ ಡಿವೋರ್ಸ್ ಕೂಡ ಹಾಗೆ ಟ್ರೆಂಡಿಂಗು. ಮೊನ್ನೆ ಯಾವುದೋ ಸೀರಿಯಲ್ನ ಪ್ರೊಮೋ ನೋಡ್ತಾ ಇದ್ದೆ, ಯಾವುದೋ ಮೇಕಪ್ ಮಾಡಿಸ್ಕೋತಾ ಇರ್ತಾರೆ, ಮದುವೆಗ ಮೇಡಮ್ ಅಂತ ಕೇಳಿದ್ರೆ ಇಲ್ಲ ಮೇಡಮ್ ಡಿವೋರ್ಸ್ಗೆ ಅಂಥೇಳಿ. ಸೊ ಡಿವೋರ್ಸ್ಗೂ ಮೇಕಪ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಗಂಡ ಹೆಂಡತಿರ ನಡುವೆ ಪ್ರೀತಿ ಹೇಗಿರಬೇಕು ಅಂಥೇಳಿ ಕಣ್ಣ ಮತ್ತು ರಾಣರವರ ಆ ಪ್ರೀತಿಯ ಆ ಮಾತುಗಳನ್ನ ನೀವು ನೋಡಬೇಕು. ತನ್ನ ಕೈಲಿ ಏನೂ ಆಗೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ ದಾಂಪತ್ಯ. ಆ ದಾಂಪತ್ಯ ಹೆಣ್ಣು ಗಂಡ ಹೆಂಡತಿ ಇಬ್ಬರು ತುಂಬ ಕಷ್ಟಪಟ್ಟು ದುಡಿದು ಜೀವನ ಮಾಡ್ತಿರ್ತಾರೆ. ಆಕಸ್ಮಿಕವಾಗಿ ಹೆಂಡತಿಗೆ ಅನಾರೋಗ್ಯ ಉಂಟಾಗತ್ತೆ, ಕಾಲು ಬಿದ್ದೋಗುತ್ತೆ, ಆಕೆ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರೀತಿಯಿಂದ ಗಂಡ ಆಕೆಯನ್ನು ಸುಧಾರಿಸ್ಕೊಂಡು ನೋಡಿಕೊಂಡು ಆಕೆಗೆ ಅಡುಗೆ ಮಾಡಿಕೊಂಡು, ಆಕೆ ರುಚಿಯಾಗಿ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಆಕೆನ ನೋಡ್ಕೊಂಡು ಹೋಗ್ತಿರ್ತಾನೆ. ಅದರಲ್ಲೊಂದು ಆತ ಮಾತು ಹೇಳ್ತಾನೆ, ಆಕೆನೇ ನನಗೆಲ್ಲ, ಅವಳಿಲ್ಲ ಅಂದರೆ ಏನೂ ಇಲ್ಲ ಅಂಥೇಳಿ. ಬಹುಶಃ ಅಂತಹ ವ್ಯಕ್ತಿತ್ವಗಳು ನಮ್ಮ ಮಧ್ಯೆ ಇದಾವಲ್ಲ, ಅವನ್ನ ನೋಡಿ ನಾವು ಕಲಿಬೇಕಾದಂತಹ ಪಾಠಗಳು ಇದೆಯಲ್ಲ. ಸೊ ಅದನ್ನು ತಿಳಿಸ್ಕೊಟ್ಟಿದ್ದಕ್ಕೆ ದೀಕ್ಷಿತ್ಗೆ ಒಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ನಿಜವಾಗ್ಲೂ. ಈ ಲೇಖನಗಳು ಬಹುಶಃ ಇದು ಒಂದು ಲೇಖನ ಎಲ್ಲ ಮದುವೆ ಸಮಾರಂಭಗಳಲ್ಲಿ ಒಂದು ದೊಡ್ಡದಾಗಿ ಪೋಸ್ಟರ್ ಆಗಿಬಿಟ್ರೆ ಗಂಡ ಹೆಂಡತಿ ಆಗುವಂಥವ್ರಿಗೆ ಒಂದು ಉದಾಹರಣೆ ಆಗುತ್ತೆ, ಮಾದರಿ ಆಗುತ್ತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಗಂಡ ಹೆಂಡತಿ ಅಂದರೆ ಹೇಗಿರಬೇಕು ಅನ್ನುವಂಥ ಒಂದು ದಾಂಪತ್ಯ ಜೀವನ, ಪ್ರೀತಿಯ ಜೀವನ ಪಾಠವನ್ನು ಕಲಿಸ್ಕೊಟ್ಟಂತಹ ದೀಕ್ಷಿತ್ರವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಸ್ನೇಹಿತರೆ ಇನ್ನೊಂದು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು ಅನ್ನುವಂಥ ಮಾತಿದೆ. ಸೊ ಕನ್ನಡದ ಪ್ರೀತಿ, ಕನ್ನಡ ನಾನು, ಕನ್ನಡ ನಮಗಾಗಿ ಅಂಥೇಳಿ ಕನ್ನಡಕ್ಕಾಗಿ ದುಡಿದಂತಹ ಅನೇಕ ವ್ಯಕ್ತಿತ್ವಗಳನ್ನು, ಅನೇಕ ಚಿತ್ರಣಗಳನ್ನು ನಮಗಿಲ್ಲಿ ತೆರೆದಿಟ್ಟಿದ್ದಾರೆ ದೀಕ್ಷಿತ್ರವರು. ಬಹುಶಃ ನನಗೆ ಸೈಯದ್ ಇಸಾಕ್ ಸರ್ ಅವ್ರನ್ನ ನೋಡಿ ನಿಜಕ್ಕೂ ಕಣ್ಣು ತುಂಬಿ ಬಂತು. ಅವರು ಪಟ್ಟಂತಹ ಶ್ರಮ ಇದೆಯಲ್ಲ, ನೀವು ಆ ಲೇಖನದಲ್ಲಿ ಓದಲೇಬೇಕು. ಇವತ್ತು ಗ್ರಂಥಾಲಯ ಇದೆ, ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಎಷ್ಟು ಏಳು ಬೀಳುಗಳ ನಡುವೆ ನಾನು ನನ್ನ ಪುಸ್ತಕಕ್ಕಾಗಿ, ನಾನು ನನ್ನ ಕನ್ನಡಕ್ಕಾಗಿ, ನಾನು ಸಾಯುವವರೆಗೂ ನಾನು ಕನ್ನಡ ಪುಸ್ತಕ ಮಾತ್ರ ಅಂಥೇಳಿ ಧ್ಯೇಯದಿಂದ ದಿಟ್ಟದಿಂದ ಅವರು ಬದುಕನ್ನು ಸಾಗಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಕನ್ನಡದ ಪ್ರೀತಿ, ಕನ್ನಡದ ಅಸ್ಮಿತೆ, ಕನ್ನಡದ ಉಸಿರು, ಕನ್ನಡದ ಜೀವ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು
ಮೆಟ್ರೋದಲ್ಲಿ ಹೋದರೆ ಸಾಕು. ಇವತ್ತಿಗೂ ನಾನು 2 ಬಾರಿ ಮೆಟ್ರೋನ ಹತ್ತಿ ಇಳಿದು ಬಂದೆ. ಬಹುಶಃ ಆ ಕಾಡುವಂತಹ ದನಿ, ಅದ್ಭುತವಾದಂತಹ ದನಿ ನನ್ನ ನಿಜಕ್ಕೂ ಕಾಡುತ್ತೆ. ವೈಯಕ್ತಿಕವಾಗಿ ನಾನು ನಿರೂಪಕಿ ಆಗಿರೋದ್ರಿಂದ ನನ್ನ ಮಾರ್ಗದರ್ಶಕಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಅಪರ್ಣ ಮೇಡಮ್ರವ್ರದ್ದು. ಅವರ ಒಂದೊಂದು ಅದ್ಭುತವಾದಂತಹ ಲೇಖನ ಇದೆ, ತಾವು ದಯವಿಟ್ಟು ಓದಲೇಬೇಕು ಅದನ್ನು. ಹಾಗೆಯೇ ಶ್ರೀಯುತ SPB ಸರ್ ಅವರ ಲೇಖನ, ಹಾಗೂ ಈಗಾಗಲೇ ರಾಜ್ಕುಮಾರ್ ಸರ್ ನನ್ನನ್ನು ಮಾತಾಡಿಸಿದ್ರು. ನಮ್ಮ ಮನೆಗೆ ಈಗಾಗಲೇ ಒಂದು 2-3 ಸರಿ ಬಂದೋಗಿದ್ದಾರೆ. ಕನ್ನಡದ ಪ್ರೇಮ ಏನು ಅಂತ ಹೇಳಿ ಅವರ ಬಾಯಿಂದನೇ ನೀವು ಕೇಳಬೇಕು, ಅವರ ಲೇಖನವನ್ನು ನೀವು ಓದಲೇಬೇಕು ಅಂತ ಹೇಳಿ ನಾನು ಗಟ್ಟಿಯಾಗಿ ಹೇಳ್ತಾ, ಇನ್ನೊಬ್ಬರು ಪುಸ್ತಕ ಪ್ರೇಮಿ, ಈಗಾಗಲೇ 560 ಪುಸ್ತಕಗಳನ್ನು ಬರೆದಿರುವಂತಹ ಪ್ರದೀಪ್ ಕುಮಾರ್ ಸರ್ ಅವರ ಅದ್ಭುತವಾದಂತಹ ಲೇಖನ ನಮಗಿಲ್ಲಿ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಮತ್ತೊಂದು ವ್ಯಕ್ತಿ ಸಾಧನೆ ಅಂತ ಹೇಳಿ ನೋಡ್ತಾ ಹೋದಾಗ ಮೈಸೂರಿನ ಒಂದು ಇತಿಹಾಸ ಅಥವಾ ಮೈಸೂರಿನ ಒಂದು ಪುಟ್ಟ ಕಥೆಯನ್ನು ನಮಗೆ ದೀಕ್ಷಿತ್ ಇಲ್ಲಿ ಬಿಚ್ಚಿಡ್ತಾ ಹೋಗ್ತಾರೆ. ಒಬ್ಬ ಕುರಿ ಕಾಯುವಂತಹ ವ್ಯಕ್ತಿ, ಒಬ್ಬ ಕುರಿ ಕಾಯುವಂತಹ ಬಸವ ಎನ್ನುವಂತಹ ವ್ಯಕ್ತಿ ಹೇಗೆ ಮೈಸೂರಿನ ಮರ್ಯಾದೆನ ಉಳಿಸಬಲ್ಲರು, ಹೇಗೆ ಮೈಸೂರಿನ ಮರ್ಯಾದೆನ ಉಳಿಸಿದ್ರು ಅಂತ ಹೇಳಿ. ಒಬ್ಬ ಕುರಿ ಕಾಯುವಂತಹ ಬಸವ ದೊಡ್ಡ ಪೈಲ್ವಾನ್ ಆಗ್ತಾನೆ, ದೊಡ್ಡ ಪೈಲ್ವಾನ್ ಪಟುವಾಗಿ ಮೈಸೂರಿನ ಮರ್ಯಾದೆನ ಉಳಿಸ್ತಾನೆ ಅಂತ ಹೇಳಿದರೆ ಅವನ ಶ್ರೇಷ್ಠತೆ, ಸಾಧನೆಯ ಬಗ್ಗೆ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಮತ್ತೊಂದು ಸಿಂಧೂರ ಲಕ್ಷ್ಮಣನ ಸಾಧನೆಯಾಗಿರ್ಬೋದು. ಇನ್ನು ಇದಿಷ್ಟೇ ಅಲ್ಲದೆ ಬದುಕಿನ ಪಾಠದ ಕಡೆ ಬರ್ತಾ ಹೋದಾಗ ಸೋತ ಗೆಳೆಯನಿಗೆ ಸಾಂತ್ವನ ಹೇಳುವಂತಹ ದೀಕ್ಷಿತ್ನ ರೀತಿ ಅತ್ಯದ್ಭುತವಾಗಿರುವಂಥದ್ದು. ಇನ್ನು ಅವಕಾಶ ಇಲ್ದಲೇ ಕೊರಗ್ತಾ ಇರುವಂಥವ್ರಿಗೆ ಅವಕಾಶ ಎಲ್ಲವನ್ನು ತಂದುಕೊಡುತ್ತೆ. ಕಾದು ತಾಳಿದವನು ಬಾಳಿ ಅನ್ನೋ ಅಂಥೇಳಿ ಪುಟ್ಟ ಕಿವಿ ಮಾತನ್ನು ಹೇಳ್ತಾ ಹೋಗ್ತಾರೆ. ಇನ್ನು ತೀರಾ ಹೆಚ್ಚಿನ ವಯಸ್ಸು ಆಗದಲೇ ಇದ್ದಿದ್ರೂ ಅವನ ತತ್ವಜ್ಞಾನ ಆಗಿರ್ಬೋದು, ಅಥವಾ ಅವನ ದೂರದೃಷ್ಟಿ ಆಗಿರ್ಬೋದು, ಅಥವಾ ಅವನಿಗೇನೋ ಮೇ ಬಿ ನನಗನ್ಸುತ್ತೆ ಅವನಿಗೆ ಬುದ್ಧನಿಗೆ ಹೇಗೆ ಜ್ಞಾನೋದಯ ಆಯಿತು, ನಿನಗೆ ಯಾವ ಮರದ ಕೆಳಗೆ ಜ್ಞಾನೋದಯ ಆಯಿತು, ನಿಜಕ್ಕೂ ನನಗೆ ಗೊತ್ತಾಗ್ತಾ ಇಲ್ಲ. ಈ ವಯಸ್ಸಿಗೆ ಅಂತಹ ದೊಡ್ಡ ಜ್ಞಾನವನ್ನು ಸಂಪಾದಿಸಿದ್ದಾನೆ ಅಂತ ಹೇಳಿದರೆ ನಿಜಕ್ಕೂ ಹೆಗ್ಗಳಿಕೆ, ಇದು ಹೆಮ್ಮೆನೆ. ನಮ್ಮ ಜೊತೆ ಅಂತಹ ಒಂದು ವ್ಯಕ್ತಿತ್ವ ಇದೆ ಅಂತ ಹೇಳಿದರೆ ನಮ್ಗೆ ನಿಜಕ್ಕೂ ಹೆಮ್ಮೆ ಆಗತ್ತೆ. ಪ್ರಯತ್ನಕ್ಕೆ ಗೆಲುವಿಗೆ ಒಂದು ಸೂತ್ರನ ಕೊಡ್ತಾನೆ. ಆ ಸೂತ್ರ ಇಷ್ಟು: ಗೆಲುವು = ಪ್ರಯತ್ನ ಪ್ಲಸ್ ಪ್ರಯತ್ನ. ಪ್ರಯತ್ನ ಇದ್ದರೆ ಗೆಲುವು ಖಂಡಿತ ಸಾಧ್ಯ ಅಂತೇಳಿ ಆ ಸೂತ್ರವನ್ನು ನಮಗೆ ಕೊಡ್ತಾನೆ. ಆ ಸಕ್ಸಸ್ ಮಂತ್ರವನ್ನು ನಾವು ಜಪಿಸಿದ್ದೇ ಆಗಲಿ ನಿಜಕ್ಕೂ ದೀಕ್ಷಿತ್ನಂತೆ ನಾವು ಕೂಡ ಆಗ್ಬೋದು, ದೀಕ್ಷಿತ್ನಂತೆ ಎಲ್ಲರೂ ಕೂಡ ಆಗ್ಬೋದು ಅಂತ ಹೇಳಿ. ಒಬ್ಬ ಸಾಧಕ ಯಾವತ್ತೂ ತಾನು ಒಬ್ಬನೇ ಮುಂದೆ ಬರೋದಕ್ಕೆ ಇಷ್ಟಪಡೋದಿಲ್ಲ, ತನ್ನ ಜೊತೆ ತನ್ನವ್ರನ್ನೂ ಕೂಡ ಕರ್ಕೊಂಡು ಹೋಗಬೇಕು ಅಂತೇಳಿ ಇಷ್ಟಪಡ್ತಾನೆ. ಅಂತಹ ವ್ಯಕ್ತಿತ್ವ ದೀಕ್ಷಿತ್ನವರದ್ದು. ಈಗಾಗಲೇ ದೀಕ್ಷಿತ್ರವರ ಈ ಮುಂಚೆ ಬಂದಿರುವಂಥ ಯಶೋಗಾಥೆ ಅನ್ನುವಂಥ ಪುಸ್ತಕ ಕೂಡ, ಯಶೋ ದೀಕ್ಷೆ ಅನ್ನುವಂಥ ಪುಸ್ತಕ ಕೂಡ ನಾನು ಓದಿದ್ದೆ. ಅದರಲ್ಲಿ ತಾವೇ ಬರೆದಿದ್ದಾರೆ, ನನ್ನದು ಕವಿ ಮನಸ್ಸು, ಆದರೂ ಕೂಡ ಲೇಖನಗಳ ಹೊಸ ಪ್ರಯತ್ನ ನಾನು ಮಾಡಿದ್ದೇನೆ. ಆದರೂ ಕೂಡ ಅತ್ಯದ್ಭುತವಾದಂತಹ ಪ್ರಯತ್ನ. ಅವರ ಕನ್ನಡ ಬರವಣಿಗೆ ಆಗಿರ್ಬೋದು ತುಂಬ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನೀವೆಲ್ಲರೂ ಪ್ರಯತ್ನ ಪಡಿ ಅಂತೇಳಿ ಹೇಳ್ತಾ, ನನಗೆ ವಿಶೇಷವಾಗಿ ಆಪ್ತವಾಗಿ ಮನಸ್ಸಿಗೆ ತಟ್ಟಿದಂತಹ ಮತ್ತೊಂದು ಲೇಖನ ಆತನ ಗುರುವಿನ ಬಗ್ಗೆ ಬರೆದಿರುವಂತಹ ಲೇಖನ, ರವಿ ಬೆಳಗೆರೆ ಸರ್ ಅವರ ಬಗ್ಗೆ ಬರೆದಿರುವಂತಹ ಲೇಖನ. ಹೊತ್ತಾರೆ ಎದ್ದಾಗ, ರಾತ್ರಿ ಮಲಗುವ ಮುನ್ನ, ನೆನೆ ಮೊದಲು ಬಾಳಿನಲ್ಲಿ ಬೆಳಕ ತಂದವರ, ಅವರಿತ್ತ ದಾರಿಯಲ್ಲಿ ಪಯಣ ನಮ್ಮದು ಇಂದು, ಗೌರವಿಸುವ ಶಿರಬಾಗಿ ವಂದಿಸುವ ತಲೆಬಾಗಿ ಅಂತ ಹೇಳಿ. ಬಹುಶಃ ಅವನು ಸರ್ನ ಎಷ್ಟರ ಮಟ್ಟಿಗೆ ಹಚ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಆ ಲೇಖನ ಓದಿದರೆ ಗೊತ್ತಾಗುತ್ತೆ. ಅವನಿಗೆ ಊಟ, ನೀರು, ನಿದ್ದೆ ಏನೂ ಬೇಡ, ಸರ್ ಲೇಖನ ಓದಿದರೆ ಸಾಕು, ಅದೇ ಔಷಧಿ ಅಂತೇಳಿ ಅನ್ಕೋತೀನಿ, ಅಲ್ವಾ ಭಾವನಕ್ಕ? ಸೊ ಅಷ್ಟರ ಮಟ್ಟಿಗೆ ಸರ್ನ ಆಪ್ತವಾಗಿ ಹಚ್ಕೊಂಡಂತಹ ಹುಚ್ಚು ಹುಡುಗ ದೀಕ್ಷಿತ್. ಸೊ ಆ ಒಂದು ಕೃತಿಯನ್ನು ತಾವು ತಪ್ಪದಲ್ಲೇ ಓದಲೇಬೇಕು ಅಂಥೇಳಿ ಹೇಳ್ತಾ, ಮತ್ತೊಂದು ಅವನ ವಯಸ್ಸಿಗೆ ಮೀರಿದಂತಹ ಲೇಖನ ಅಂಥೇಳಿ ನನಗೆ ಅನಿಸಿದ್ದು, ಬಹುಶಃ ಈಗಾಗಲೇ ಸಿದ್ಧಾಂತಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ, ಎಡ ಬಲದ ಚರ್ಚೆಗಳು ಸಾಕಷ್ಟಿದ್ದಾವೆ. ಅವ ಎರಡರನ್ನ ಸಮತೋಲನ ಮಾಡ್ಕೊಂಡು ಹೋಗಬೇಕು. ಆ ಎರಡೂ ಮುಖ್ಯವಲ್ಲ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅನ್ನುವಂಥ ಕುವೆಂಪುರವರ ಮಾತಿನಂತೆ ಅವನು ಆ ಸಿದ್ಧಾಂತಗಳನ್ನು ಎಷ್ಟು ಸುಲಭವಾಗಿ ಅದನ್ನು ನಿರೂಪಿಸ್ತಾನೆ ಅಂತ ಹೇಳಿದರೆ ಅದಕ್ಕೆ ಅದು ಹೇಗೆ ನಿರೂಪಿಸಿದ್ದಾನೆ ಅನ್ನೋದನ್ನು ನೀವು ಓದಲೇಬೇಕು ಅಂತೇಳಿ ಹೇಳ್ತಾ, ಇನ್ನು ತುಂಬ ಭಾವನಾತ್ಮಕವಾಗಿ ಇರುವಂತಹ ಒಂದು ರೂಪಾಳ ಭಾವನಕ್ಕೆ ಬೆಲೆ ಕಟ್ಟಿದಂತಹ, 50 ರೂಪಾಯಿನ ಬೆಲೆ ಕಟ್ಟಿದಂತಹ ರೂಪಾಳ ಆ ಒಂದು ಪುಟ್ಟ ಕತೆ, ತಾವು ಅದನ್ನು ನಿಜಕ್ಕೂ ಓದಲೇಬೇಕು ಅಂತೇಳಿ ಹೇಳ್ತಾ, ಸ್ನೇಹಿತರೆ, ನಾನು ಮೂಲತಃ ಸಾಹಿತ್ಯ ವಿದ್ಯಾರ್ಥಿನಿ ಆಗಿರೋದ್ರಿಂದ ಇಷ್ಟು
ದಯವಿಟ್ಟು ಪುಸ್ತಕಗಳಲ್ಲಿ ನಾನೊಂದು ಚುಕ್ಕಿಟ್ಟ ರಂಗೋಲಿಯಂತೆ ಅಲ್ಲಲ್ಲಿ ಆಯ್ದು ಆ ಚುಕ್ಕಿಗಳನ್ನೆಲ್ಲ ನಿಮ್ಮ ಮುಂದೆ ಬಿತ್ತರಿಸಿದ್ದೇನೆ. ಇನ್ನು ರಂಗೋಲಿ ಎಳೆಯುವಂಥದ್ದು, ರಂಗೋಲಿ ಅದಕ್ಕೆ ಬಣ್ಣ ತುಂಬಿ ಅದನ್ನು ಓದುವಂಥದ್ದು ನಿಮಗೆ ಬಿಟ್ಟಿತ್ತು ಅಂತೇಳಿ ಹೇಳ್ತಾ ಕೊನೆಯದಾಗಿ ನಾನು ಮಾತನ್ನು ಹೇಳ್ತಾ ಬರ್ತೀನಿ. ದೀಕ್ಷಿತ್ರವರ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರ ಪುಸ್ತಕ ಬಹುಶಃ ಜೀವನದಲ್ಲಿ ನೊಂದವರಿಗೆ, ನನ್ನ ಕೈಲಿ ಏನೂ ಆಗ್ತಿಲ್ಲಪ್ಪ ಏನು ಮಾಡೋದು ಮುಂದೆ ಅಂಥೇಳಿ ಕೂತವರಿಗೆ, ಇನ್ನು ವಯೋವೃದ್ಧರನ್ನು ಎಲ್ಲೋ ವೃದ್ಧಾಶ್ರಮದಲ್ಲಿ ಬಿಟ್ಟು ಬೀಗ್ತಾ ಇರುವಂತಹ ವ್ಯಕ್ತಿತ್ವಗಳಿಗೆ ಅವರಿಗೆ ಒಂದು ಮುಲಾಮಾಗ್ತಾ ಹೋಗುತ್ತೆ. ಇನ್ನು ನಾನು ಏನು ಮಾಡಲಿ ಮುಂದೆ ಬದುಕಿನಲ್ಲಿ ಅಂತ ಹೇಳಿದವ್ರಿಗೆ ದಾರಿದೀಪ ಆಗತ್ತೆ, ಸ್ನೇಹಿತರಿಗೆ ಕಿವಿ ಹಿಂಡುವಂಥ ಮಾತಾಗತ್ತೆ, ಚಿಕ್ಕ ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳುವಂಥ ಒಂದು ಪಾಠಶಾಲೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ವೃದ್ಧರಿಗೆ ಇದೊಂದು ಪ್ರೀತಿಯ ಮುಲಾಮು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದೆಲ್ಲದರ ಜೊತೆಗೆ ನಾನು ಮುಖ್ಯವಾಗಿ ಸೂಚ್ಯವಾಗಿ ಹೇಳಬೇಕಾಗಿರುವಂಥದ್ದು, ಸಾಹಿತ್ಯದ ಭಾಷೆಯಲ್ಲಿ ಹೇಳೋದಾದರೆ ಬಹುಶಃ ಸಾಹಿತ್ಯ ಎನ್ನುವಂಥದ್ದು ಜೀವನಗಳ ಅರ್ಥ, ಜೀವನಗಳ ನಿರೂಪಣೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಂಗ್ಲೀಷ್ ಸಾಹಿತಿ TS ಎಲಿಯಟ್ ಅವರು ಒಂದು ಕಡೆ ಹೇಳ್ತಾರೆ, ದ ಪರ್ಪಸ್ ಆಫ್ ಲಿಟ್ರೇಚರ್ ಈಸ್ ಟು ಟರ್ನ್ ಬ್ಲಡ್ ಇನ್ ಟು ಇಂಕ್, ಇಟ್ ಮೀನ್ಸ್ ಟು ಕ್ಯಾಪ್ಚರ್ ಲೈಫ್ ಇನ್ ಟು ವರ್ಡ್ಸ್ ಅಂತ ಹೇಳಿ. ಸೊ ಅಡಿಗರು ಕೂಡ ವೈಯಕ್ತಿಕವಾಗಿ TS ಎಲಿಯಟ್ ಅವರು ನನ್ನ ಗುರುಗಳು ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. TS ಎಲಿಯಟ್ ಅವರು ಗುರುಗಳು, ಪಂಪನು ಕೂಡ ನನ್ನ ಗುರುಗಳು ಅಂತ ಹೇಳಿಕೊಂಡಿದ್ದಾರೆ ಅಡಿಗರು. ಅವರದ್ದೇ ಕೃತಿಯಲ್ಲಿ ಹೀಗೆ ಬರಿತಾ ಹೋಗ್ತಾರೆ, ಈ ಎಲ್ಲ ಕಲೆಯ ಮೂಲ ದ್ರವ್ಯವು ಕಲೆಗಾರನ ವೈಯಕ್ತಿಕ ಅನುಭವವೇ ಹೊರತು ಬೇರೆ ಅಲ್ಲ ಅಂಥೇಳಿ. ನನಗೆ ದೀಕ್ಷಿತ್ನ ಕೃತಿಯನ್ನು ಓದುವಾಗ ನನಗೆ ಅದರ ಭಾಸವಾಯಿತು. ಬಹುಶಃ ಅವನು ಜೀವನದ ನೈಜತೆಯನ್ನು, ಜೀವನದ ವ್ಯಕ್ತಿತ್ವವನ್ನು, ನೈಜ ಚಿತ್ರಣವನ್ನು ತನ್ನ ಬರಹದಲ್ಲಿ ಬರೆದಿರುವಂಥದ್ದು ಅವನು ಬಹುಶಃ ಮುಂದಿನ TS ಎಲಿಯಟ್, ಮುಂದಿನ ಅಡಿಗರು ಆಗುವಂಥ ಎಲ್ಲ ಸಾಧ್ಯತೆಗಳು ಅವನಲ್ಲಿದೆ, ಎಲ್ಲ ಲಕ್ಷಣಗಳು ಅವನಲ್ಲಿ ಕಾಣ್ತಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಲೇಖನಗಳನ್ನು ಬರ್ಕೊಂಡು ಬರ್ತಾ ಇರುವಂತಹ ಈಗಾಗಲೇ ರವಿ ಬೆಳಗೆರೆ ಸರ್ ಆಗಿರ್ಬೋದು, ಷಡಾಕ್ಷರಿ ಸರ್ ಆಗಿರ್ಬೋದು, ಲಂಕೇಶ್ ಆಗಿರ್ಬೋದು, ಅವರ ಸಾಲಿನಲ್ಲಿ ಬಂದು ನಿಲ್ತಾನೆ ದೀಕ್ಷಿತ್ ಅಂತ ಹೇಳೋದಕ್ಕೆ ನಿಜಕ್ಕೂ ಹೆಮ್ಮೆ ಆಗುತ್ತೆ. ಒಂದು ಕನ್ನಡ ಸಾಹಿತ್ಯದ ಲೋಕದಲ್ಲಿ ಈತನ ಛಾಪು ಅಚ್ಚಳಿಯದಂತೆ ಮೂಡಲಿ ಅಂತ ಹೇಳುವಂಥದ್ದು ನನ್ನ ಆಶಯ, ಮಹದಾಶಯ ಅಂತೇಳಿ ಹೇಳ್ತಾ ಬಹುಶಃ ಮತ್ತೊಂದು ವಿಷಯನ ನಾನು ಪ್ರಸ್ತುತಪಡಿಸಲೇಬೇಕು. ಈ ಇಬ್ಬರು ಹುಡುಗರದು ಒಂಥರ ಹುಚ್ಚು ಹೋರಾಟ, ಏನು ಬೇಕಾದರೂ ಮಾಡಿಬಿಡ್ತೀನಪ್ಪ ನಾನು ಅಂತ ಹೇಳುವಂಥದ್ದು. ಇಬ್ಬರೂ ಕೂಡ ಒಂದೇ ಹಾದಿಯಲ್ಲಿರುವಂಥದ್ದು, ಒಬ್ಬನಿಗೆ ಮತ್ತೊಬ್ಬ ಜೋಡೆತ್ತುಗಳಾಗಿ ಸಾಹಿತ್ಯ ಲೋಕದಲ್ಲಿ ಹೊಸದನ್ನು ಸಾಧನೆ ಮಾಡೋದಕ್ಕೆ ಹೊರಟಿದ್ದಾರೆ. ಒಬ್ಬ ಹುಚ್ಚು ಬರಹಗಾರ, ಇನ್ನೊಬ್ಬ ಸಂಘಟಕ ಹಾಗೂ ಬರಹಗಾರ ಕೂಡ ಹೌದು. ತನ್ನದೇ ಆದಂಥ ಕನಸುಗಳ ಇನ್ಫಿನಿಟಿನಲ್ಲಿ ಇದು ಮೊದಲನೇ ಒಂದು ಪುಸ್ತಕ ಇವತ್ತು ಬಿಡುಗಡೆಗೊಳ್ತಾ ಇದೆ ಕನಸುಗಳ ಇನ್ಫಿನಿಟಿ ಪ್ರಕಾಶನದ ಮೂಲಕ. ಬಹುಶಃ ಈ ಒಂದು ಪೇಪರ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಈ ಒಂದು ಹೊತ್ತಿಗೆ ಆಗಿರ್ಬೋದು, ನನಗೆ ಯಾವುದೋ ಪೆಂಗ್ವಿನ್ ಪಬ್ಲಿಕೇಶನ್ಗೆ ಪುಸ್ತಕಕ್ಕೆ ಏನೋ ಅದಕ್ಕಿಂತ ಹೆಚ್ಚದಾಗಿದೆ ಅಂತೇಳಿ ಅನ್ನಿಸ್ತಾ ಇಲ್ಲ. ಅದಕ್ಕೆ ಹೋಲುವಂಥ ರೀತಿ ಇದು ಇಂಗ್ಲೀಷ್ನ ಪೆಂಗ್ವಿನ್ ಪಬ್ಲಿಕೇಶನ್ ಏನಿದೆ ಅದಕ್ಕೆ ಸರಿಸಮಾನವಾಗಿಯೇ ಇವತ್ತು ಕನ್ನಡ ಸಾಹಿತ್ಯದಲ್ಲಿ ಈ ಒಂದು ಪುಸ್ತಕ ಪ್ರಕಾಶನಗೊಂಡಿದೆ. ಕನಸುಗಳ ಇನ್ಫಿನಿಟಿ ಪ್ರಕಾಶನಕ್ಕೆ ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳು ಹಾಗೂ ತುಂಬು ಹೃದಯದ ಧನ್ಯವಾದಗಳು ಕನ್ನಡ ಸಾಹಿತ್ಯದಕ್ಕೆ ಈ ಒಂದು ಹೊಸ ಲೋಕಾರ್ಪಣೆ ಮಾಡಿರೋದಕ್ಕೆ. ವಿಶೇಷವಾಗಿ ನನ್ನ ಈ ಮಾತುಗಳನ್ನು ಕೇಳಿದಂತಹ ತಮಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ದಯವಿಟ್ಟು ಪುಸ್ತಕವನ್ನು ಕೊಂಡು ಹೋದಿ, ಯಾಕೆಂದರೆ ಈಗಾಗಲೇ ಸಿನಿಮಾ ರಂಗದಲ್ಲಿ ಹೇಳ್ತಿರ್ತಾರೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂಥೇಳಿ ಪ್ರಮೋಷನ್ ಮಾಡ್ತಾರೆ. ನಾವು ಕೂಡ ಪ್ರಮೋಷನ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಪುಸ್ತಕವನ್ನು ಕೊಂಡು ಹೋದಿ, ಇದು ಪ್ರಕಾಶಕರಿಗೂ ಸಹಾಯ ಆಗುತ್ತೆ, ಲೇಖಕರಿಗೂ ಉತ್ತಮವಾದಂಥ ಸಹಾಯ ಆಗುತ್ತೆ. ಹಾಗೆಯೇ ಬರಹದ ಹುಚ್ಚನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚಿಸ್ಕೊಳ್ಳಿ, ಅದಕ್ಕೆ ಮುಲಾಮ್ ಇದ್ದೇ ಇರುತ್ತೆ. ಅಷ್ಟೇ, ಮುಲಾಮ್ ಅಂದರೆ ಅಷ್ಟೇ, ಮತ್ತಷ್ಟು ಪುಸ್ತಕಗಳನ್ನು ಓದೋದು ಅಲ್ವಾ ರಾಜ್ಕುಮಾರ್ ಸರ್? ಧನ್ಯವಾದಗಳು. ನಿಂದಕರಿರಬೇಕಯ್ಯ ಜಗದಳು, ನಿಂದಕರಿರಬೇಕು. ನಾನು ನೋಡ್ತಿದ್ದೀನಿ ಅಲ್ಲಿ ಕೂತು, ಎಲ್ಲರ ಕಣ್ಣಲ್ಲೂ ಲೈಟಾಗಾದರೂ ನೀರು ಬರ್ತಿದೆ, ಎಲ್ಲರ ಕಣ್ಣಲ್ಲೂ ಆನಂದ ಪಾಷ್ಪ ಸಂತೋಷದ ಕಣ್ಣೀರು ಬರಲಿಕ್ಕೆ ಕಾರಣ ಈ ಒಂದು ಕೃತಿಯ ಪರಿಚಯ ಮಾಡಿಕೊಟ್ಟಂತಹ ಅಜ್ಜಂಪುರ ಶ್ರುತಿಯವರು, ಹೌದಲ್ವಾ? ಪೃಥ್ವಿ ಸೂರ್ಯ ಅವರು ಅವಾಗಲೇ ಹೇಳಿದಾಗ ಈ ಪುಸ್ತಕ ಪರಿಚಯವನ್ನು ಇಷ್ಟು ಚಂದವಾಗಿ, ಸುಂದರವಾಗಿ, ಭಾವನಾತ್ಮಕವಾಗಿ, ಅದ್ಭುತವಾಗಿ ಪರಿಚಯನ ಇವ್ರಿಗಿಂತ ಹೆಚ್ಚಾಗಿ ಬೇರೆ ಯಾರೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವೇನೋ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ತುಂಬ ಅದ್ಭುತವಾಗಿ ಕೃತಿ ಪರಿಚಯ ಮಾಡಿಕೊಟ್ರಿ. ಲೈಫ್ ಈಸ್ ಸೋ ಬ್ಯೂಟಿಫುಲ್, ಕಣ್ಬಿಟ್ಟು ನೋಡ್ರಿ ಅಂತ ನಮಗೆಲ್ಲ ಕಣ್ ತರಿಸಿದವರು. ಒಂದಾನೊಂದು ಕಾಲದಲ್ಲಿ ಸಾವಿಗೂ ಅರ್ಥ ಕೊಟ್ಟವರು. ದ ಆರ್ಟ್ ಆಫ್ ಡೈಯಿಂಗ್,
ಓ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್, ಯಾಕಂದರೆ ಇವಾಗ ಜೋಗಿಯವರು ಮಾತಾಡಲಿದ್ದಾರೆ. ದಯಮಾಡಿ ಜೋಗಿ ಸರ್ ಅವರು ಕಾರ್ಯಕ್ರಮದ ಕುರಿತು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕೂತಾಗ ನಾನು 100 ವರ್ಷ ಬದುಕಿದ್ದೀನಿ ಅನ್ನಿಸ್ಬಿಡ್ತೆ. ಯಾಕಂದರೆ ಇದೇ ಥರ ರವಿ ಬೆಳಗೆರೆ ಅವ್ರ ಜೊತೆ ಕೂತಿದ್ದೆ, ಇವತ್ತು ಭಾವನಾ ಬೆಳಗೆರೆ ಜೊತೆ ಕೂತಿದ್ದೀನಿ. ನಾನು ಬೆಂಗಳೂರಿಗೆ ಬಂದಾಗ ಬಹುಶಃ ದೀಕ್ಷಿತ್ ನಾಯರ್ ಥರನೇ ಇದ್ದೆ. ಆಗ ಆರಂಭದ ದಿನಗಳಲ್ಲಿ ಬಂದು ಆಗ ನನಗೆ ಅಂಕಣ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ರವಿ ಬೆಳಗೆರೆ. ನಾನು ಜೋಗಿ ಅಂತ ಪ್ರಸಿದ್ಧವಾಗಿದ್ದು ಹಾಯ್ ಬೆಂಗಳೂರಿನಿಂದ. ಆಮೇಲೆ ಇವತ್ತಿಗೂ ಕೂಡ ನಾನು ನೋಡಿದವರು ಸರ್ ನಿಮ್ಮ ಲೇಖನ ಜಾನಕಿ ಕಾಲಮನ್ನು ಹಾಯ್ ಬೆಂಗಳೂರಲ್ಲಿ ಓದಿದ್ದೀನಿ ಅಂತ ಹೇಳ್ತಾರೆ. ಅಂದರೆ ಅಲ್ಲಿಗೆ ಓದು ನಿಂತಿದೆ ಅಂತ. ಅಲ್ಲಿಂದ ಅಂದರೆ ಯಾಕೆ ಅಂದರೆ ಹಾಯ್ ಬೆಂಗಳೂರು ಪತ್ರಿಕೆಗೆ ಇದ್ದ ಒಂದು ಪ್ರಸಾರ ಸಂಖ್ಯೆ ಮತ್ತು ಅದನ್ನು ಓದ್ತಿದ್ದವರ ಸಂಖ್ಯೆ ಇದೆಯಲ್ಲ, ಅದರಿಂದಾಗಿ ಬಹಳ ಅನುಕೂಲ ಆಗಿತ್ತು ನನಗೆ. ಅಂದರೆ ಒಂದು ಪತ್ರಿಕೆ ಸುಮಾರು 5 ಲಕ್ಷ ಒಂದು ವಾರಕ್ಕೆ ಮಾರಾಟ ಆಗಿದ್ದಿದೆ. 5 ಲಕ್ಷ ಅಂದರೆ ಕನಿಷ್ಠ ಒಂದು 15 ಲಕ್ಷ ಮಂದಿ ಆ ಪೇಪರ್ ಓದ್ತಿದ್ರು. ನಾವು ಒಂದು ಪೇಪರ್ನ 11 ಜನ ಓದ್ತಾರೆ ಅಂತ ಲೆಕ್ಕ ಹಾಕ್ತೀವಿ, ಬಟ್ 3 ಜನ ಓದ್ತಿದ್ರು ಅಂತಲೂ 15 ಲಕ್ಷ ಜನ ಓದ್ತಿದ್ರು. ಸೊ ಅದನ್ನು ಹಾಯ್ ಬೆಂಗಳೂರು ಅಂತ ಪತ್ರಿಕೆಯನ್ನು ಮೊದಲ ಪುಟದಿಂದ ಕೊನೆಯ ಪುಟ ತನಕ ಬಿಡದೇ ಓದುವವರಿದ್ದರು. 10 ಲಕ್ಷ ಜನ ಇರ್ಬೋದು. ಸೊ ಒಬ್ಬ ಲೇಖಕನಿಗೆ 10 ಲಕ್ಷ ಓದುಗರು ಸಿಗಬೇಕು ಅಂದರೆ ಅದಕ್ಕೆ ರವಿ ಬೆಳಗೆರೆಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆರಂಭದ ದಿನಗಳಲ್ಲಿ ಒಂದು ಭಾಳ ಒಳ್ಳೆಯ ಪ್ಲ್ಯಾಟ್ಫಾರ್ಮನ್ನು ಒದಗಿಸಿದ್ದು. ನಿಮಗೂ ಹಾಗೆ ಆಗಿದೆ. ಈಗ ನಿಮಗೆ ಭಾವನಾ ಬೆಳಗೆರೆ ನಿಮ್ಮ ಅಂಕಣವನ್ನು ಪ್ರಕಟಿಸುವ ಮೂಲಕ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಒದಗಿಸಿಕೊಟ್ಟಿದ್ದಾರೆ. ನಾನು ಇವತ್ತು ಇಬ್ಬರ ಬಗ್ಗೆ ಮಾತಾಡ್ತೀನಿ. ಮುಖ್ಯವಾಗಿ ಒಂದು ಹೊಸ ಪ್ರಕಾಶನವನ್ನು ಆರಂಭಿಸಿರುವಂತಹ ನಮ್ಮ ಸೂರಿ ಅಲ್ಲ, ಪೃಥ್ವಿ ಸೂರಿ, ಅಜ್ಜಂಪುರ ಸೂರಿ ಅಲ್ಲ, ಪೃಥ್ವಿ ಸೂರಿ. ನನಗೆ ಅವರು ಒಂದು 6-7 ತಿಂಗಳ ಪರಿಚಯ. ಅವರೇನೋ ಒಂದು ಕಾರ್ಯಕ್ರಮ ಮಾಡ್ತೀನಿ, ಇನ್ಫಿನಿಟಿ ಆಫ್ ಎಂಥದ್ದು ಕನಸುಗಳ ಇನ್ಫಿನಿಟಿ ಮಾಡ್ತೀನಿ ಅಂತ ನಮ್ಮ ಕಥೆಕೂಟದ ಜೊತೆ ಮಾತಾಡ್ಲಿಕ್ಕೆ ಬಂದಿದ್ದರು. ಆನಂತರ ಇತ್ತೀಚೆಗೆ ಹಾಸನ ಸಾಹಿತ್ಯೋತ್ಸವದಲ್ಲಿ ಸಿಕ್ಕಿದ್ರು. ನಮ್ಮ ಕಥೆಕೂಟದ ಮೆಂಬರ್ ಕೂಡ ಆಗಿದ್ದಾರೆ. ಅವರು ಒಂದು ಪ್ರಕಾಶನ ಸಂಸ್ಥೆಯನ್ನು ಮಾಡಿ ಮೊದಲ ಪುಸ್ತಕವನ್ನು ಭಾಳ ಸುಂದರವಾಗಿ ತಂದಿದ್ದಾರೆ. ಈಗ ನೀವು ಪುಸ್ತಕ ಓದುವವರಾಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ. ಇದರ ಒಳಗೆ ನೋಡಿದಾಗ ಒಂದು ಟೈಟ್ಲು, ಒಂದು ಸಣ್ಣ ಇಂಟ್ರೋ, ಆಮೇಲೆ ಎಷ್ಟು ಸ್ಪೇಸಿಂಗ್ ಬಿಡಬೇಕು ಅಂತ ಹೇಳೋದು ಭಾಳ ಆರ್ಟಿಸ್ಟಿಕ್ಕಾಗಿ ಈ ಪುಸ್ತಕ ಯಾರು ಇದನ್ನು ಡಿಸೈನ್ ಮಾಡಿದ್ದಾರೆ ಗೊತ್ತಿಲ್ಲ. ಏನು ಮಾಡಿದ್ದೆ, ಭಾಳ ಅದ್ಭುತವಾಗಿ ಡಿಸೈನ್ ಮಾಡಿದೆ. ನನಗೆ ಆಸೆ ಆಯಿತು. ಅಂದರೆ ನನ್ನ ಪುಸ್ತಕನೂ ಕೊಡಬೇಕು ಅಂತ ಹೇಳುವಷ್ಟು ಆಸೆ ಆಗುವಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ರಕಾಶನ ಸಂಸ್ಥೆ ನೀವು ಆರಂಭಿಸಿರೋದ್ರಿಂದ 2 ಕಿವಿ ಮಾತುಗಳನ್ನು ನಿಮ್ಗೆ ಹೇಳಬೇಕು. ಮೊದಲನೇದಾಗಿ ನಂಬರ್ 1, ನೀವು ಪ್ರಕಾಶನ ಸಂಸ್ಥೆಯನ್ನು ನಿಮ್ಮ ಜೇಬಿಂದ ದುಡ್ಡು ಹಾಕಿ ಮಾಡಬಾರ್ದು. ಅದರಲ್ಲೇ ಹುಟ್ಟಬೇಕು ಹಣ. ಅಂದರೆ ಒಂದು ಪುಸ್ತಕ ಪ್ರಕಟಣೆ ಮಾಡಿದಾಗ ಅದೇ ಸೆಲ್ಫ್ ಸಸ್ಟೈನಿಂಗ್ ಆಗಿರಬೇಕು. ಯಾಕಂದರೆ ಜೇಬಿಂದ ದುಡ್ಡು ಹಾಕಿ, ತಂದೆಯ ದುಡ್ಡು ಹಾಕಿ ಮಾಡಿದರೆ ಅದು ಭಾಳ ದಿನ ಉಳಿಯಲ್ಲ. ಹೀಗಾಗಿ ಯು ಶುಡ್ ಡೂ ಇಟ್ ಆ್ಯಸ್ ಎ ಬಿಸ್ನೆಸ್. ಪುಸ್ತಕ ಪ್ರಕಾಶನ ಅಂತ ಹೇಳೋದು ಬಿಸ್ನೆಸ್ಸು, ಪುಸ್ತಕ ರೈಟಿಂಗು ಅಥವಾ ಒಳ್ಳೆಯ ಪುಸ್ತಕ ಪ್ರಕಾಶನ ಮಾಡೋದು ಪ್ಯಾಷನ್. ಅದೆರಡು ಮಿಕ್ಸ್ ಮಾಡ್ಕೋಬಾರ್ದು. ಅಂದರೆ ದುಡ್ಡು ಖರ್ಚು ಮಾಡ್ತೀನಿ, ಬೇಕಾದಷ್ಟು ದುಡ್ಡಿದೆ, ನಾನು ಒಳ್ಳೆಯ ಪುಸ್ತಕ ಮಾಡ್ತೀನಲ್ಲ, ಆ ಒಳ್ಳೆಯ ಪುಸ್ತಕವನ್ನು ಮಾರಾಟ ಮಾಡೋದು ಇಬ್ಬರಿಗೂ ಮುಖ್ಯ. ಒಂದು ನಿಮ್ಮ ಪ್ರಕಾಶನ ಸಂಸ್ಥೆ ಉಳಿಯೋದಕ್ಕೆ ಮುಖ್ಯ, ಮತ್ತೊಂದು ಲೇಖಕನ ಪುಸ್ತಕ ತಲುಪೋದಕ್ಕೆ ಮುಖ್ಯ. ಎಷ್ಟೋ ಜನ ಒಂದೇ ದಿನ 25-30 ಪುಸ್ತಕ ಬಿಡುಗಡೆ ಮಾಡ್ತಾರೆ, ತಲುಪಿಸೋದೇ ಇಲ್ಲ. ಅದು ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ, ಒಂದು ಪುಸ್ತಕ ಪ್ರಕಟ ಮಾಡಿದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ರೀಡರ್ಸ್ ಕರ್ನಾಟಕದಲ್ಲಿ ಎಷ್ಟು ಸಾಧ್ಯವೋ. ಅದರ ಹಿಂದಿನ ಲೇಖಕರ ಪುಸ್ತಕ 15,000 ಹೋಗಿದರೆ, ನಾವು ಓದಿದ್ವಿ ಮೊನ್ನೆ 77 ಮುದ್ರಣಗಳನ್ನು ಕರ್ವಾಲೋ ಕಂಡಿದೆ ಅಂತ. ಹೀಗೆ ನೀವು ಈ ಪುಸ್ತಕ 78 ಮುದ್ರಣ ಕಾಣಬೇಕು ಅಂತ ಗುರಿ ಇಟ್ಕೊಂಡು ಶುರು ಮಾಡಬೇಕು ಅಂತ. ಅಂದರೆ ಈ ಪುಸ್ತಕವನ್ನು ಎಷ್ಟು ಮಂದಿಗೆ ಸಾಧ್ಯವೋ ಅಷ್ಟು ಮಂದಿಗೆ ತಲುಪಿಸ್ತೀನಿ ಅಂತ. ಇವತ್ತು ನನಗೆ ಈ ಸಭೆ ಯಾಕೆ ಖುಷಿ ಆಯಿತು ಅಂದರೆ, ನಾನು ಬೆಳಿಗ್ಗೆ ಒಂದು ಬುಕ್ ರಿಲೀಸ್ಗೆ ಹೋಗಿದ್ದೆ. ಬುಕ್ ರಿಲೀಸ್ ಮಾಡಿದೆ 6 ಪುಸ್ತಕಗಳನ್ನು. ಅಲ್ಲಿ ಇದ್ದಂಥ ಮುಖಗಳೇ ಬೇರೆ. ಇಲ್ಲಿರುವವರೆಲ್ಲ ಹೊಸೊಬ್ಬರು. ನಾನು ನಮ್ಮ 4-5 ಗೆಳೆಯರನ್ನು ಬಿಟ್ಟರೆ ಉಳಿದವ್ರು ನಾನು ನೋಡೇ ಇಲ್ಲ. ಅಂದರೆ ಈ ಹೊಸ ಮುಖಗಳು ಪುಸ್ತಕ ಬಿಡುಗಡೆಗೆ ಬರೋದು ಭಾಳ ಮುಖ್ಯ. ಈ ಹೊಸೊಬ್ಬರನ್ನು ಸಾಹಿತ್ಯಕ್ಕೆ ಕರ್ಕೊಂಡು ತರೋದು ಅದು ಭಾಳ ಮುಖ್ಯ. ಅದೊಂದು ಕೆಲಸ ನೀವು ಮಾಡಿದ್ದೀರಿ. ಸೊ ಮಾರಾಟವನ್ನು ಸಹ ಹೊಸೊಬ್ಬರಿಗೆ ತಲುಪಿಸ್ಲಿಕ್ಕೆ ಮಾಡಿ ಅಂತ. ಈಗಾಗಲೇ ತುಂಬ ಓದಿದವರಿಗೆ, ಹಸಿವಿಲ್ದವರಿಗೆ ಪುಸ್ತಕ ಕೊಟ್ಟು ಪ್ರಯೋಜನ ಇಲ್ಲ. ಇವತ್ತು ಏನಾಗುತ್ತೆ ಅಂದರೆ, ಪುಸ್ತಕ ಬರೆಯೋರು ಸಿಗ್ತಾರೆ, ಪುಸ್ತಕ ಪ್ರಿಂಟ್ ಮಾಡೋಕ್ಕೆ ದುಡ್ಡು ಇರುತ್ತೆ ಎಲ್ಲರ ಹತ್ರನೂ. ಒಂದು 20-25 ಸಾವಿರ ಇದ್ದರೆ ಒಂದು 500 ಕಾಪಿ ಹಾಕಿಬಿಡ್ಬೋದು. ಅಥವಾ ಪ್ರಿಂಟ್ ಆನ್ ಡಿಮಾಂಡ್ ಅಂತ ನೀವು 100 ಕಾಪಿ ಹಾಕಿಬಿಡ್ಬೋದು.
ಎರಡನೇದು ಆ ಪುಸ್ತಕವನ್ನು ಹೊಗಳಿ ಬರಲಿಕ್ಕೆ ನಿಮಗೆ ಸ್ನೇಹಿತರು ಸಿಗ್ತಾರೆ ಫೇಸ್ಬುಕ್ಕಲ್ಲಿ, ಭಾಳ ಚೆನ್ನಾಗಿದೆ ಹೊಗಳ್ತಾರೆ. ಆಮೇಲೆ ಕೊಂಡುಕೊಳ್ಳಲಿಕ್ಕೆ ನಾವು ₹100 ತೊಗೊಂಬಿಡ್ತಾರೆ, ಬಟ್ ಓದಲ್ಲ. ಈ ಮೂರರಿಂದ ನೀವು ಬಚಾವಾಗಿ ಫಸ್ಟು. ಸೊ ಅದರಿಂದ ಬಚಾವಾಗಿ ನಿಜವಾದ ಓದಿಗೆ ತಲುಪಿಸುವ ಕೆಲಸ ಮಾಡಬೇಕು. ಎರಡನೇದು ಪ್ರಕಾಶಕರಾಗಿ ಮಾಡಬೇಕಾದ ಇನ್ನೊಂದು ಕೆಲಸ ಏನಂದರೆ, ಯಾರದೇ ದಾಕ್ಷಿಣ್ಯಕ್ಕೆ ಬಿದ್ದು ಪುಸ್ತಕ ಪ್ರಕಟ ಮಾಡಬಾರ್ದು. ಆ ಪುಸ್ತಕ ಮೌಲ್ಯ ಇದೆಯೋ, ಅಂದರೆ ಕನಸುಗಳ ಇನ್ಫಿನಿಟಿಯಿಂದ ಒಂದು ಪುಸ್ತಕ ಬಂದರೆ, ಮುಂಚೆ ಪುಟ್ಟಣ್ಣ ಕಣಗಾಲ್ ಅಥವಾ ರಾಜ್ಕುಮಾರ್ ಬ್ಯಾನರಿಂದ ಸಿನಿಮಾ ಬಂದಾಗ ಹೇಗೆ ಜನ ಕಣ್ಣು ಮುಚ್ಕೊಂಡು ಹೋಗ್ತಾಯಿದ್ರು, ಹೇಗೆ ಕ್ವಾಲಿಟಿ ಸಿಗ್ತಿತ್ತೋ, ಹಾಗೆ ನಿಮ್ಮ ಇನ್ಫಿನಿಟಿಯಿಂದ ಬಂದರೆ ಇದು ಒಳ್ಳೆಯ ಪುಸ್ತಕ ಆಗಿರುತ್ತೆ ಅಂತ ಹೇಳಿ ತಗೊಳ್ಳೋ ಥರ ಇರಬೇಕು. ಅದಕ್ಕೆ ಬ್ಯಾನರೇ ಮೊದಲ ಪ್ರಚಾರ, ಆನಂತರ ಲೇಖಕ. ಸೊ ಹೀಗೆ ಅದನ್ನು ಎರಡು ವಿಚಾರವನ್ನು ಬಹಳ ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕು. ಇಲ್ಲದಿದ್ದರೆ ನೆಲಮನೆ ಪ್ರಕಾಶನ ಅಂತ ನೆಲಮನೆ ದೇವೇಗೌಡರು ಆರಂಭಿಸಿದರು. ಅವರ ಪುಸ್ತಕ ತಗೊಂಡ್ರೆ ಅದ್ಭುತವಾದ ಪುಸ್ತಕಗಳು, ಯಾವ ಪುಸ್ತಕಗಳು ರಾಜಿ ಮಾಡ್ತಿರಲಿಲ್ಲ. ಅಕ್ಷರ ಪ್ರಕಾಶನ ಅಥವಾ ಮನೋಹರ ಗ್ರಂಥಮಾಲೆ, ಇವರೆಲ್ಲ ಪುಸ್ತಕ ಪ್ರಕಟ ಮಾಡುವಾಗಲೇ ಅಲ್ಲಿ ಕೀರ್ತನಾದ ಕೃತಿಕೂಟಿಯವರು ಓದಿ ಚೆನ್ನಾಗಿದ್ದರೆ ಮಾತ್ರ ಮಾಡ್ತಿದ್ರು. ಹೀಗೆ ನಮ್ಮ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದ್ದು. ಇವ್ರು ಹೇಳಿದಂಥ ಪೆಂಗ್ವಿನ್ ಪ್ರಕಾಶನ, ಪೆಂಗ್ವಿನ್ ಪ್ರಕಾಶನದ ಪುಸ್ತಕ ತಗೊಂಡ್ರೆ ನಿಮಗೆ ಆ ಪುಸ್ತಕದ ಬಗ್ಗೆ ಚೆನ್ನಾಗಿರುತ್ತೆ, ಓದ್ಬೋದು, ಏನೋ ಒಂದು ಹೊಸ ವಿಚಾರ ಸಿಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಇರುತ್ತೆ. ಆ ಎರಡು ಅಂಶಗಳನ್ನು ತಾವು ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು ಅಂತ ಅನಿಸುತ್ತೆ. ಆಮೇಲೆ ನನಗೆ ಇಲ್ಲಿ ಆಶ್ಚರ್ಯ ಏನಂದರೆ, ನೀವು ಸಭೆಗೆ ಕರೆಸಿರುವಂಥ ವ್ಯಕ್ತಿಗಳು ಶ್ರೀಯುತ ರಾಜ್ಕುಮಾರ್ ಇರ್ಬೋದು, ಅಥವಾ ಸತ್ಯಾವತಾರ ಅಂತ ಹೊಸ ಸೀರೀಸ್ ಶುರು ಮಾಡಿದ್ದಾರೆ, ಬಹಳ ಜನಪ್ರಿಯವಾಗಿದೆ. ಒಂದು ಮ್ಯೂಸಿಕ್ ಪ್ರೋಗ್ರಾಮಿಗೆ ₹1,000 ಕೊಟ್ಟು 1,000 ಜನ ಬಂದು ಕೇಳ್ತಾರೆ ಅಂತ ಹೇಳಿದರೆ, ಅದನ್ನು ನಮ್ಮ ಸಾಧಿಸಿದಂಥ ಖ್ಯಾತಿ ನಮ್ಮ ರಾಮಚಂದ್ರ ಹಡಪದು, ರಾಘವೇಂದ್ರ ಕಂಚನ್ ಮತ್ತು ಟೀಮಿಗೆ ಅವರ ಪರಮಪದ ಈಸ್ ಎ ವೆರಿ ಸಕ್ಸಸ್ ಸ್ಟೋರಿ. ಸೊ ಅವರಿದ್ದಾರೆ. ಆಮೇಲೆ ಶ್ರುತಿ BR ಅಂತ ಇತ್ತೀಚೆಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರು ಬಂದಿಲ್ಲ ಅನಿಸುತ್ತೆ. ಆಮೇಲೆ ಈ ಸೈಯದ್ ಇಸಾಕ್ ಗ್ರಂಥಪಾಲಕರು ಮತ್ತು ಅಯೂಬ್ ಅಹಮದ್ ಇಬ್ಬರು ನನಗೆ ಹಳೆಯ ಪರಿಚಯ. ಅಂದರೆ ನಮ್ಮ ಸುವರ್ಣ ನ್ಯೂಸ್ ಕನ್ನಡಪ್ರಭದಿಂದ ಅವರಿಗೆ ಒಂದು ಪ್ರಶಸ್ತಿ ಕೂಡ ಕೊಟ್ಟಿದ್ವಿ ನಾವು. ಆಮೇಲೆ ಇತ್ತೀಚೆಗೆ ಚಂದನ ವೆಂಕಟೇಶ್ ಹಾಸನದಲ್ಲಿ ಸಿಕ್ಕಿದ್ದು, ಹಾಸನದಲ್ಲಿ ಭೇಟಿಯಾಗಿದ್ದರು. ಇವರ ಮಾತುಗಳನ್ನು ಮೊದಲು ಸಲ ಕೇಳಿದ್ದು. ಭಾವನಾ ತಾನು ಹಾಯ್ ಬೆಂಗಳೂರು ಆರಂಭಿಸಬೇಕು ಅಂತ ಭಾಳ ದಿವಸದಿಂದ ಹೇಳ್ತಿದ್ರು. ನನಗೆ ಸಮ್ಮತಿ ಇರಲಿಲ್ಲ, ನಾನು ಬೇಡ ಅಂತ ಹೇಳ್ತಿದ್ದೆ. ಅದನ್ನು ವಿರೋಧಿಸಿದ್ದು ನಾನೇ ಒಬ್ಬನೇ ಇರಬೇಕು. ಯಾಕೆಂದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಈ ಟ್ಯಾಬ್ಲಾಯ್ಡ್ಗಳನ್ನು ಇವತ್ತು ಮಾಡಿದಾಗ ಕಾಸು ಕಮ್ಮಿ ಬರುತ್ತೆ, ಕೇಸು ಜಾಸ್ತಿ ಬರುತ್ತೆ. ಸೊ ಆಲ್ರೆಡಿ ಅವನು ಅದೇ ಹೇಳಿದ್ರಲ್ಲ. ಯಾಕಂದರೆ ಇವತ್ತು ಬಹಳ ಪ್ರತಿರೋಧ ಇದೆ ಸಮಾಜದಲ್ಲಿ. ಮೊದಲಿನ ಥರ ಒಂದು ಪ್ರತಿಭಟನೆಯನ್ನು ಅಥವಾ ಒಂದು ವಿರೋಧವನ್ನು ಸ್ವೀಕಾರ ಮಾಡುವಂಥ ಮನಸ್ಸು ಭಾಳ ಕಡಿಮೆ ಇದೆ. ಯಾರಾದರೂ ವಿರುದ್ಧ ಬರೆದ್ರೆ ಇನ್ನೊಬ್ಬ ಯಾರೋ ಲಾಯರ್ ಕಾಯ್ತಾ ಇರ್ತಾರೆ, ಬನ್ನಿ ಕೇಸ್ ಹಾಕೋಣ ಅಂತೇಳಿ. ನಾನು ಕೇಸ್ ಹಾಕಿಸ್ತೀನಿ, ಬಂದಲ್ಲಿ ಅರ್ಧ ಹಂಚ್ಕೊಳ್ಳೋಣ. ಈ ಥರದ ಒಂದು ಒಟ್ಟಾರೆಯಾಗಿ ಒಂದು ಕೇಸ್ ಹಾಕಬೇಕಂತೇಳೋ ಒಂದು ಮನಸ್ಥಿತಿ ಇದೆ. ಅಂದರೆ ಏನಾದರೂ ಮಾಡ್ತಾ ಇರಬೇಕು ಅಂತೇಳಿ ನಾವು ಹಲವು ಲಾಯರ್ಗಳನ್ನು ನೋಡಿದ್ದೀವಿ. ಸೊ ಈ ಥರ ಇರುವಾಗ ಈಗ ಒಂದು ಪತ್ರಿಕೆಯನ್ನು ಮಾಡಿ ನಿಜವಾದ ವಿರೋಧವನ್ನು ದಕ್ಕಿಸಿಕೊಳ್ಳೋದು ಭಾಳ ಕಷ್ಟ. ಬಟ್ ಭಾವನಾ ಅಂಥ ಒಂದು ದಿಟ್ಟ ಥರದ ಹೆಣ್ಣುಮಗಳು ಅಂತ ನನಗೆ ಅನಿಸುತ್ತೆ. ನನಗೆ ಯಾಕಂದರೆ ಅವರನ್ನು ನಾನು ನೋಡ್ತಾ ಬಂದಿದ್ದೀನಿ. ಒಂದು ಹಠ ಹಿಡಿದ್ರೆ ಅದನ್ನು ಮಾಡೇ ಮಾಡ್ತಾರೆ ಅವರು. ಆ ಹಠದಲ್ಲಿ ಅವರ ಈ ಪತ್ರಿಕೆ ಭಾಳ ಸುಂದರವಾಗಿ ಬರ್ತಾಯಿದೆ. ನಾನು ಹಲವು ಸಂಚಿಕೆಗಳನ್ನು ನೋಡಿದೆ, ಹಲವು ಸಂಚಿಕೆಗಳನ್ನ ಕೊಂಡ್ಕೊಂಡಿದ್ದೀನಿ. ಅದರ ಅಂಕಣಗಳು, ಇಂಥ ಹೊಸ ಹುಡುಗರ ಹತ್ರ ಅಂಕಣ ಬರೆಸೋದು, ಇದೆಲ್ಲ ಬಹಳ ಚೆನ್ನಾಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ದೀಕ್ಷಿತ್ ನಾಯರ್ನ ಬರಹಗಳಲ್ಲಿ ಒಂದು ವಿಶೇಷವಾದ ಗುಣ ಏನಿದೆ ಅಂದರೆ, ದೀಕ್ಷಿತ್ ಒಳ್ಳೆಯದನ್ನು ಹುಡುಕ್ತಾರೆ. ಯಾರು ಸಾಧನೆ ಮಾಡಿದ್ದಾರೆ, ಯಾರು ಇನ್ನೊಬ್ಬರಿಗೆ ಮಾದರಿಯಾಗಬಲ್ಲರು, ಯಾರ ಸ್ಫೂರ್ತಿಯಿಂದ ಇನ್ನೊಬ್ಬರು ಸ್ಫೂರ್ತಿಯನ್ನು ಪಡೆದು ತಮ್ಮ ಬದುಕನ್ನು ರೂಪಿಸಿಕೊಳ್ಳಬಲ್ಲರು ಅಂತ ಹೇಳೋದು ಅವರಿಗೆ ಅಂಥ ಹುಡುಕಾಟದಲ್ಲಿ ಇದ್ದು ಆ ರೀತಿಯ ಸಾಧನೆ ಮಾಡಿದವ್ರನ್ನ ಹುಡುಕಿ ಬರೆಯೋದಿದೆಯಲ್ಲ, ಇದಕ್ಕೆ ಭಾಳ ಸಂಯಮ ಮತ್ತು ಶ್ರಮ ಎರಡೂ ಬೇಕಾಗುತ್ತೆ. ಸುಮ್ಮನೆ ಮೇಲಿನ ಮೇಲೆ ಯಾರ ಬಗ್ಗೆನ 4 ಮಾತು ಬರೆದು ಹಾಕೋದು, ಬೈಯೋದು, ಇದೆಲ್ಲ ಭಾಳ ಸುಲಭ. ಇವತ್ತು ಬೈದರೆ ಭಾಳ ಬೇಗ ಫೇಮಸ್ ಆಗ್ತೀವಿ, ಹೊಗಳಿದರೆ ಅಷ್ಟು ಫೇಮಸ್ ಆಗಲ್ಲ. ಸೊ ಈ ಒಂದು ಬೈಗಳಿದೆಯಲ್ಲ, ಅದು ನಮ್ಮನ್ನು ಭಾಳ ಪ್ರಸಿದ್ಧರನ್ನಾಗಿ ಮಾಡುತ್ತೆ. ನಿಜವಾದ ವ್ಯಕ್ತಿಗಳನ್ನು, ನಿಜವಾಗಿ ಯಾರನ್ನು ಹೊಗಳಬೇಕೋ, ಯಾರನ್ನು ನಿಜವಾದ ಕೆಲಸ ಮಾಡಿದ್ದಾರೋ ಅಂಥವರನ್ನು ಹುಡುಕಿ ಹೊಗಳೋದು. ಅಂದರೆ ಸುಮ್ಮನೆ ಹೊಗಳೋಕ್ಕೆ ಅದಲ್ಲ, ಅಂಥವ್ರನ್ನ ಹುಡುಕಿ, ಅಂಥವರನ್ನು ಮೆಚ್ಚಿ, ಅಂಥವರ ಸಾಧನೆಯನ್ನು ಇನ್ನೊಬ್ಬರಿಗೆ ಪರಿಚಯಿಸುವಂಥ ಕೆಲಸವನ್ನು ಮಾಡೋದು ಭಾಳ ಕಷ್ಟ ಇದೆ.
ಅಂಥ ಕೆಲಸವನ್ನು ಈ ಪುಸ್ತಕದಲ್ಲಿ ಅವರ ಲೇಖನಗಳಲ್ಲಿ ಅವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ನನಗೆ ಅವ್ರ ಮೇಲೆ ಪ್ರೀತಿ ಯಾಕೆಂದರೆ ಒಂದು ಸ್ವಾರ್ಥ ಕೂಡ ಇದೆ. ನನ್ನ 3-4 ಪುಸ್ತಕಗಳಿಗೆ ಅವರು ವಿಮರ್ಶೆ ಬರೆದಿದ್ದಾರೆ. ನನ್ನ ಆರಂಭದಲ್ಲಲ್ಲ, ಕಳೆದ 5-6 ವರ್ಷಗಳಲ್ಲಿ ಹಲವಾರು ಪುಸ್ತಕಗಳಿಗೆ ಬರೆದಿದ್ದಾರೆ. ನನಗೆ ಮೊದಲು ಮೈಸೂರಲ್ಲಿ ಅವರು ಭೇಟಿಯಾಗಿದ್ದರು. ಮೈಸೂರಲ್ಲಿ ವಾನಹಳ್ಳಿ ಇದ್ದಾಗ ಅವ್ರು ಮೈಸೂರಲ್ಲಿ ಭೇಟಿಯಾಗಿದ್ದು. ಆಗಿಂದಲೇ ಅವರ ಒಡನಾಟ ಇತ್ತು. ಸೊ ಈ ಪುಸ್ತಕವನ್ನು ಓದಿದಾಗ ನಿಜವಾಗ್ಲೂ ನನಗೆ ಅಂದರೆ ಬಹಳ ಮಂದಿ ಸಿಗ್ತಾ ಇರ್ತಾರೆ, ಬಹಳ ಮಂದಿ ಪುಸ್ತಕಗಳನ್ನು ಕೊಡ್ತಾರೆ, ಲೇಖಗಳನ್ನು ಬರೆದು ಕಳಿಸ್ತಾರೆ. ಸೊ ಅದರಲ್ಲಿ ಒಂದು ಲೇಖಕ, ಒಬ್ಬ ನಿಜವಾಗಿ ಲೇಖಕ ಅಂತ ಅನಿಸ್ಕೋಬೇಕಾದ್ರೆ ಇವತ್ತು ಭಾಳ ಕಷ್ಟ ಇದೆ. ಇವತ್ತಿಗೆ ಕೂಡ ಅತ್ಯುತ್ತಮ ಕಥೆಗಾರರ ಹೆಸರು ಹೇಳಿ ಅಂತ ಹೇಳಿದರೆ ಅದು ಶಿವರಾಮ ಕಾರಂತರಿಗೆ ಬಂದು ನಿಂತುಬಿಡುತ್ತೆ. ಎಲ್ಲರೂ ಶಿವರಾಮ ಕಾರಂತರ ಪುಸ್ತಕಕ್ಕೆ ಬಂದು ಎಲ್ಲಿ ಮಾಸ್ತಿಯಿಂದ ಶುರು ಮಾಡಿ ಅಥವಾ ದೇವುಡನ್ನು ಶುರು ಮಾಡಿ ಶಿವರಾಮ ಕಾರಂತರಿಗೆ ಬಂದು ನಿಲ್ಲಿಸ್ಬಿಡ್ತಾರೆ. ಅಲ್ಲಿಂದ ಮುಂದೆ ಬರೋದಕ್ಕೆ ಭಾಳ ಕಷ್ಟ ಇದೆ. ಅಂದರೆ ಸತತವಾಗಿ 30-40 ವರ್ಷ ಬರೀದೇ ಹೋದರೆ ಅವನು ಲೇಖಕ ಅಂತ ಅನಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ನಿಮ್ಮ ಮೊದಲ ಹೆಜ್ಜೆ. ಈ ಮೊದಲ ಹೆಜ್ಜೆಯಿಂದ ಬಹಳ ಮುಖ್ಯ ಏನಂದರೆ ನೀವು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕಂದ್ರೆ ಒಂದು ವೆರೈಟಿ ಆಫ್ ಪುಸ್ತಕಗಳನ್ನ ಕೊಡಬೇಕು. ಆ ಕಾಲಕ್ಕೆ ಏನು ಬದಲಾವಣೆ ಬೇಕು, ಸಮಾಜ ಯಾವ ಪುಸ್ತಕವನ್ನು ಬಯಸುತ್ತದೆ ಅಂತ ನಿಮ್ಗೆ ಗೊತ್ತಿರಬೇಕು. ಯಾಕಂದರೆ ಸಮಾಜ ಪರಿವರ್ತನಶೀಲವಾಗಿರುತ್ತೆ, ಅದಕ್ಕೆ ಒಂದು ಪ್ರತಿರೋಧ ಇರುತ್ತೆ. ಅದು ಒಂದು ರೀತಿಯಲ್ಲಿ ಈ ಮರ ಹೇಗೆ ಹೊಸ ಹೂವುಗಳನ್ನು ಅರಳಿಸುತ್ತೋ ಹಾಗೆ ಸಮಾಜ ಕೂಡ ಒಂದು ಹೊಸತನಕ್ಕೆ ತುಡಿತಾ ಇರುತ್ತೆ. ಹೀಗಾಗಿ ಆ ಸಮಾಜ ಬಯಸುವಂಥ ಕೃತಿಗಳು ಯಾವುದು, ಈ ಒಂದು ಪುಸ್ತಕ ಯಶಸ್ವಿ ಆಯ್ತಲ್ಲ, ಮುಂದಿನ ಪುಸ್ತಕದಲ್ಲಿ ಒಂದು ಅಚ್ಚರಿಯನ್ನು ಕೊಡಬೇಕಾಗುತ್ತೆ. ಆ ರೀತಿಯ ಒಂದು ಹುಡುಕಾಟ ಮತ್ತು ನಿಮ್ಮ ಒಳಗಿನಿಂದಲೇ ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾದ್ದು ಓದು ಅಂತ ಹೇಳ್ತೀನಿ ನಾನು. ಬೇರೆ ಬೇರೆ ಭಾಷೆಯಲ್ಲಿ ಬರುವಂಥ ಪುಸ್ತಕಗಳು, ಬೇರೆ ಬೇರೆ ದೇಶದಲ್ಲಿ ನಿಮ್ಮ ವಯಸ್ಸಿನವರೇ ಬರೆಯುವಂಥ ಪುಸ್ತಕಗಳು, ಒಂದು ಲಿಟ್ ಫೆಸ್ಟ್ಗಳಿಗೆ ಹೋಗೋದು, ಅಲ್ಲಿ ಅವ್ರ ಜೊತೆ ಮಾತಾಡೋದು, ಇದೆಲ್ಲ ಭಾಳ ಮುಖ್ಯ. ಯಾಕಂದರೆ ಲೇಖಕ ಏನಂದ್ಕೊಂಡ್ಬಿಡ್ತಾನೆ ಅಂದರೆ ತನ್ನ ಸುತ್ತಲಿರುವ ಓದುಗರೇ ತನ್ನ ಬಹಳ ದೊಡ್ಡ ಶಕ್ತಿ ಅಂದ್ಕೊಂಡ್ಬಿಡ್ತಾನೆ. ಬಟ್ ನನ್ನ ಪ್ರಕಾರ ಪ್ರತಿಯೊಬ್ಬ ಲೇಖಕ ತನ್ನ ಹೊಸ ಪುಸ್ತಕ ಬಂದಾಗ 10% ಹಳೆಯ ಓದುಗರಗಳನ್ನ ಕಳಿಸ್ಕೊಬಿಡ್ಬೇಕು. ನಾನು ಇವ್ರನ್ನ ರೈಟ್ರ್ ಅಲ್ಲ ಅಂತ, ಆಗಲೇ ನಿಮ್ಮಲ್ಲಿ ಹೊಸದಾಗಿ ಬರೆದಿದ್ದೀರಿ ಅಂತೇಳಿ. ಇಲ್ಲದಿದ್ದರೆ ಅದೇ ಓದುಗರು ಓದ್ತಿರ್ತಾರೆ. 100 ಜನ ಇರ್ತಾರೆ, ಅದೇ 100 ಜನ ಓದ್ತಾ ಇರ್ತಾರೆ. ಆಮೇಲೆ ಎಷ್ಟೋ ವರ್ಷ ಹೋದ ನಂತರನೂ ಸಾರ್ ಜಾನಕಿ ಕಾಲಂ ಓದಿದ್ದೆ ಅಂತ ಹೇಳ್ತಾ ಇರ್ತಾರೆ. ಇವತ್ತೇನು ಬರ್ತೀನಿ ಅಂತ ಯಾರೂ ಓದಲ್ಲ. ಹಾಗಾಗಿ ನೀವು ಆ ಹೊಸತನವನ್ನು ಬರಹಗಳಲ್ಲಿ ಅಳವಡಿಸ್ಕೊಡೋದು ಮತ್ತು ಒಂದು ಹೊಸ ಓದುಗರನ್ನು ಹುಟ್ಟು ಹಾಕುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಿರಬೇಕು. ಈ ಯಶಸ್ಸಿನ ಪ್ರಶ್ನೆ ಬಂದಾಗ ನನಗೆ ನಿಜವಾಗ್ಲೂ ಇವತ್ತಿನ ತನಕ ಯಾವುದು ಯಶಸ್ಸು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಒಂದು ಯಶಸ್ಸು ಅಂತ ಇದು ನನ್ನ ಯಶಸ್ಸು ಅಂತ ಅಂದ್ಕೊಂಡ್ಬಿಟ್ರೆ ಅದಕ್ಕೆ ಹೇಗೆ ಅಲ್ಲಿಗೆ ತಲುಪಬಹುದು ಅಂತ ಹೇಳುವ ಒಂದು ಎಂಥದ್ದು IPS ಆಗೋದು IAS ಆಗೋದು ಇರುತ್ತಲ್ಲ, ಹಾಗಲ್ಲ ಅದು. ಆದರೆ ನಿಜವಾದ ಯಶಸ್ಸು ಪ್ರತಿಯೊಬ್ಬನಿಗೂ ಆ ಯಶಸ್ಸು ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ, ನಾನು ಇಲ್ಲಿಗೆ ಹೋಗಬೇಕು ಅಂತ ಬಯಸಿದ್ದೆ ಅಂತ. ಅಂದರೆ ದಾರಿಗಳಿರಲ್ಲ. ದ ರೋಡ್ ನಾಟ್ ಟೇಕನ್ ಅಂತ ಒಂದು ಪದ್ಯ ಇದೆ ಭಾಳ ಚೆನ್ನಾಗಿ. ಎಲ್ಲರೂ ನಡೆದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾರೆ. ಇನ್ನೊಂದು ಯಾರೂ ನಡೆಯದ ದಾರಿ ಇರುತ್ತೆ. ಯಾರೂ ನಡೆಯದ ದಾರಿಯಲ್ಲಿ ನಡೆಯೋದು ಯಶಸ್ಸು ಅಂತ ನನ್ನ ಭಾವನೆ. ಹೀಗಾಗಿ ಯಾರೂ ಕೂಡ ನಡೆಯದ ದಾರಿಯಲ್ಲಿ ಹಲವಾರು ಲೇಖಕರು ರಚನೆ ಮಾಡಿದ್ದಾರೆ. ಇನ್ನೊಂದು ಏನಂದರೆ ಸ್ವಲ್ಪ ವಿಮರ್ಶಾತ್ಮಕವಾಗಿ ಬರಿಬೇಕು ಅಂತೇಳಿ. ಅಂದರೆ ಇನ್ನೊಬ್ಬರ ಕೃತಿಗಳನ್ನು ಬರೆಯುವಾಗ ನಮ್ಮ ಯಾವುದೇ ಲೇಖಕ ಬೆಳೆಯುವುದು ಯಾವುದರಿಂದ ವಿಮರ್ಶೆಯಿಂದ. ಅವನ ಕೃತಿ ಚೆನ್ನಾಗಿಲ್ಲ ಅಂತ ಹೇಳುವವರು ಒಂದು ಇಬ್ಬರಾದರೂ ಬೇಕಾಗುತ್ತೆ. ಸೊ ಅಂಥ ಇಬ್ಬರು ಗೆಳೆಯರನ್ನು ನೀವಿಟ್ಕೊಳ್ಳಿ. ಮತ್ತು ಇನ್ನೊಬ್ಬ ಲೇಖಕನ ಓದಿದಾಗ ಅವನಿಗೆ ಕೂಡ ಹೇಳಿ ಕೃತಿಯಲ್ಲಿ ಈ ಅಂಶಗಳು ಚೆನ್ನಾಗಿಲ್ಲ ಅಂತ. ಅದು ಲಂಕೇಶ್ರ ನಿನ್ನೆ ಒಂದು ಭಾಷಣ ಕೇಳ್ತಾ ಇದ್ದೆ. ಅವ್ರು ಹೇಳ್ತಾಯಿದ್ರು, ನನಗೆ ಇವತ್ತು ಯಾವುದೇ ಪುಸ್ತಕವನ್ನು ಹೊಗಳೋದಕ್ಕೆ ಭಯ ಆಗುತ್ತೆ ಅಂತ. ಯಾಕಂದರೆ ಹೊಗಳಿದ ತಕ್ಷಣ ಇಡೀ ಸಮಾಜದಲ್ಲಿ ಬೇರೆ ಬೇರೆ ವಿರೋಧಗಳು ಶುರುವಾಗ್ತವೆ. ನಾನು ನಿಮ್ಮ ಪುಸ್ತಕವನ್ನು ಹೊಗಳಿದ್ರೆ ನನ್ನನ್ನು ನೋಡಿದರೆ ಆಗದ 50 ಮಂದಿ ಬೈತಾರೆ. ಅದು ಅಂದರೆ ಒಂದು ಹೊಗಳಿಕೆ ಕೂಡ ಒಬ್ಬ ಲೇಖಕನಿಗೆ ಮುಳುವಾಗಬಲ್ಲದು ಅಂತ. ಇವತ್ತಿನ ಒಂದು ಫೇಸ್ಬುಕ್ ಜಗತ್ತಲ್ಲಿ ಆಗಿದೆ. ಅದು ಸೋಷಲ್ ಮೀಡಿಯಾದ ಮೆಂಟಾಲಿಟಿನೇ ಆಗಿದೆ. ಬಟ್ ನಿಮ್ಮ ಎದುರುಗಡೆ ಸಿಕ್ಕಿದಾಗ ಅವ್ರಿಗೆ ಬೈಯಲ್ಲ. ಅಂದರೆ ಅವರ ಪರ್ಸನಾಲಿಟಿ, ಒಂದು ಸೋಷಲ್ ಮೀಡಿಯಾ ಪರ್ಸನಾಲಿಟಿ ಇರುತ್ತೆ, ಒಂದು ಸೋಷಲ್ ಪರ್ಸನಾಲಿಟಿ ಇರುತ್ತೆ. ಅದರ ಮಧ್ಯೆ ಒಂದು ದೊಡ್ಡ ಅಂತರ ಇರುತ್ತೆ ಅಂತೇಳಿ. ಸೊ ಈ ರೀತಿಯಾಗಿ ಇರುವಂಥ ಹೊತ್ತಲ್ಲಿ ನಿಮ್ಮ ಕೃತಿ, ನಿಮ್ಮ ಮಾತು ಮತ್ತು ನೀವು ಕಂಡುಕೊಳ್ಳುವಂಥ ದಾರಿ ಬಹಳ ವಿಶಿಷ್ಟವೂ ವಿಭಿನ್ನವೂ ಆಗಿರಬೇಕಾಗತ್ತೆ. ಆ ದಾರಿ ನಿಮಗೆ ಆದಷ್ಟು ಬೇಗ ಸಿಗಲಿ. ಮತ್ತು ನಿಮ್ಮ ಪುಸ್ತಕಗಳು ಹೊಸ ಪುಸ್ತಕಗಳು, ಹೊಸ ರೀತಿಯ ಪುಸ್ತಕಗಳು ಬರ್ತಾ ಇರಲಿ. ಮತ್ತು ಕನಸುಗಳ ಇನ್ಫಿನಿಟಿ ನಿಮ್ಮ ಇನ್ನೊಂದು ಪುಸ್ತಕವನ್ನು ಮಾಡಬಾರ್ದು. ಅಂದರೆ ಹೊಸ ಲೇಖಕರು ಹುಡುಕಬೇಕು. ಮಾಡಬಾರ್ದು ಅಂದರೆ ಹಂಗಲ್ಲ ಹೇಳಿದ್ದೆ ನಾನು.
ಒಂದು ಪುಸ್ತಕವನ್ನು ಮಾಡಿದ ನಂತರ ಒಬ್ಬನೇ ಲೇಖಕನಿಗೆ ಸಾಮಾನ್ಯವಾಗಿ ಜ್ಯೋತಿ ಬೀಳಬಾರ್ದು, ಹೊಸ ಲೇಖಕನ ಹುಡ್ಕೊಂಡು ಹೋಗಬೇಕು. ಅದು ಯಂಗ್ಸ್ಟರ್ಸನ್ನು ಹುಡುಕಬೇಕು. ಹೊಸ ಅಂದರೆ ಯಂಗ್ಸ್ಟರ್ಸನ್ನು ಹುಡುಕಬೇಕಂದ್ರೆ ನೀವು ಓದಬೇಕಾಗುತ್ತೆ. ನೀವು ಅಂದರೆ ಫೇಸ್ಬುಕ್ಕಲ್ಲಿ ಒಂದು ಸಣ್ಣ ಲಂಕೇಶ್ ಮತ್ತು ಅಡಿಗರಿಗೆ ಒಂದು ಬಹಳ ದೊಡ್ಡ ಗುಣ ಇತ್ತೇನೆಂದರೆ, ಅವರು ಒಂದು ಸಾಲು ಓದಿದ ತಕ್ಷಣ ಈ ಮನುಷ್ಯ ನಿಜವಾಗಲೂ ಘನವಾದ್ದನ್ನು ಬರೀತಾನೆ ಅಂತ ಊಹಿಸಬಲ್ಲವರಾಗಿದ್ದರು. ಆ ರೀತಿಯ ಊಹಿಸಬಲ್ಲಂಥ ಶಕ್ತಿ ಒಬ್ಬ ಪ್ರಕಾಶಕನಿಗೆ ಇರಬೇಕು ಅಂತ. ಅವನು ಎಲ್ಲೋ ಒಂದು ಸಣ್ಣ ಪೀಸ್ ಅಂದರೆ ಎಲ್ಲ ಪತ್ರಿಕೆಗಳು ಬರಿತಾ ಇರ್ತಾರೆ, ಅಂಕಣಗಳು ಬರಿತಾ ಇರ್ತಾರೆ, ಬ್ಲಾಗ್ ಬರಿತಾ ಇರ್ತಾರೆ, ಎಲ್ಲೋ ಮಾತಾಡ್ತಾ ಇರ್ತಾರೆ. ಅದನ್ನು ಗ್ರಹಿಸಿ ಆತನಿಂದ ಲೇಖನ ಬರೆಸುವಂಥ, ಕತೆ ಬರೆಸುವಂಥ, ಕಾದಂಬರಿ ಬರೆಸುವಂಥ ಶಕ್ತಿ ನಿಮಗಿರಬೇಕು. ಆ ಶಕ್ತಿ ಕೂಡ ನಿಮಗೆ ಬರಲಿ. ಸೊ ಇಬ್ಬರು ಯಂಗ್ಸ್ಟರ್ಸ್ ಈ ಜೋಡೆತ್ತುಗಳ ಥರ ಇದ್ದೀರಿ. ಚೆನ್ನಾಗಿ ನಿಮ್ಮ ಜೋಡಿ ಭಾಳ ಯಶಸ್ವಿಯಾಗಿ ಆಗಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಒಂದಾನೊಂದು ಕಾಲದಲ್ಲಿ ಬೆಂಗಳೂರು ಎದ್ದೇಳ್ತಾ ಇದ್ದಿದೆ ಈ ಪತ್ರಿಕೆಯಿಂದ. ಕನ್ನಡದ ಏಕೈಕ ವರದಿಗಾರರು ಕಾರ್ಗಿಲ್ ಯುದ್ಧ ಭೂಮಿಗೆ ಹೋಗಿ ಅಲ್ಲಿಂದ ವರದಿಗಳನ್ನು ತಗೊಂಡು ಬರ್ತಾಯಿದ್ರು. ನೈಜತೆಗಳನ್ನು ಎತ್ತಿ ಹಿಡಿತಿದ್ರು. ರಾಜಕಾರಣಿಗಳ ಪಾಲಿಗಂತೂ ಸಿಂಹ ಸ್ವಪ್ನವೇ ಆಗಿದ್ರು. ಅವರ ಹೆಸರಲ್ಲೂ ಧ್ವನಿಯಲ್ಲೂ ಎರಡರಲ್ಲೂ ಪವರ್ ಇದೆ. ಆ ಹೆಸರು ಯಾವುದು ಹೇಳಿ? ರವಿ ಬೆಳಗೆರೆ ಅವರು. ಸುಮಾರು 8 ತಿಂಗಳಿಂದ ಹಾಯ್ ಬೆಂಗಳೂರು ನಮ್ಮ ಎಲ್ರಿಗೂ ಮತ್ತೆ ಹಾಯ್ ಹೇಳ್ತಿದೆ. ಅದಕ್ಕೆ ಕಾರಣ ಅವರ ಮಗಳು ಭಾವನಾ ಬೆಳಗೆರೆ ಮೇಡಮ್ ಅವರು. ಇವತ್ತು ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದಾರೆ. ಅವರು ಈ ಕಾರ್ಯಕ್ರಮದ ಬಗ್ಗೆ ಯುವ ಬರಹಗಾರರಿಗೆ, ಪ್ರಕಾಶಕರಿಗೆ ಏನೆಲ್ಲ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಮೇಡಮ್, ದಯವಿಟ್ಟು ನಿಮ್ಮ ನುಡಿಗಳನ್ನು ಕೇಳೋಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಹುಷಾರಿಲ್ಲ. ನಾನು ಒಂದು ವಾರದಿಂದ ನಿಮೋನಿಯಾ ಆಲ್ಮೋಸ್ಟ್ ಬಂದಿರೋವರೆಗೂ ಬಂದಿದ್ದೆ. ಇಲ್ಲ, ತೊಂದರೆ ಇಲ್ಲ, ಇಟ್ ಈಸ್ ನಾಟ್ ವೈರಲ್ ಅಂತ ಹೇಳಿದ್ರು ಡಾಕ್ಟ್ರು. ಸೊ ಪರವಾಗಿಲ್ಲ, ಅದಕ್ಕೆ ಶೇಕ್ ಹ್ಯಾಂಡ್ ಧೈರ್ಯವಾಗಿ ಕೊಟ್ಟೆ. ಆಮೇಲೆ ಸುಧಾರಿಸ್ಕೊಂಡೆ. ಬಟ್ 2 ದಿನದ ಕೆಳಗಡೆ ತಲೆ ಸುತ್ತ ಬಿದ್ದೆ. ಸೊ ಇಲ್ಲಿ 3 ಸ್ಟಿಚ್ ಹಾಕಿದ್ರು. ಅದು ತುಂಬ ಕೆಟ್ಟದಾಗ ಕಾಣ್ತಾ ಇತ್ತು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ಬರೋಕ್ಕೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ದೀಕ್ಷಿತ್ನ ಪ್ರೀತಿ, ಅವನ ಮೇಲಿರೋ ನನಗೆ ಅಭಿಮಾನ ಅಂತಲೇ ಹೇಳ್ಬೋದು. ನನಗೆ ಅವನು ತುಂಬ ಇಷ್ಟ. ಆ ಹುಡುಗ ನನಗೆ ಅವನು ನನ್ನ ತಂದೆ ತಾಯಿ ಹುಟ್ಟಿಲ್ಲ. ಹೌದು, ಖಂಡಿತ. ಶ್ರುತಿಯವರು ಹೇಳಿದ ಹಾಗೆ ಅವನು ನನಗೆ ತಮ್ಮನೇ. ಶುದ್ಧಾನುಶುದ್ಧ, ಬೈದರೆ ಬೈಸ್ಕೊಳ್ತಾನೆ, ತಾನು ಮುದ್ದು ಮಾಡ್ತಾನೆ. ನನ್ನನ್ನು ಎಷ್ಟು ಅಕ್ಕನ್ನ ಹಿಂಗೆ ಮುದ್ದು ಮಾಡಬೇಕು ಅಂತ ಅಮ್ಮ ಹಂಗೆ ಮುದ್ದು ಮಾಡ್ತಾನೆ. ಗದರಿದ್ರೆ ಗದರಿಸ್ಕೊತಾನೆ. ಆಮೇಲೆ ಬಿಡಕ್ಕೋ, ಸಾರಿ ಬಿಡಕ್ಕೋ ಅಂತಾನೆ. ಎಲ್ಲ ಇಂಥವೆಲ್ಲ ನಮ್ಮ ನಡುವೆ ಮಾತು ನಡೀತಾನೆ ಇರುತ್ತೆ. ನಾನು ಈಗಾಗಲೇ ಎಲ್ಲ ಹೇಳಿಬಿಟ್ಟಿದ್ದಾರೆ. ಶ್ರುತಿಯವರಾಗಿರ್ಬೋದು ಅಥವಾ ಜೋಗಿ ಅಂಕಲ್ ಆಗಿರ್ಬೋದು, ಅವರು ಆಲ್ರೆಡಿ ಏನೇನು ಹೇಳಬೇಕು ಅನ್ನೋದನ್ನೆಲ್ಲ ಹೇಳಿಬಿಟ್ಟಿದ್ದಾರೆ. ನನ್ನ ಇವನ ಒಂದು ಜೋಡಿ ಅನ್ನೋದು ಹೇಗೆ ಸ್ಟಾರ್ಟ್ ಆಯಿತು ಅಂತಂದರೆ, ಯಾರ ತಂದೆ ಯಾರೋ ಅಪರಿಚಿತನೊಬ್ಬ ಪ್ರತಿ ನವಂಬರ್ 13ಕ್ಕೆ ಎಡೆ ಇಡ್ತಾ ಇದ್ದಾನೆ ನನ್ನ ತಂದೆ ಹೆಸರಿಗೆ ಅಂತ ಹೇಳಿದ್ರೆ, ಅದು ನನಗೆ ಒಂಥರ ಎಮೋಷನಲಿ ತುಂಬ ಮೂವ್ ಆದಂಥ ಒಂದು ಸುದ್ದಿ. ನನಗದು ಕಿವಿ ಬಿದ್ದಾಗ, ಅದರಲ್ಲೂ ಅವನು ಬರಹಗಾರನಂತೆ, ಅಪ್ಪಂಗೆ ತುಂಬ ಹತ್ತಿರದವನಂತೆ ಅಂತ ತಿಳಿದಾಗ ನನಗೆ ಈತ ನನಗೆ ಬೇಕೇ ಬೇಕು. ಈತ ನನ್ನ ಪತ್ರಿಕೆಯಲ್ಲಿ ಅಂಕಣಗಳನ್ನು ಬರೀಲೇಬೇಕು ಅಂತ ನಾನು ನಿರ್ಧರಿಸಿ ಅವನ ನಂಬರ್ ಹುಡುಕಿ, ಅದಕ್ಕಿಂತ ಮುಂಚೆ ನಮಗೆ ಒಂದು ಯಾವುದೋ ಒಂದು ಕಾಂಟೆಸ್ಟ್ ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾರೆ ಅವರು. ಒಂದು ಪತ್ರಿಕೆ ಅಂದರೆ ಒಂದು ಲವ್ ಲೆಟರ್ಸ್ನ ಬೆಸ್ಟ್ ಆಫ್ ಇಟ್ ಅಂತ ಹೇಳಿ ಅವರಿಗೆ ಕ್ಯಾಶ್ ಮೂಲಕವಾಗಿಯೋ ಒಂದು ಇದನ್ನು ಕೊಡ್ತಾರೆ, ಉಡುಗೊರೆ ಆಗಿ ಕೊಡ್ತಾರೆ. ಸೊ ಆ ಕಾಂಪಿಟೇಷನ್ ಬಂದಾಗೆಲ್ಲ ಒಂದು ಏನಿಲ್ಲ ಅಂದರೂ ಒಂದು 300-400 ಲವ್ ಲೆಟರ್ಸ್ನ ನಾನು ಓದಿ ಲವ್ ಹಿಂಗೂ ಮಾಡ್ಬೋದಾ ಅಂತ ಅಂದ್ಕೊಂಡಿದ್ದು ಉಂಟು. ಸೊ ಹೀಗೆ ಇದ್ದಾಗ ನಾನು ಶ್ರುತಿಯವರು ಆಗಲೇ ಹೇಳಿದ್ರು ದ್ಯಾಟ್ ಜನ್ರೇಷನ್ ಕಂಪ್ಲೀಟ್ಲಿ ಬದಲಾಗಿದೆ. ಜೋಗಿ ಅಂಕಲ್ ಕೂಡ ನನಗೆ ಹಾಯ್ ಬ್ಯಾಂಗ್ಳೂರು ಸ್ಟಾರ್ಟ್ ಮಾಡ್ತೀನಿ, ನೀವು ಒಪಿನಿಯನ್ ಕೊಡಿ. ಯಾಕಂದರೆ ನಾನು ಅವ್ರ ಒಪಿನಿಯನ್ ಇಲ್ಲದೆ ಆಗಿರ್ಬೋದು, ಯಾವ್ದಾರ ಪುಸ್ತಕ ಹೊಸದು ಬಿಡುಗಡೆ ಆಗಿರ್ಬೋದು, ಅದನ್ನು ಅವ್ರಿಗೆ ನಾನು ಹೇಳಿದೆ ಅಥವಾ ಅವ್ರಿಗೆ ತಲುಪಿಸ್ದೆ. ನಾನು ಯಾವುದನ್ನು ಸ್ಟಾರ್ಟ್ ಮಾಡೋದಿಲ್ಲ, ಯಾವುದನ್ನು ಮಾಡಿಲ್ಲ. ಸೊ ಹಾಗಾಗಿ ನಾನು ಹಾಯ್ ಬ್ಯಾಂಗ್ಳೂರು ಮಾಡ್ತೀನಿ ಅಂತ ಹೇಳಿದಾಗ ಖಡಾಖಂಡಿತವಾಗಿ ದಿಟ್ಟವಾಗಿ ಹೇಳಿದ್ದು ಬೇಡವೇ ಬೇಡ, ಮಾಡಬೇಡ ಅವ್ರು ಹೇಳ್ದಂಗೆ ಕೇಸ್ಗಳಾಗತ್ತೆ ಅಂತ. ಆಲ್ರೆಡಿ 3 ಆಗಿದೆ. ಸೊ ಬಟ್ ಸ್ಟಿಲ್ ಪ್ರಯತ್ನ ಜಾರಿಲಿರಲಿ. ಹಾಯ್ ಬ್ಯಾಂಗ್ಳೂರು ನಶಿಸಿ ಹೋಗಬಾರ್ದು. ರವಿ ಬೆಳಗೆರೆ ಅನ್ನೋದು ಖಂಡಿತ ಯಾವತ್ತೂ ನಶಿಸಿ ಹೋಗಬಾರ್ದು. ಇವಾಗ ನೋಡಿ, ಎಲ್ಲೋ ಅಪರೂಪಕ್ಕೆ ನಾವು
ಬರಹಗಾರರು ಅಂತ ನಾವು ಯಾರು ಬರವಣಿಗೆಗಳನ್ನ ಓದನ್ನ ಹುಚ್ಚು ಅನ್ನೋ ಥರ ಇಟ್ಕೊಂಡಿರ್ತೀವಿ, ಅಭ್ಯಾಸ ಮಾಡ್ಕೊಂಡಿರ್ತೀವಿ, ಅವ್ರು ಮಾತ್ರ ನೆನಪಿಸ್ಕೊತಾರೆ. ಲಂಕೇಶ್ ಅಂಕಲ್ ಆಗಿರ್ಬೋದು, ತೇಜಸ್ವಿ ಅವ್ರು ಆಗಿರಬಹುದು, ಇಂಥ ದೊಡ್ಡ ದೊಡ್ಡ ಇವಾಗ ರವಿ ಬೆಳಗೆರೆ. ಬಟ್ ಹಾಗೆ ನಿಧಾನಕ್ಕೆ ಹೊಸ ಜನ್ರೇಷನ್ ಬಂದಂಗೂ ಇವರೆಲ್ಲ ನಶಿಸ್ ಹೋಗ್ತಾರೆ. ಸೊ ಅವ್ರನ್ನ ಯಾವುದೇ ಕಾರಣಕ್ಕೂ ರವಿ ಬೆಳಗೆರೆ ಅನ್ನೋ ಒಂದು ಹೆಸರನ್ನು ನಶಿಸ್ ಹೋಗೋಕ್ಕೆ ಕೂಡುದು ಅನ್ನೋದೊಂದು ಪಟ್ಟನ ನಾನು ತಗೊಂಡೆ. ಅದಕ್ಕೋಸ್ಕರ ನಾನು ಹಾಯ್ ಬ್ಯಾಂಗ್ಳೂರ್ ಸ್ಟಾರ್ಟ್ ಮಾಡಿದೆ. ಯುದ್ಧ ಜಾರಿಲಿದೆ, ಗೆಲ್ತೀನಿ, ನನಗದನ್ನ ನಂಬಿಕೆ ನನಗೆ ಖಂಡಿತ ಇದೆ. ಅತಿ ಶೀಘ್ರದಲ್ಲಿ ಓಮನ್ಸೆ ಕೂಡ ಸ್ಟಾರ್ಟ್ ಮಾಡ್ತೀನಿ, ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ. ಸೊ ಹೀಗೆಲ್ಲ ಇದ್ದಾಗ ನನಗೆ ಮೊನ್ನೆ ನನ್ನ ಮಗಳೀಗ ಪರಿಣಿತ, ಅವಳು 14 ವರ್ಷ. ಜೋಗಿ ಅಂಕಲ್ ನನಗೆ ಮೆಸೇಜ್ ಮಾಡಿ ನಿಮ್ಮ ಆರ್ಟಿಕಲ್ ಚೆನ್ನಾಗಿತ್ತು ಅಂತ ಹೇಳಿದ್ರು ಅಕ್ಕ ಅಂತ ದೀಕ್ಷಿತ್ ಹೇಳಿದಾಗ, ವಾರೇವಾ ಹೌದೇನೋ, ಅವರು ನಿನ್ನ ಆರ್ಟಿಕಲ್ನ ಒಪ್ಕೊಂಡು ಏನೋ ಶಬಾಷ್ ಅಂತ ಇದ್ದಾರೆ ಅಂತ ಅಂದರೆ ಸೂಪರ್ ನೀನು ಅಂತ ಅಂದಿದ್ದೆ. ನಾನು ನನ್ನ ಮಗಳು ಅದೇ ಇವರು ಪರಿಚಯ ಮಾಡಿಕೊಟ್ಟದಲ್ಲೇ ಒಂದು ಲೇಖನ, ಅವರನ್ನು ಕಂಡರೆ ಗುಂಡಿಕ್ಕು ಕೊಲ್ಲಿ, 4 ಜನರನ್ನು ಕಂಡರೆ ಗುಂಡಿಕ್ಕು ಕೊಲ್ಲಿ ಅಂತ ಒಂದು ಬರೆದಿದ್ರು. ಅದನ್ನು ಓದ್ತಾ ಕೂತಿದ್ಲು. ಯೂಶಲಿ ಇವಾಗಿನ ಮಕ್ಕಳಿನ ಜನ್ರೇಷನ್ ಹೆಂಗೆ ಅಂತಂದರೆ, ನೋ ಯು ವೋಂಟ್ ಗೆಟ್ ಅಸ್, ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಅಸ್, ವಿ ಆರ್ ಜೆನ್ಸೀಸ್, ವಿ ಆರ್ ಆಲ್ಫಾಸ್ ಅಂತ ಮಾತಾಡ್ತಾ ಇರ್ತಾರೆ. ನಾವೇನಾರು ಹೇಳಕ್ಕೆ ಹೋದರೆ ಅದು ಉಪದೇಶ ಅವ್ರಿಗೆ, ಯಾವುದು ಕಿವಿ ಮಾತೇನು ಅದು ತಲೆಯಲ್ಲಿ ಹೋಗ್ತಾನೆ ಇರಲ್ಲ. ನನಗೆ ನಿಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ ಅಮ್ಮ, ಯು ಡೋಂಟ್ ಗೆಟ್ ಇಟ್ ಅಂತ ಇರ್ತಾರೆ. ಸೊ ಇಂಥ ಮಗಳು 14 ವರ್ಷ, ಅವಳು ಜೆನ್ಸಿ ಲ್ಯಾಂಗ್ವೇಜೇ, ಅವಳದು ಮಾತಾಡ್ತಿದ್ರೆ ಜೆನ್ಸಿ ಲ್ಯಾಂಗ್ವೇಜೇ. ಬಟ್ ಅದನ್ನು ಓದ್ತಾ ಕೂತ್ಕೊಂಡಿದ್ಲು. ಓದಾದ್ಮೇಲೆ ಬಂದ್ಲು, ಅಮ್ಮ ನಾಯರ್ ಹೇಳಿಬಿಡು, ನಾನು ಅವ್ರ ದೊಡ್ಡ ಫ್ಯಾನು ಅಂತ. ಸೊ ನನಗೆ ಅನ್ನಿಸ್ತು, ಎಲ್ಲಿಯೇ ಅಂದರೆ ಜೋಗಿ ಅಂಕಲ್ನಿಂದ ಹಿಡಿದು ಒಂದು 14 ವರ್ಷದ ಹುಡುಗಿ ಕೂಡ ಓದುವಂಥ ಪುಸ್ತಕವನ್ನು ಈಗ ಲೋಕಾರ್ಪಣೆ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕಿಂತ ಒಂದು ದೊಡ್ಡ ಹೆಮ್ಮೆ ಐ ಡೋಂಟ್ ಥಿಂಕ್ ಇದೆ ಅಂತ. ಸೊ ಅವನ ಬರವಣಿಗೆ, ಅವನ ಆಲೋಚನೆ, ಇಲ್ಲಿ ಸಾಧಕರು ಕೂತಿದ್ದಾರೆ. ಆ್ಯಕ್ಚುಲಿ ನಾವು ಯೂಶಲಿ ಏನೋ ಸ್ಕ್ರೀನಲ್ಲಿ ಬರೋ ಅಂಥದ್ದು, ಎಲ್ಲೋ ಬ್ಯಾನರಲ್ಲಿರೋವಂಥವ್ರು, ಅವ್ರನ್ನ ಮಾತ್ರ ಗುರುತಿಸಿ ಇವರಲ್ವಾ, ದಿಸ್ ಫೆಲೋ ಇವರು ಇದನ್ನು ಸಾಧಿಸಿದ್ದಾರೆ, ಈ ಒಂದು 100 ಡೇಸ್ ಇಟ್ಟು ಕೊಟ್ಟಂಥ ಹೀರೋ ಅಥವಾ ಒಂದು ಸೂಪರ್ ಆಗಿರೋ ಸುಂದರಿ ಹೀರೋಯಿನ್ನು, ಹಿಂಗೆ ಅಂದ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತೀವಿ ಹೊರತು ಎಲ್ಲೆಲ್ಲಿಂದನೂ ಹೆಕ್ಕಿ ತೆಗೆದು ಸಾಧಕರು ಇಲ್ಲಿಗೆ ಮರೆ ಆಗೋಗ್ಬಿಟ್ಟಿದ್ದಾರೆ ಅನ್ನೋಂಥವ್ರು ಹಂಗೆ ನೋಡೋಕೆ ಹೋದರೆ ಅವರು ಸೆಲೆಬ್ರಿಟಿ. ಈಗ ಮೊದಲಾಗಿದ್ದರೆ ಗುರ್ತು ಕೂಡ ಹಡಪದವರು, ಅವರ ಫ್ಯಾನ್ ಅಂದರೆ ನಾನು ಬಿಗ್ಗೆಸ್ಟ್ ಫ್ಯಾನ್. ಅವ್ರು ಕಳಿಸೋ ಪ್ರತಿ ಹಾಡನ್ನು ನಾನು ರಾತ್ರಿ ಹಾಕ್ಕೊಂಡು ಕೇಳ್ಕೊಂಡು ಮಲ್ಕೊಳ್ತೀನಿ. ಸೊ ಅಷ್ಟು ಚಂದವಾಗಿ ಹಾಡ್ತಾರೆ ಅವರು. ಸೊ ಹೀಗೆಲ್ಲ ಇದ್ದಾಗ ದೀಕ್ಷಿತ್ತು ಇವ್ರನ್ನೆಲ್ಲ ಹುಡುಕಿ ಹೆಕ್ಕಿ ತೆಗೆದು ಅವ್ರನ್ನ ನನಗೆ ಗೊತ್ತಿಲ್ಲ ಆ್ಯಸ್ ಇದು ನನಗೆ ಪ್ರತಿ ಸತಿ ಕೇಳ್ತಾನೆ, ಇವ್ರ ಬಗ್ಗೆ ಬರೀಲ್ಲ, ಇವ್ರದ್ದು ಇದು ಪರಿಚಯ, ಒಂದು ಸಣ್ಣ ಪರಿಚಯ ಮಾಡಿಕೊಡ್ತಾನೆ. ಕೊನೆಗೆ ಅದನ್ನು ಬಿಟ್ಬಿಟ್ಟ ಮಾಡೋದು. ಮೊದಲರಲ್ಲಿ ಏನು ಟಾಪಿಕ್ ಬರೀಲಿ ಅಂತ ಕೇಳ್ತಿದ್ದ, ಈಗ ಅದನ್ನು ಬಿಟ್ಬಿಟ್ಟ. ಯಾಕಂದರೆ ನಾನು ಯಾವುದೂ ಒಂದು ಲೈನ್ ಕೂಡ ಅಳಿಸ್ದೇ ಇರೋದನ್ನು ಅವನು ಗಮನಿಸ್ದ. ಅದನ್ನು ನನಗೆ ಹೇಳ್ದ, ಅಕ್ಕ ನಾನು ಬರೀತಿದ್ದೀನಿ, ಒಂದು ಎಡಿಟ್ ಮಾಡಲ್ಲ, ಒಂದು ಇದು ಮಾಡಲ್ಲ, ಪ್ರೂಫ್ ರೀಡ್ ಮಾತ್ರ ನೀಟಾಗಿರುತ್ತೆ, ಎಲ್ಲೂ ಏನೋ ತಪ್ಪಿರೋದಿಲ್ಲ, ಹಂಗಿರುತ್ತಲ್ಲ ಅಕ್ಕ ನೀನು ಹಾಕ್ತಿರೋದು ಅಂತ. ನೀನು ತೊಗೊಳ್ಳೋ ವಿಷಯನೇ ಹಂಗಿರುತ್ತೆ ಮರಯ್ಯ, ನಾನು ಯಾವುದೂ ಎಡಿಟ್ ಮಾಡೋಕ್ಕಾಗಲ್ಲ, ಯಾವುದೂ ಡಿಲೀಟ್ ಮಾಡೋಕ್ಕಾಗಲ್ಲ ಅಂತ ಮನುಷ್ಯರನ್ನು ನೀನು ಹೆಕ್ಕಿ ತೆಗಿತಾ ಇದೆಯಾ. ನನ್ನನ್ನೇನು ಕೇಳೋಕ್ಕೆ ಅವಶ್ಯಕತೆ ಇಲ್ಲ ಟಾಪಿಕ್ಸ್ನ, ನಿನಗೆ ಗೊತ್ತಿದೆ ಏನು ಬೇಕಿದೆ ಜಗತ್ತಿಗೆ ಅನ್ನೋದನ್ನ ಅಂತ ಹೇಳಿದ್ದೀನಿ ನಾನು ಅವನಿಗೆ. ಸೊ ಹಾಗಾಗಿ ಅದನ್ನು ಕೊಡ್ತಾ ಬಂದಿದ್ದಾನೆ. ನಿರಂತರವಾಗಲಿ ಹೀಗೆ ನಡೀಲಿ ಅಂತ ಹೇಳ್ತೀನಿ. ಹೊಸ ಪಬ್ಲಿಕೇಶನ್ ದಟ್ ಈಸ್ ಆಸಮ್. ಅದು ಈಗ ನನಗೂ ಹೆಲ್ಪ್ ಆಗುತ್ತೆ. ಇವಾಗ ಭಾವನಾ ಪ್ರಕಾಶನದಿಂದ ಕೂಡ ನಿಮಗೆ ಹಲವಾರು ಪುಸ್ತಕಗಳು ಇನ್ನೂ ಬರುತ್ತೆ ಅನ್ನೋ ಭರವಸೆ ನಾ ಕೊಡ್ತೀನಿ. ಸೊ ನಮ್ಮ ಪುಸ್ತಕಗಳು ರೀಪ್ರಿಂಟ್ ಆಗ್ತಾನೇ ಆಗ್ತಾನೆ ಇರ್ತವೆ. ಇದೊಂದು ನಾನು ಹೆಮ್ಮೆಯಿಂದನೂ ಹೇಳ್ಕೊಳ್ತೀನಿ, ಜಂಬದಿಂದನೂ ಹೇಳ್ಕೊಳ್ತೀನಿ. ಆಮೇಲೆ ಎಷ್ಟೋ ಕಡೆ ನೀವು ಗಮನಿಸಿರ್ಬೋದು, ನಶಿಸಿ ಹೋದಂಥ ರೈಟರ್ಸ್ಗಳನ್ನ, ಅಂದರೆ ಹೋದಂಥ ರೈಟರ್ಸ್ನ ಬೇಗ ನಶಿಸಿ ಅವರು. ಬಟ್ ದುರಾದೃಷ್ಟನೇ ಇದು ನಂದು. ಹೌದು, ನಮ್ಮಪ್ಪ ನನಗೆ ಅದು ಹೇಳೋಕ್ಕಾಗೋದಿಲ್ಲ. ಅವರು ಹೋಗೇ ಇಲ್ಲ, ಇಲ್ಲೇ ಇದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ, ಕಾಪಾಡ್ತಿದ್ದಾರೆ, ಬ್ಲೆಸ್ ಮಾಡ್ತಾ ಇದ್ದಾರೆ. ಅದೆಲ್ಲ ಬಿಟ್ಟರು ರಿಯಾಲಿಟಿನಲ್ಲಿ
ಅವರು ಇದ್ದಾಗ ಎಷ್ಟು ಪ್ರಿಂಟ್ಗಳಾಗ್ತಿತ್ತು ಮುದ್ರಣ ಪುಸ್ತಕಗಳು, ಈಗ ಅದರದ್ದು 3 ಪಟ್ಟು ಜಾಸ್ತಿ ಆಗಿದೆ. ಅಂದರೆ ರವಿ ಬೆಳಗೆರೆಯ ಬೇಡಿಕೆ ಎಷ್ಟಿದೆ ಅನ್ನೋದು ನನಗೆ ಇಲ್ಲಿ ಅವರ ಕುರ್ಚಿ ಅಂತ ಹೇಳಲ್ಲ, ಅವ್ರ ತೊಡೆ ಅಂತ ಹೇಳ್ತೀನಿ ನಾನು. ಅವ್ರ ತೊಡೆ ಮೇಲೆ ಕೂತ್ಕೊಂಡಾಗ ನನಗೆ ಲಿಸ್ಟ್ ಆಫ್ ಅಕೌಂಟೆಂಟ್ ತೊಗೊಂಬಂದು ಕೊಟ್ಟಾಗ ನನಗೆ ವಾ ದಿಸ್ ಇಸ್ ಇಂಗ್ಲೀಷಲ್ಲಿ ಕೂಡ ನಿಮ್ಗೆಲ್ಲೂ ಅಂಥ ಲೇಖಕರು ಅವ್ರು ತೀರ್ ಹೋದ್ಮೇಲೆ ಅದರ ಪುಸ್ತಕ ಬೇಡಿಕೆ ಜಾಸ್ತಿ ಆಗೋದನ್ನು ನೀವು ಕಾಣಲಾರಿ. ಅದನ್ನು ಅಪ್ಪ ಜಗತ್ತಿಗೆ ಬಿಟ್ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಹಾಗೆ ದೀಕ್ಷಿತ್, ಐ ವಿಶ್ ಯು ವೆರಿ 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 ಆಲ್ ದ ಬೆಸ್ಟ್. ನೀನು ಮಾಡೋ ಎಲ್ಲ ಪ್ರತಿಯೊಂದು ಕೆಲಸವು ಅಂದರೆ ಪುಸ್ತಕಕ್ಕೆ ಸಂಬಂಧಪಟ್ಟಂಥ ಕೆಲಸ ಒಳ್ಳೆಯದಾಗಲಿ, ನಿಂಗೆ ಯಶಸ್ಸು ಕೊಡಲಿ ಅಂತ ಹೇಳ್ತಾ, ಜೋಗಿ ಅಂಕಲ್ ಹೇಳಿದಷ್ಟು ಟಿಪ್ಸ್ನು ಮನಸ್ಸಲ್ಲಿಟ್ಕೋ. ಅಪ್ಪ ಆಲ್ಸು. ಓಕೆ, ಧನ್ಯವಾದಗಳು ಎಲ್ಲರಿಗೂ. ನಮಸ್ತೆ. ಧನ್ಯವಾದಗಳು ಮೇಡಮ್. ಅಪ್ಪ ಹಲಗೆ ಕೊಟ್ಟಾಗ ಅವ್ವ ಅಕ್ಷರ ಕಲಿಸ್ಕೊಟ್ಲು, ಗುರು ದಾರಿ ತೋರಿಸ್ಕೊಟ್ಟಾಗ ಬರಹ ಬದುಕನ್ನೇ ಕೊಟ್ಟು. ಅದಕ್ಕೆ ಉಪಮೇಯ ನಮ್ಮ ದೀಕ್ಷಿತ್ ನಾಯರ್ ಅಂತ ಹೇಳೋಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ಈಗ ಅವರದ ಪುಸ್ತಕ ಬಿಡುಗಡೆ ಆಗಿದೆ, ಅವರಿಗೆ ಈಗ ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋಣ. ದಯವಿಟ್ಟು ಎಲ್ಲ ಅತಿಥಿ ಗಣ್ಯರು ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ನಮ್ಮೊಟ್ಟಿಗೆ ರಾಮಚಂದ್ರ ಹಡಪತ್ ಸರ್ ಅವರು ಇದ್ದಾರೆ, ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಖ್ಯಾತ ಗಾಯಕರು ರಾಮಚಂದ್ರ ಹಡಪತ್ ಸರ್ ಅವರು. ಅಭಿನಂದನೆಯನ್ನು ಮಾಡಿದಂತಹ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳು. ಈಗ ನಾನು ವೇದಿಕೆ ಮೇಲೆ ಬರುವಾಗಲೇ ಹೇಳಿದೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ. ದೀಕ್ಷಿತ್ ನಾಯರ್ ಅವರೇ, ಪುಸ್ತಕ ನಿಮ್ಮದೇ, ಕಾರ್ಯಕ್ರಮನೂ ನಿಮ್ಮದೇ, ಮೈಕು ನಿಮ್ಮದೇ. ದಯಮಾಡಿ ಮೈಕ್ ಹತ್ರ ಬನ್ನಿ, ನಿಮ್ಮ ಪುಸ್ತಕದ ಬಗ್ಗೆ ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲರ ಬಗ್ಗೆ ನಿಮ್ಮ ಮಾತುಗಳಲ್ಲಿ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಒಂದು ಸಮಸ್ಯೆ ಅಂದರೆ ನನಗೆ ಆರಂಭ ಮಾಡಲಿಕ್ಕೇನು ಅಡ್ಡಿ ಇಲ್ಲ, ಕೊನೆಗೊಳಿಸ್ಲಿಕ್ಕೆ ಸ್ವಲ್ಪ ಅಡ್ಡಿ. ವಾಚಾಳಿಯಾಗಿದ್ದವನನ್ನು, ಹುಟ್ಟು ವಾಚಾಳಿಯಾಗಿದ್ದವನನ್ನು ಲೇಖಕನಾಗಿ ಮಾಡಿದ ಕೀರ್ತಿ ನನ್ನ ತಾತನಿಗೆ ಸಲ್ಲಬೇಕು. ನಾನು 9ನೇ ತರಗತಿ ಇದ್ದಾಗ ತೀರ್ಕೊಂಡಿದ್ದು ತಾತ. 14 ಭಾಷೆ ಬರ್ತಿತ್ತು ಅವ್ರಿಗೆ. ಈ ಪುಸ್ತಕದಲ್ಲಿ ಅವ್ರ ಬಗ್ಗೆ ಅಂಕಣ ಇದೆ. ಅಪ್ಪಟ ಮಲಯಾಳಿ ಕನ್ನಡಿಗನಾದ ಕತೆ ಅನ್ನುವಂತಹ ಒಂದು ಲೇಖನ ಇದೆ ಇದರಲ್ಲಿ. ಯಾವುದೋ ದೂರದ ಪಾಲಕ್ಕಾಡ್ನಿಂದ ಮಂಡ್ಯಕ್ಕೆ ಬಂದು, ಒಂದು ಕೌಟುಂಬಿಕ ಕಲಹದಿಂದ ಮಂಡ್ಯಕ್ಕೆ ಬಂದು, ಆ ಕಾಲಕ್ಕೆ MA ಇನ್ ಇಂಗ್ಲೀಷ್, MA ಇನ್ ಹಿಂದಿ ವಿಶಾರದ, ಸಂಸ್ಕೃತದಲ್ಲಿ ಪಾಂಡಿತ್ಯ, ಫ್ರೆಂಚ್ ಮತ್ತು ಬೇರೆ ಬೇರೆ ಜರ್ಮನ್, ಇಟಾಲಿಯನ್ ಭಾಷೆಯೆಲ್ಲ ಇರುವ ತನಕವೂ ತಾತ ನನಗೆ ಕಲಿಸಿದರು ಅಂತ. ತಾತ ತಮಿಳು ಕಲಿಸಿದರು, ಮಲಯಾಳಂ ಕಲಿಸಿದರು, ಮಲಯಾಳಂನ ಒಂದಷ್ಟು ಪುಸ್ತಕಗಳನ್ನು ಓದಿಸಿದರು. ಆ ಕಾಲಕ್ಕೆ ನಾ ಡಿಸೋಜ ಅವರ ಶಿಶುಪದ್ಯಗಳನ್ನು ಮತ್ತು ಬೇರೆ ಬೇರೆ ಕಥೆಗಳನ್ನು, ಅಡಿಗರ ಕವಿತೆಗಳನ್ನು ನಮಗೆ ತಾತ ಕೊಡ್ತಿದ್ದಂತಹ ಬಹುದೊಡ್ಡ ಆ ಕಾಲಕ್ಕೆ ಶಿಕ್ಷೆ ಅನ್ನಿಸ್ತಿತ್ತು. ಈಗ ಬಹುಶಃ ಆ ಶಿಕ್ಷೆಯೇ ನನ್ನನ್ನು ಈ ವೇದಿಕೆ ಮೇಲೆ ನಿಲ್ಲಿಸಿದೆ ಅಂತ ನಾನು ಭಾವಿಸ್ತೀನಿ. ಆ ಕಾಲಕ್ಕೆ ನನಗೆ ತಾತ ಕಾಟ ಕೊಡ್ತಾ ಇದ್ದಾರೆ ಅನ್ನಿಸ್ತಾ ಇತ್ತು. ಎಲ್ಲರಲ್ಲೂ ಒಂದು ಆರೋಪ ಇದೆ, 2000 ಕಿಡ್ಸ್ಗಳು ಯಾವುದಕ್ಕೂ ಪ್ರಯೋಜನಕ್ಕೆ ಇಲ್ಲದೆ ಇರೋರು ಅಂತ. ಬಹುಶಃ 2000 ಕಿಡ್ಡನ್ನು ಕೂಡ ಒಂದು ಕಗ್ಗಲ್ಲಿನಂತಿದ್ದವನನ್ನು ಮೂರ್ತಿಯಾಗಿ ಕೆತ್ತಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ತಾತ. ಅವರಿಗೆ ಈ ವೇದಿಕೆಯ ಪರವಾಗಿ ನಾನು ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ತಾತನಿಗೆ ಪ್ರತಿನಿತ್ಯವೂ ಭಗವದ್ಗೀತೆಯ ಒಂದು ಶ್ಲೋಕ ಅಥವಾ ಮಂಕುತಿಮ್ಮನ ಒಂದು ಕಗ್ಗ, ವಚನ, ಯಾವುದಾದ್ರೂ ಒಂದು ಕವಿತೆಯನ್ನು ಬಾಯಿಪಾಠ ಮಾಡಿ ಒಪ್ಪಿಸ್ಬೇಕಿತ್ತು ನಾನು, ಅಕ್ಕ ಹೇಗೋ ಏನಾದರೂ ನೆಪಗಳನ್ನ ಹೇಳ್ಕೊಂಡು ತಪ್ಪಿಸ್ಕೊಳ್ತಾ ಇದ್ರು. ಆದರೆ ನಾನು ತಪ್ಪಿಸ್ಕೊಳ್ತಾ ಆಗ್ತಿರ್ಲಿಲ್ಲ. ಒಣಶುಂಠಿ ಅಂತ ತೊಡೆಯ ಸಂಧಿಯಲ್ಲಿ ಕೈ ಹಾಕಿ ಜೋರಾಗಿ ಗಿಂಡು ಬಿಡ್ತಾ ಇದ್ರು. ಆ ಕಾಲಕ್ಕೆ 3ನೇ ತರಗತಿಯಲ್ಲಿ ಮಾತು ಪ್ರಾರಂಭ ಮಾಡಿದೆ, ಭಾಷಣ. ಬೇರೆ ಬೇರೆ ಜಿಲ್ಲೆ, ರಾಜ್ಯ, ಕೊಯಮತ್ತೂರು, ದೆಹಲಿ, ಕೇರಳ ಎಲ್ಲ ಕಡೆಗೂ ಹೋಗಿ ಸುತ್ತಾಡ್ಕೊಂಡು ಬರ್ತಾ ಇದ್ದೆ. ನೀನು ಹೀಗೆ ಮಾತಾಡ್ಕೊಂಡಿದ್ರೆ ನೀನು ಉದ್ಧಾರ ಆಗಲ್ಲ ಅಂತ ತಾತ ಆ ಕಾಲಕ್ಕೆ 9ನೇ ಕ್ಲಾಸ್ ಹುಡುಗನೂ ಬಿಡ್ತಿರ್ಲಿ, ನೀನು ಉದ್ಧಾರ ಆಗಲ್ಲ, ನೀನು ಬರೀಬೇಕು. ನಾನೇನೋ ಅಜ್ಞಾತವಾಗಿ ಉಳ್ಕೊಬಿಟ್ಟಿದ್ದೀನಿ, ನೀನು ಅಜ್ಞಾತವಾಗಿ ಉಳ್ಕೋಬಾರ್ದು. ನಿನ್ನಿಂದ ಏನಾದರೂ ಕನ್ನಡ ಸಾಹಿತ್ಯ ಲೋಕಕ್ಕೆ ಏನಾದರೂ ಬೇಕು ಅಂದಾಗ ಏನು ಮಾಡಲಿ ಅಂದಾಗ ನೀನು ಭಾಷಣಕ್ಕೆ ಹೋಗ್ತೀಯಲ್ಲ, ಆ ಭಾಷಣದ ಪ್ರತಿಯನ್ನೇ ಬರಿತಾ ಹೋಗು, ಅದೇ ಬಹುಶಃ ಬರಹ ಗಟ್ಟಿ ಆಗ್ತಾ ಹೋಗುತ್ತೆ ಅಂದರು. ಅಷ್ಟರೊಳಗಾಗಲೇ ತಾತ ಸಂಪೂರ್ಣವಾಗಿ ಅನ್ನೋದಕ್ಕಿಂತ ನನ್ನ ವಯಸ್ಸಿಗೂ ಮೀರಿದ್ದನ್ನು ತಾತ ನನ್ನ ಎದೆಗೆ ದಾಟಿಸಿದ್ರು ಅಂತ. ಅವ್ರ ಬಗ್ಗೆ ಮಾತನಾಡ್ತಾ ಹೋದರೆ ಅವರು ಬಹುಶಃ ನನ್ನ ಬದುಕಿನ ಬಹುದೊಡ್ಡ ಸ್ಫೂರ್ತಿ. ನನ್ನ ತಾತ ಬಹಳ ಪ್ರೀತಿಯಿಂದ ಸಾಕಿದರು, ನನ್ನ ಅಜ್ಜಿಯಂದಿರಿಬ್ಬರು ಬಹಳ ಪ್ರೀತಿಯಿಂದ ಸಾಕಿದರು. ಅಪ್ಪ, ಅಮ್ಮ, ಅಕ್ಕ, ಕುಟುಂಬಸ್ಥರು, ಅದೆಲ್ಲದಕ್ಕಿಂತ
ಹೆಚ್ಚಿನದಾಗಿ ಗೆಳೆಯರಿರಲಿ ಈ ಬಾಳಿನಲ್ಲಿ, ಗೆಳೆಯರಿರಲಿ ಕೊನೆ ತನಕ, ಹಗುರ ಹೃದಯ ತಿಳಿ ಮನಸ್ಸಿರಲಿ, ತೊರೆದು ಎಲ್ಲ ತವಕ, ಗೆಳೆಯರಿಲ್ಲದ ಬಹುಶಃ ದೀಕ್ಷಿತ್ ನಾಯರ್ ಏನು ಅಲ್ಲ ಅಂತ. ಹಾಯ್ ಬೆಂಗಳೂರಿಗೆ ಅಂಕಣ ಪ್ರಾರಂಭ ಮಾಡಿದೆ. ಬಹುಶಃ ಯಾವ ಪತ್ರಿಕೆಯನ್ನು ಕೂಡ ನಾನು ಹೋಗಿ ಅಂಗಡಿಯಲ್ಲಿ ಖುದ್ದು ಖರೀದಿ ಮಾಡಿದ್ದೇ ಇಲ್ಲ ಅಂತ. ಎಲ್ಲವೂ ಸ್ನೇಹಿತರೇ ಖರೀದಿ ಮಾಡಿ ನನ್ನ ವಾರ ನೋಟದ ಅಂಕಣವನ್ನು ಫೋಟೋ ತೆಗೆದು ಪ್ರತಿ ವಾರ ಕಳೆದ 40 ವಾರಗಳಿಂದಲೂ ಕೂಡ, ಕಳೆದ ಒಂದು 5-6 ವಾರಗಳಿಂದ ವಿಶ್ವವಾಣಿಯ ಆಫೀಸ್ನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಪತ್ರಿಕೆಯನ್ನು ತಗೊಳ್ಳೋದಕ್ಕಾಗ್ತಾ ಇಲ್ಲ, ಸುತ್ತಮುತ್ತ ಸಿಗದೇ ಇರೋ ಕಾರಣ ಉದಯ್ ಜಿ ಅವರು, ಹಾಯ್ ಬಳಗದ ಉದಯ್ ಹಾಸನ್ ಅವರು ನನಗೆ ಫೋಟೋ ತೆಗೆದು ಕಳಿಸ್ತಾ ಇದ್ದಾರೆ. 35 ವಾರ ಸತತವಾಗಿ ಸ್ನೇಹಿತರು ನನಗೆ ಅಂಕಣವನ್ನು ಫೋಟೋ ತೆಗೆದು ಕಳಿಸ್ತಾ ಇದ್ರು. ಎಲ್ಲದಕ್ಕಿಂತ ಮೀರಿ ನನ್ನ ಆಫೀಸ್ ಒಂದು ಉದ್ಯೋಗ ಪರ್ವ ಶುರುವಾಗಿರೋದ್ರಿಂದ ಯಾವ ಹೆಚ್ಚಿನ ಕೆಲಸವೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತೇನಾದರೂ ವೇದಿಕೆಯಲ್ಲಿ ಕಾರ್ಯಕ್ರಮ ಆಗಿದೆ ಅಂದರೆ ಬಹುಶಃ ಪೃಥ್ವಿ ಮತ್ತು ಇನ್ನಿತರ ಗೆಳೆಯರಿಂದ ಮಾತ್ರ ಸಾಧ್ಯ ಅಂತ. ದೀಕ್ಷಿತ್ ನಾಯರ್ ಒಬ್ಬನಿಂದ ಏನೋ ಒಂದು ಪವಾಡ ನಡೆದು ಹೋಗಿದೆ ಅಂದರೆ ಬಹುಶಃ ಬರಹ ಮಾತ್ರ ನನ್ನದು, ಇಲ್ಲೇನಿದೆ ಸಂಭ್ರಮ ಎಲ್ಲವೂ ಕೂಡ ಇಲ್ಲಿನ ಗೆಳೆಯರಿಗೆ ಸಲ್ಲಬೇಕು ಅಂತ. ಹೆಚ್ಚು ಮಾತನಾಡಬಾರ್ದು ಅಂತ ಅಂದುಕೊಂಡೆ. ಆದರೆ ಇವತ್ತು ನನ್ನ ಅಂಕಣದ ಜೀವಂತ ಪಾತ್ರಗಳು ನನ್ನ ಎದುರಿಗೆ ಬಂದು ನಿಂತ್ಕೊಂಡು, ನನ್ನ ಒಂಥರ ಮಹಾಚೇತನಗಳು ನಡೆದುಕೊಂಡು ಮೆಟ್ಟಲು ಹತ್ತು ಬಂದಾಗಾಯಿತು. ಅಯೂಬ್ ಅವರು ಮತ್ತು ಸೈಯದ್ ಇಸಾಕ್ ಅವರು, ಕೆ ರಾಜ್ಕುಮಾರ್ ಅವರು, ರಾಮಚಂದ್ರ ಹಡಪದಿ, MR ಕಮಲಮ್ಮ ಅವರ ಅಣ್ಣನ ಮಗನಿಗೂ ಅಥವಾ ಅಣ್ಣನಿಗೆ ಯಾರಿಗೋ ಹೃದಯಾಘಾತ ಆಗಿದೆ, ಆದರೂ ಕೂಡ ಆಸ್ಪತ್ರೆಯಿಂದ ಓಡಿ ಬಂದು ಶುಭ ಹಾರೈಸಿ ನನಗೆ ಆಶೀರ್ವಾದ ಮಾಡಿ ಹೋದರು. ಬಹುಶಃ ಇದು ಒಬ್ಬ ಲೇಖಕನಿಗೆ ಸಲ್ಲಬೇಕಾದಂತಹ ನಿಜವಾದ ಗೌರವ, ಒಬ್ಬ ದೀಕ್ಷಿತನಿಗಲ್ಲ, ಒಬ್ಬ ನಿಜವಾದ ಲೇಖಕನಿಗೆ ಸಲ್ಲಬೇಕಾದ ಗೌರವ. ಅವ್ರಿಗೆ ಮೇಲೂ ಬರ್ಲಿಕ್ಕಾಗ್ತಾ ಇಲ್ಲ, ಕೆಳಗಿಂದಲೇ ದೀಕ್ಷಿತ್ ಅಂತ ಕೂಗ್ತಾ ಇದ್ದಾರೆ. ಹೋದೆ, ಇಲ್ಲಪ್ಪ ನಿನಗೆ ನಾನು ಹಾರೈಸಿ ಹೋಗಬೇಕು ಅಂತ ಬಂದೆ ಅಂತ ಹಾರೈಸಿ ಹೋದರು. ಚಂದ್ರಶೇಖರ್ ಉಶಾಲ ಸರ್ ಅವರು ಕಳೆದ 4-6 ವರ್ಷಗಳಿಂದ ಅವರು ನಿವೃತ್ತ ಪ್ರಾಂಶುಪಾಲರು. ನನ್ನ ಎಲ್ಲೇ ಭಾಷಣ ಇದ್ದರು, ಯಾವುದೇ ಶಾಲಾ ಕಾಲೇಜುಗಳಲ್ಲಿ, ಬೆಂಗಳೂರಿನಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಕಾಲೇಜಿನಲ್ಲಿ ನನ್ನ ಉಪನ್ಯಾಸ ಇದೆ ಸರ್, ಯಾವುದೋ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನಾನು ಎಕ್ಸಾಮ್ ಫೀವರ್ ಬಗ್ಗೆ ಅಥವಾ ಗಾಂಧಿ ಜಯಂತಿ, ಶಾಸ್ತ್ರಿ ಜಯಂತಿ, ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ತಿದ್ದೀನಿ ಅಂದರೆ, ಹೌದಾ ನಾನು ಬರ್ತೀನಿ ಅಂತಾರೆ. ನನಗಿಂತ ಮುಂಚೆ ಅವರೇ ಇರ್ತಾರೆ, ಎಲ್ಲಿದೆಯಪ್ಪ ಅಂತಾರೆ. ಈ ರೀತಿ ಬಹುಶಃ ಗುರುವನ್ನು ಮರೀಲಿಕ್ಕೆ ನಾವಾಗಲ್ಲ ಅಂತ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನುವಂತಹ ಮಾತಿದೆಯಲ್ಲ, ಬಹುಶಃ ನನಗೆ ಹೆಚ್ಚಿನ ಗುರುಗಳು, ಹೆಚ್ಚಿನ ಗೆಳೆಯರು ಸಿಕ್ಕಿದ್ದಾರೆ. ಬಹುಶಃ ರಾಜ್ಕುಮಾರ್ ಸರ್ ಯಾವಾಗಲೂ ಹೇಳ್ತಿರ್ತಾರೆ, ನಿನಗೆ ಗುರುಬಲ ಮತ್ತು ಮಿತ್ರಬಲ ಎರಡೂ ಚೆನ್ನಾಗಿರೋದ್ರಿಂದ ಬದುಕಿನಲ್ಲಿ ನೀನು ಗೆದ್ದು ಹೋಗ್ತೀಯ, ಇನ್ನೇನು ಬೇಡ ಅದಕ್ಕಿಂತ ಹೆಚ್ಚಿನದಾಗಿ ಅಂತ ರಾಜ್ಕುಮಾರ್ ಸರ್ ಯಾವಾಗಲೂ ಹೇಳ್ತಿರ್ತಾರೆ. ಈ ಪುಸ್ತಕದ ಪ್ರತಿ ಅಂಕಣದ ಹಿಂದೆಯೂ ಕೂಡ ಸ್ವಾರಸ್ಯಕರ ಕಥೆಗಳಿವೆ. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಮಾತನಾಡಿ ಮುಗಿಸುವ ಪ್ರಯತ್ನವನ್ನು ನಾನು ಮಾಡ್ತೀನಿ. 40 ವಾರಗಳ ಹಿಂದೆ ಹೇಗಿದೆಯೋ ಅಪ್ಪನ ಮಗನೇ ಅನ್ನುವಂಥ ಒಂದು ಮೆಸೇಜ್ ಬರುತ್ತೆ. ನಾನು ಚೆನ್ನಾಗಿದ್ದೀನಿ ಅಕ್ಕ, ನೀವು ಹೇಗಿದ್ದೀರಾ ಅಂತ. ಸರಿ, ಹಾಯ್ ಬೆಂಗಳೂರು ಸ್ಟಾರ್ಟ್ ಮಾಡ್ತಾ ಇದ್ದು, ನೀನು ಅಂಕಣ ಪ್ರಾರಂಭ ಮಾಡಬೇಕು ಅಂದರು. ಹೌದಾ, ನನಗೆ ಗೊತ್ತಿತ್ತು ಅಂಕಣ ಬರೆಯೋದು ಎಷ್ಟು ಕಷ್ಟ ಅಂತ. ವಿಶ್ವೇಶ್ವರ ಭಟ್ರು ಯಾವಾಗಲೂ ಅದು ಹೇಳೋರು. ಭೈರಪ್ಪ ಅಂತವರು ಕೂಡ 30 ವಾರ ಆದಮೇಲೆ ಅಂಕಣ ಬರೀಲಿಕ್ಕಾಗಿಲ್ಲ ಅಂತ. ನಾವೇನು ಮಹಾನ್ ಕಾದಂಬರಿಕಾರ ಅಂತ ಅನ್ಕೋತೀವಲ್ಲ, ಅಂತಹ ವ್ಯಕ್ತಿಗೂ ಕೂಡ ಅಂಕಣ ಬರೆಯುವಂಥದ್ದು ಪ್ರತಿ ವಾರವೂ ಹೊಸ ತನ್ನ ಓದುಗರಿಗೆ ದಾಟಿಸ್ಬೇಕಂತ. ಅಲ್ಲಿ ಏಕತಾನತೆ ಇರಬಾರ್ದು. ಅಂದರೆ ಆಡಿದ್ದೇ ಆಡೋ ಕಿಸುಬಾಯಿ ದಾಸ ಅಂತ ಬರೆದಿದ್ದಾನೆ, ಬರೀತಾ ಇದ್ದಾನೆ ಅಂತ ಆಗಬಾರ್ದು. ಯಾಕಂದ್ರೆ ಓದುಗ, ನಾನು ಅದನ್ನೇ ಹೇಳ್ತೀನಿ, ಓದುಗ ನಮಗಿಂತ ಜಾಣ ಅಂತ. ಜೋಗಿ ಸರ್ ಅವರ 99 ಪುಸ್ತಕ ನಾನು ಓದಿದ್ದೀನಿ ಅಂದರೆ ಅವ್ರದ್ದು ಏನಿದೆ ಜನ್ಮ ವೃತ್ತಾಂತ ಎಲ್ಲವೂ ನನಗೆ ಗೊತ್ತಾಗಿರುತ್ತೆ ಅಂತ. 100ನೇ ಪುಸ್ತಕ ಓದುವಷ್ಟರೊಳಗೆ 100ನೇ ಪುಸ್ತಕದಲ್ಲೂ ಜೋಗಿ ಸರ್ ಅಥವಾ ನಾನು 3ನೇ ಪುಸ್ತಕದಲ್ಲೂ ಅದನ್ನೇ ಕೊಡ್ಲಿಕ್ಕೆ ಹೋಗ್ತೀನಿ ಅಂದರೆ ಓದುಗ ನಮ್ಮ ಜನ್ಮ ಜಲಾಡ್ಬಿಡ್ತಾನೆ ಅಂತ. ಓದುಗನ ಕೈಗೆ ನಮ್ಮ ಜುಟ್ಟನ್ನು ಸಿಗದ ಹಾಗೆ ನಾವು ಬರೆಯುವಂತಹ ಪ್ರಯತ್ನವನ್ನು ಪ್ರತಿ ವಾರವೂ ಮಾಡಬೇಕಾಗತ್ತೆ. ಆ ಪ್ರಯತ್ನವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಕಾಟಾಚಾರಕ್ಕೆ ಯಾವುದನ್ನು ಬರೆದಿಲ್ಲ. ಬಹುಶಃ ಭಾವನಾ ಬೆಳಗೆರೆ ಮೇಡಮ್ ಅವರು ಕಾಲಂ ಎಲ್ಲೋ ಅಂತ, ಆಕಾಶ ತಲೆ ಮೇಲೆ ಆಕಾಶ ಬಿದ್ದರೂ ನಾನು ಕಳಿಸ್ತೀನಿ, ನೀವೇನು ಹೆದರಬೇಡಿ ಅಂತ. ಮೊದಲನೇ ವಾರ ಶಂಕರೇಗೌಡರ ಬಗ್ಗೆ ಬರೆದೆ. 9 ಗಂಟೆ ಒಳಗೆ ಅಂಕಣ ಕಳಿಸಿ ನಿರಾಳನಾದೆ. ಜೋಗಿ ಸರ್ ಅವರು ಮೊದಲ ಕಾಮೆಂಟ್ ಬಂತು, ಆಯ್ಕೆ ಮಾಡಿಕೊಂಡಿರುವ ವ್ಯಕ್ತಿಯೂ ಪ್ರಸ್ತುತ ಬಹಳ ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಬರಹದ ಶೈಲಿ ಮತ್ತು ನಿರೂಪಣೆ ಎರಡೂ ತುಂಬ ಚೆನ್ನಾಗಿದೆ ಅಂದರು. ಆಗ ನನ್ನೊಳಗಿನ ಲೇಖಕ ನೀನು ಬದುಕು ಹೋದ ಬಿಡು ಅಂತ. ಈಗ ನಾವು ರವಿ ಬೆಳಗೆರೆ ಸರ್ ಅವರನ್ನು ಮತ್ತು ಜೋಗಿ ಸರ್ ಅವರನ್ನು ನಿರಂತರವಾಗಿ ಓದ್ಕೊಂಡು ಬಂದಂಥವ್ರು. ನಾನು ಜೋಗಿ ಸರ್ ಅವರ ಜಾನಕಿ ಕಾಲಂ ಪ್ರಾರಂಭದಲ್ಲಿ ತಾತ ಓದಿ ನಮಗೆ ಹೇಳ್ತಾ ಇದ್ರು, ಅಪ್ಪ ಓದ್ತಾ ಇದ್ರು. ಹಾಯ್ ಬೆಂಗಳೂರನ್ನ ನಿರಂತರ ಓದಿದ್ರು ನಮ್ಮ ತಾತ ಮತ್ತು ಅಪ್ಪ. ಅವ್ರು ಹೇಳೋ ಕಾಲಕ್ಕಾಗೆ ನಾನು ಜೋಗಿ ಸರ್ ಅವರ ಕೆಲವೊಬ್ಬರು ನಾನು ಲೈಫ್ ಈಸ್ ಬ್ಯೂಟಿಫುಲ್ಲು, ಪ್ರೀತಿಸುವವರನ್ನು ಕೊಂದು ಬಿಡಿ, ಐ ಹೇಟ್ ಮೈ ವೈಫ್, ಇದನ್ನೆಲ್ಲ ಓದ್ತೀನಿ ಅನ್ನುವಷ್ಟರಲ್ಲಿ ನಾನು ಚಿಕ್ಕಪ್ಪ
ಅನ್ನುವಂಥ ಒಂದು ಕಾದಂಬರಿಯನ್ನು, ಅಥವಾ ಇತ್ತೀಚೆಗೆ ಬಂದಂಥ ನಿರ್ಗಮನ, ಸಾಲು 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 ಅಂತ. ಬಹುಶಃ ಜೋಗಿ ಸರ್ ಅದನ್ನೇ ಹೇಳ್ತಾರೆ, ನಾನು ಕವಿತೆಯನ್ನು ಬರೀಲಾರದವನು ಕೂಡ ಕವಿತೆ ಬರೆದಿದ್ದೀನಿ, ಓದ್ಬಿಟ್ಟು ನನ್ನನ್ನು ಕ್ಷಮಿಸಿ ಅಂತ. ಬಹುಶಃ ಜೋಗಿ ಸರ್ ಅವರ ಪ್ರತಿ ಪುಸ್ತಕವನ್ನು ಓದಿಕೊಂಡು ಬೆಳೆದಂಥವ್ರು ನಾವೆಲ್ಲ. ಅಂದರೆ ಅಂಬೆಗಾಲಿಡುತ್ತಾ ಜೋಗಿ ಸರ್ ಮತ್ತು ರವಿ ಬೆಳಗೆರೆ ಸರ್, ವಸುಧೇಂದ್ರ ಅವರು, ಎರ್ ಮಣಿಕಾಂತ್ ಅವರು, ವಿಶ್ವೇಶ್ವರ ಭಟ್ರು, ಹೀಗೆ ಬೇರೆ 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 ಸಾಹಿತಿಗಳನ್ನು, ಇಂಗ್ಲೀಷ್ ಸಾಹಿತಿಗಳನ್ನು ಹಠಕ್ಕೆ ಬಿದ್ದು ಓದಂಥವ್ರು. ಅಂದರೆ ನಮ್ಮನ್ನು ಕಾಡಿದಂತಹ ಲೇಖಕ, ಅಂದರೆ ನಮ್ಮನ್ನು ಓದಿಗೆ ಹಚ್ಚಿದಂತಹ ಲೇಖಕ, ನಮ್ಮ ಯಾವುದೋ ಲೇಖನದ ಬಗ್ಗೆ 4 ಒಳ್ಳೆಯ ಮಾತುಗಳಂದರೆ ಜೋಗಿ ಸರ್ ಯಾವಾಗಲೂ ಹೇಳ್ತಿರ್ತಾರೆ, 4 ಒಳ್ಳೆಯ ಮಾತುಗಳನ್ನು ಆಡುವ ಲೇಖಕರು ಮತ್ತು ಓದುಗರು ಇಲ್ಲದೆ ಹೋದರೆ ಅದು ಬಹುಶಃ ಅದು ದೊಡ್ಡ ದುರಂತ ಅಂತ ನನಗನ್ಸುತ್ತೆ. ಇದು ನನ್ನ ಅದೃಷ್ಟ. 4 ಒಳ್ಳೆಯ ಮಾತುಗಳನ್ನು ಆಡುವಂಥ ಹಿರಿಯ ಲೇಖಕರು ನಮ್ಮ ನಡುವೆ ಇದ್ದಾರಲ್ಲ, ಬಹುಶಃ ಅದಕ್ಕಿಂತ ದೊಡ್ಡ ಸಂಭ್ರಮ ಮತ್ತೊಂದಿಲ್ಲ ಅಂತ. ಜೋಗಿ ಸರ್ ಅವರಿಗೆ ಮೊದಲ ಅಂಕಣವನ್ನು ಓದಿ, ಬಹುಶಃ ಮೊದಲನೇ ಸ್ಟೆಪ್ ಅಂದರೆ ಮೊದಲ ಹೆಜ್ಜೆಯಲ್ಲೇ ನನ್ನನ್ನು ಬೆನ್ನು ತಟ್ಟಿ, ನೀವು ಒಳ್ಳೆ ವಿಷಯ, ಒಳ್ಳೆ ಬರಹ, ಒಳ್ಳೆ ನಿರೂಪಣೆ ಶೈಲಿ ಅಂತ ಹೇಳಿದರು. ಬಹುಶಃ ನಾನು ಮುಂದೆ ಹೆಜ್ಜೆ ಇಡಲಿಕ್ಕೆ ಯಾವುದೇ ಅಡ್ಡಿ ಆತಂಕ ಆಗಲಿಲ್ಲ ಅಂತ. ಜೋಗಿ ಸರ್ ಅವರಿಗೆ ಮತ್ತೊಮ್ಮೆ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಬಹುಶಃ ನಾನು ಎಲ್ಲಿ ಸಿಸರಿಯನ್ ಆಗಿಬಿಡುತ್ತೋ ಈ ಹೆರಿಗೆ ಅಂತಿದ್ದೆ. ಯಾಕೆ ಹಾಗಾಯಿತು ಅಂದರೆ, ಮುನ್ನುಡಿ ಬರೀಲಿಕ್ಕೆ ಜೋಗಿ ಸರ್ ಹೇಳಿದ್ರು, ಬಹಳ ಪ್ರೀತಿಯಿಂದ ಒಪ್ಕೊಂಡ್ರು. ಬಹುಶಃ ನನಗೂ ಟೈಮ್ ಕ್ಲಾಶ್ ಆಯಿತು, ಅವ್ರಿಗೂ ಟೈಮ್ ಕ್ಲಾಶ್ ಆಯಿತು. ಮಂಗಳೂರು ಲಿಟ್ ಫೆಸ್ಟ್ ಅಥವಾ ಹಾಸನ ಅಲ್ಲಿ ಇಲ್ಲಿ ಹೋದರು. ಆಯಿತು, ಕಾರ್ಯಕ್ರಮ ಬಿಡುಗಡೆ ಬರಬೇಕು ಅಂದೆ, ಬರ್ತೀನಿ. ಬೆಳಗ್ಗೆ ಒಂದು ಕಾರ್ಯಕ್ರಮ, ಬಹುಶಃ ಗುರುರಾಜ್ ಕೋಡ್ಕಣಿ ಸರ್ ಅವರ ಅತಿಮಾನುಷ ಕಾದಂಬರಿ ಪುಸ್ತಕ ಬಿಡುಗಡೆ ಇತ್ತು. ಬೆಳಗ್ಗೆ ಅದಿದೆ, ಸಂಜೆ ಆದರೆ ಬರ್ತೀನಿ ಅಂತ ಹೇಳಿದ್ರು. ಬದುಕೊಂಡೆ. ಓಕೆ, ಇನ್ನೇನಿಲ್ಲ, 9 ತಿಂಗಳಾಗಿ ಇನ್ನೇನು ನಾರ್ಮಲ್ ಹೆರಿಗೆ ಆಗಿ ಬಹಳ ಯಾವುದೇ ಪ್ರಸವ ವೇದನೆ ಹೆಚ್ಚು ಇಲ್ಲದೆ ಪುಸ್ತಕ ಬಿಡುಗಡೆ ಆಗುತ್ತೆ ಅನ್ನುವಷ್ಟರೊಳಗೆ ಅಕ್ಕ ಬಾತ್ರೂಮಲ್ಲಿ ತಲೆ ಚಕ್ಕರ್ ಹೊಡೆದು ಬಿದ್ದು ತಲೆ ಏಟು ಮಾಡಿಕೊಂಡ್ರು. ನಾನು ಬರ್ಲಿಕ್ಕೆ ಆಗಲ್ಲ ಅಂದರು. ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಓ ಇಲ್ಲ, ಇದು ನಾರ್ಮಲ್ ಡೆಲಿವರಿ ಆಗೋ ಹಾಗೆ ಕಾಣ್ತಾ ಇಲ್ಲ, ಎಲ್ಲೋ ಡಾಕ್ಟ್ರೆ ಕೈ ಹಾಕಿ ತೆಗಿಬೇಕಾಗತ್ತೆ ಅಂತ ಭಾವಿಸ್ಕೊಂಡೆ. ರಾತ್ರಿ ಪೂರ ತಲೆ ತಿಂದು, ಇಲ್ಲ ನೀವು ಬರಲೇಬೇಕು, ನೀವು ಬರದಿದ್ರೆ ಇಲ್ಲ ಜೋಗಿ ಸರ್ ಇರ್ತಾರೆ, ಅವರು ಅಪ್ಪನ ಸ್ಥಾನವನ್ನು ಅವ್ರು ತುಂಬುತ್ತಾರೆ, ನೀನು ಇಲ್ಲ ನೀವು ಬರಲೇಬೇಕು ಅಂದೆ. ಇಷ್ಟು ಅಗ್ಗಲ ಇತ್ತು. ಒಂಥರ ಈ ಶೈವರು 3 ಪಟ್ಟೆ ಹೊಡೆದ ಹಾಗೆ ಹಣೆ ಮೇಲೆ ಇದ್ದಂತಹ 3 ಪಟ್ಟೆಯನ್ನು ತೆಗೆಸಿ ಬಹಳ ಮೇಕಪ್ ಮಾಡಿದ ಹಾಗೆ ಆ ಹಣೆಯ ಏನಾಗಿದೆ ಸ್ಟಿಚ್ಚಿಂಗ್ ಆ ಜಾಗಕ್ಕೆ ಬಹಳ ಆ ಥರ ಹಾಕ್ಕೊಂಡು ಬಂದಿದ್ದಾರೆ. ಬಹುಶಃ ಬಹಳ ಸಂಭ್ರಮ ಇದೆ ಈ ಕ್ಷಣಕ್ಕೆ. ಮತ್ತು ಈ ಕ್ಷಣವನ್ನು ನನಗೆ ಕೊಟ್ಟಂತಹ ಪೃಥ್ವಿ, ನನಗೆ ಈ ವೇದಿಕೆಯಲ್ಲಿ ಬಹಳ ನನಗೆ ಏನು ಮಾತಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಬಹುಶಃ ನನಗೆ ಬರೆಯೋದು ಸುಲಭ ಆಗಿಬಿಟ್ಟಿದೆ, ಇತ್ತೀಚೆಗೆ ಮಾತನಾಡೋದು ಸುಲಭ ಆಗಿಬಿಟ್ಟಿದೆ. ಬಟ್ ಇಲ್ಲಿ ಬಹಳ ಸಂಕಟ ಆಗ್ತಾ ಇದೆ ನನಗೆ. ಹೇಗೆ ಮಾತನಾಡೋದು, ಹೇಗೆ ಮಾತು ಪ್ರಾರಂಭ ಮಾಡೋದು, ಹೇಗೆ ಮುಗಿಸೋದು ಅನ್ನೋದು ಗೊತ್ತಾಗ್ತಾ. ಯಾಕಂದರೆ ಸಂಭ್ರಮ ಅನ್ನುವಂಥದ್ದು ಮನೆ ಮಾಡಿದೆ. ಯಾವ ಕೆಲಸವನ್ನು ನನ್ನಿಂದ ಮಾಡಿಸ್ದೆ ಸ್ನೇಹಿತರು ಮಾಡಿದರೂ ಕೂಡ ಇವತ್ತು ನನಗೆ ಇಲ್ಲಿ ಆತಂಕ ಆಗ್ತಾ ಇದೆ. ಒಂದಷ್ಟು ನನ್ನ ಪುಸ್ತಕದ ಬಗ್ಗೆ ನಾನು ಮಾತನಾಡೋದಿಲ್ಲ, ಯಾಕಂದ್ರೆ ನನ್ನ ಬೆನ್ನನ್ನು ನಾನೇ ತಟ್ಟಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬಹುಶಃ ಉಷಾಲಾ ಸರ್, ರಾಜ್ಕುಮಾರ್ ಸರ್ ಅಂಥವ್ರು ತಟ್ಟಿದ್ರೆ ಬೆನ್ನು ಬಾಗಿ ತಟ್ಟಿಸ್ಕೊಂಡು ಸ್ವಲ್ಪ ವಿನೀತನಾಗ್ಬೋದು, ಪುನೀತನಾಗ್ಬೋದು. ನನ್ನ ಪುಸ್ತಕದ ಬಗ್ಗೆ ಹೆಚ್ಚು ಮಾತನಾಡೋದಕ್ಕಿಂತ ಈ ಪುಸ್ತಕದಿಂದ ನಿಮಗೆ ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ, ನಾನು ಲೇಖನದ ಬಗ್ಗೆ ಮಾತನಾಡೋದಿಲ್ಲ. ಜೋಗಿ ಸರ್, ನಾನು ಮತ್ತು ನನ್ನ ಸ್ನೇಹಿತರು ಹಗಲು ರಾತ್ರಿ ಎನ್ನದೆ ರಾತ್ರೋರಾತ್ರಿ ಸೈಯದ್ ಇಸಾಕ್ ಅವರ ಮನೆಯನ್ನು, ಅಯ್ಯೂಬ್ ಅಹಮದ್ ಅವರ ಮನೆಯನ್ನು, ರಾಮಚಂದ್ರಪ್ಪ ಅಂತ ಶವಾಗಾರದಲ್ಲಿ ಹೆಣ ಕುಯ್ಯುವಂಥವ್ರ ಮನೆಯನ್ನು, ಮತ್ತು ವಿದ್ಯಾರಣ್ಯಪುರಂನಲ್ಲಿ ನೀಲಮ್ಮ ಅಂತ ಒಬ್ಬರು ಇದ್ದಾರೆ ಅವ್ರ ಮನೆಯನ್ನು, ಕೊಚ್ಚಿನಲ್ಲಿ ಒಬ್ಬ ರಾಧಮ್ಮ ಅಂತ 75 ವರ್ಷದವರು 20 ದೊಡ್ಡ ವೆಹಿಕಲ್ಗಳಿಗೆ ಲೈಸೆನ್ಸ್ ಇಟ್ಕೊಂಡಿದ್ದಾರೆ ಮಹಾತಾಯಿ. ನಾನು ಅಪ್ಪಿತಪ್ಪಿ ಗಂಡಸರಿಗೆ ಆಗಲ್ಲ ಈ ಕೆಲಸ, ನೀವು ಮಾಡ್ತಿದ್ದೀರಲ್ಲ ಅಂತ ಬೈದು ಹಾಕ್ಬಿಟ್ರು. ಮಲಯಾಳಮಲ್ಲಿ ಬಾಯಿಗೆ ಬಂದಂಗೆ ಬೈದು ಹಾಕ್ಬಿಟ್ರು. ನಮ್ಮ ತಾತ ಬೈತ, ನೀವು ಹಾಗೆಲ್ಲ ಹೇಳ್ಬೇಡಿ, ನೀವು ಏನು ಗಂಡಸರು ಹೆಂಗಸರು ಅನ್ನೋದು, ನಾನು ಹೆಂಗಸರು ಅಂತ ಮನೇಲಿ ಕೂತಿದ್ರೆ ಇದನ್ನೆಲ್ಲ ಮಾಡೋಕ್ಕಾಗ್ತಿತ್ತ, ನಿಮ್ಮ ಮಾತು ವಾಪಸ್ ತಗೊಳ್ಳಿ ಅಂದರು. ಈ ಥರ ಬೇರೆ ಬೇರೆ. ನಾನು ಕೊಯಮತ್ತೂರಿನಲ್ಲಿ ಹೋದಾಗ ಅಲ್ಲಿ ಕಂಬುಕೂಳು ಅಂತ ಒಂದು ಸಿಗುತ್ತೆ ಕೊಯಮತ್ತೂರಿನಲ್ಲಿ. ಅಂದರೆ ಇಲ್ಲಿನ ಅಂಬಲಿಯನ್ನು ಅಲ್ಲಿನ ಕಂಬುಕೂಳು ಅಂತ ಭಾವಿಸ್ಬೋದು. ಅಲ್ಲಿ ಕಂಬುಕೂಳು ಕುಡಿತಾ ಕುಡಿತಾ ಒಬ್ಬ ಅರವಿಂದನ್ ಅನ್ನುವಂಥ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನು 10 ವರ್ಷಗಳಿಂದ, ಅದೇ ನಮಗೆ ಅದು ಸಾಮಾನ್ಯ ಅನಿಸ್ಬೋದು ಕೆಲವೊಬ್ಬರಿಗೆ, ಆದರೆ ನನಗೆ ನಿಜವಾದ ದಾಂಪತ್ಯ, ನಿಜವಾದ ಪ್ರೀತಿ ಅಂತ ಅನ್ನಿಸಿದ್ದು ನಾನು ಅವರನ್ನು ನೋಡಿದಾಗ. ರಾಮಚಂದ್ರ ಏನಲ್ಲ ಅರವಿಂದನ್ ಎನ್ನುವ ಹೆಂಡತಿ ಪಳನಿಯಮ್ಮ 16 ವರ್ಷಗಳಿಂದ ಬೆಡ್ ರಿಡನ್, ಅಂದರೆ ಹಾಸಿಗೆ ಮೇಲೆ ಮಲಗಿಬಿಟ್ಟಿದ್ದಾಳೆ. ಈ ಮನುಷ್ಯ ಹೋಗೋದು, ಈ ಮನುಷ್ಯ ಕಣ್ಣ ಅನ್ನೋದು ಹೆಂಡತಿಯನ್ನು, ಕಣ್ಣ ಅಂದರೆ ತಮಿಳಲ್ಲಿ ಚಿನ್ನ ಅಂತ, ಮಲಗಿದ ಜಾಗದಲ್ಲೇ ಆ ತಾಯಿ ರಾಸ ಬಂದಿಯಾ ವಾರಾಸ ಅಂತ, ರಾಜ ಬಂದಿಯಾ ಅಂತ. ಅಂದರೆ ಈ ಮನುಷ್ಯ ಹೋಗಿ ಮನೆಯ ಲೈಟ್ ಸ್ವಿಚ್ಚನ್ನು ಆನ್ ಮಾಡುವ ತನಕವೂ ಆ ತಾಯಿ ಕಾತರದಿಂದ ತನ್ನ ಗಂಡನ ದಾರಿಯನ್ನು ಕಾಯ್ತಾ ಇರ್ತಾಳೆ. ಈ ಮನುಷ್ಯ ಕಂಬುಕೋಳು ಮಾರಿ ಹೋಗಿ ಹೆಂಡತಿಯನ್ನು ಎಬ್ಬಿಸಿ ಊಟ ಮಾಡಿಸ್ಬೇಕು. ಈ ಮನುಷ್ಯನಿಗೆ ಯಾವುದು ಕೂಡ, ಈ ಹೆಂಡತಿ 16 ವರ್ಷಗಳಿಂದ ಹೀಗಾಗಿದ್ದಾಳೆ. ಎಷ್ಟೋ ಜನ ಸುತ್ತಮುತ್ತ ಇರೋರೆಲ್ಲ ಅರವಿಂದನ್ ಪಳನಿಯಮ್ಮನ ಅನಾಥಾಶ್ರಮಕ್ಕೆ ಸೇರಿಸು, ಇನ್ನೂ ನೀನೊಂದು 5-10 ವರ್ಷ ಅಷ್ಟೇ ಬದುಕಿರ್ತೀಯ, ನೆಮ್ಮದಿಯಾಗಿ ಬದುಕ್ಬಿಟ್ಟು ನೀನು ಬದುಕು ಮುಗಿಸ್ಬಿಡು ಅಂತ.
ಬೇಂದ್ರೆ ಅವ್ರ ಪದ್ಯ ಇದೆಯಲ್ಲ, ನಾನಿರೋ ತನಕ ನೀನು ಅಂತ. ಅಂದರೆ ಒಂದು ಏನಂದರೆ, ನಾನು ಇರೋ ತನಕ ನೀನು, ನೀನಿರೋ ತನಕ ನಾನು ಇರ್ತೀನಿ ಅಂತ. ನಿಜವಾದ ಅರವಿಂದನ್ ಪ್ರೀತಿಯೂ ಅದೇ ರೀತಿ ಇದೆ ಅಂತ. ಆದರೆ ನನ್ನನ್ನು ನಂಬಿಕೊಂಡು ಅವಳು ಬಂದಿದ್ದಾಳು, ಅವ್ನು ನಾನು ಅರ್ಧದಲ್ಲಿ ಕೈ ಬಿಡ್ಲಿಕ್ಕಾಗಲ್ಲ ಸರ್, ಅವಳು ಸತ್ರ ನಾನು ಇರ್ಲಿಕ್ಕಾಗಲ್ಲ ಅಂತ ಕೊನೆಯಲ್ಲಿ ಒಂದು ಮಾತಾಡ್ತಾನೆ ಸರ್, ಈಗಲೂ ಕನಸು ಕಾಣ್ತಾ ಇದ್ದೀನಿ ಸರ್, ಇವತ್ತಲ್ಲ ನಾಳೆ ಪಳನಿಯಮ್ಮ ಎದ್ದು ಮನೆ ತುಂಬ ಎಲ್ಲ ನಡೆದಾಡಬಹುದೇನೋ, ಮತ್ತೆ ಮನೆ ನಂದಗೋಕುಲದ ಥರ ಆಗಬಹುದೇನೋ, ಮನೆ ಆಚೆ ಬೃಂದಾವನ ಅರಳಿ ನಿಲ್ಬಹುದು. ಅಂದರೆ ಅವನದೇ ಭಾಷೆಯಲ್ಲಿ ಹೇಳ್ದೆ, ನಾನು ಲೇಖಕನಾಗಿ ನನ್ನ ಭಾಷೆಯಲ್ಲಿ ಹೇಗೆ ದಾಟಿಸ್ಬೋದೋ ಅದನ್ನು ದಾಟಿಸ್ದೆ. ಈ ಥರ ಬೇರೆ ಬೇರೆ ವಿಷಯಗಳು ನನಗೆ ಇದೆಲ್ಲವೂ ಕೆಲವೊಬ್ಬರಿಗೆ ಸಾಮಾನ್ಯ ಅನ್ನಿಸಬಹುದು, ಆದರೆ ನಿಜವಾದ ಪ್ರೇಮ ಗೆಲ್ಲೋದೇ ಅಂಥ ವಿಷಯಗಳಲ್ಲಿ ಅಂತ. ನಾವು ಪ್ರೇಮಕ್ಕೆ ಏನೇನೋ ವ್ಯಾಖ್ಯಾನಗಳು ಕೊಡ್ತೀವಿ. ಬಹುಶಃ ಜೋಗಿ ಸರ್ ಅವರು 100 ಪುಸ್ತಕಗಳಲ್ಲಿ ಆಧ್ಯಾತ್ಮ ಅಂತಾರೆ ವ್ಯಕ್ತಿ. ಆ ಇಳಂಗೋವನ್ ಪುಸ್ತಕ ಓದ್ತಾ ಅಲ್ಲೂ ಕೂಡ ಪ್ರೇಮದ ಶೋಧ ನಡೆದಿದೆ. ಬಹುಶಃ ಪ್ರೇಮಕ್ಕೆ ನಿರ್ದಿಷ್ಟವಾದ ವ್ಯಾಖ್ಯಾನವನ್ನೇ ಕೊಡ್ಲಿಕ್ಕಾಗಲ್ಲ. ಒಂದು ಗಂಡಿಗೊಂದು ಹೆಣ್ಣು ಹೇಗೋ ಸೇರಿ ಹೊಂದಿಕೊಂಡು ಕಾಣದೊಂದು ಕನಸ ಕಂಡು ಮಾತಿಗೊಲಿಯದ ಅಮೃತ ಉಂಡು ದುಃಖ ಹಗುರವೆನ್ನುತ್ತೀರೆ ಪ್ರೇಮವೆನಲು ಹಾಸ್ಯವೇ ಅಂತ ನರಸಿಂಹಸ್ವಾಮಿ ಅವರು ಹೇಳಿದ್ರು ಕೂಡ ಈಗಲೂ ನಾವು ಪ್ರೇಮಕ್ಕೆ ನಿರ್ದಿಷ್ಟವಾದ ವ್ಯಾಖ್ಯಾನವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಇದಾದ ಮೇಲೆ ಮತ್ತೊಂದು ರಾಮಚಂದ್ರ ಪಲ್ಯವನಾಗೋದ. ನಮ್ಮದೇ ಡಿಪಾರ್ಟ್ಮೆಂಟ್ನಲ್ಲಿ ನನ್ನದೇ ಒಂದು ಗೆಳತಿ, ಪ್ರಿಯ ಗೆಳತಿ, ಬಹಳ ಜೀವದ ಗೆಳತಿ, ಯಾಕೆ DRS ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧಕಿ. ಅವಳು ಬಿಡಿ, ಅವಳು ಸಾಧಕಿ, ನಿಜವಾದ ಸಾಧಕ ಅವರ ತಂದೆ ಅಂತ. ನಮ್ಮ ಆಫೀಸ್ನಲ್ಲಿ ಸ್ಟುಡಿಯೋ ಅಂದರೆ ಟೆಕ್ನಿಕಲ್ ಸ್ಟಾಫ್ ಆಗಿ ಇಟ್ಕೊಂಡಿದ್ದಾರೆ. ಹೆಂಡತಿ ರೂಪ, ನಿಜವಾಗಿಯೂ ರೂಪವತಿ. ಯಾವುದೋ ದುರ್ಘಟನೆ 2 ವರ್ಷಗಳ ಹಿಂದೆ ವರಮಹಾಲಕ್ಷ್ಮಿ ಹಬ್ಬದ ದಿನ ತಲೆಗೆ ಸ್ಟ್ರೋಕ್ ಹೊಡೆದು ಮಾತೆಲ್ಲ ನಿಂತು ಹೋಯಿತು. ಅದಕ್ಕೆ ಇಲ್ಲಿ ನಾನು ಒಂದು ಲೇಖನ ಇದೆ, ನಾನು ಅದನ್ನು ಹೇಳೋದಿಲ್ಲ. ನನ್ನವಳ ನಗು ಮತ್ತು 50 ರೂಪಾಯಿ ಅಂತ. ಅರಸು ಸರ್ ನನಗೆ ಇದ್ದಕ್ಕಿದ್ದ ಹಾಗೆ ಕರೆ ಮಾಡಿಬಿಟ್ಟು ಎಲ್ಲವನ್ನು ಹೇಳ್ತಾ ಇದ್ರು, ದೀಕ್ಷಿತ್ ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು ನಾನು ಅಂತ. ಹೇಳಿ ಸರ್ ಅಂತ. ಬಿಕ್ಕಳಿಸಿ ಅಳ್ತಾ ಇದ್ದಾರೆ. ಯಾಕೆ ಸರ್ ಅಂತ. ರೂಪನಿಗೆ ಬಳೆ ಅಂದರೆ ಬಹಳ ಇಷ್ಟ. ಯಾವುದೋ ಒಂದು ಬರ್ಡ್ ವಾಚಿಂಗ್ ಕರ್ಕೊಂಡು ಹೋಗಬೇಕಾದ್ರೆ ಬಳೆ ತೊಡಿಸ್ಕೋಬೇಕು, ಮಾತಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಿದ್ಲು. ಬಳೆ ತೊಡಿಸ್ದೆ. ಆದರೆ ನನ್ನ ಹತ್ರ ಇದ್ದಿದ್ದೆ 50 ರೂಪಾಯಿ. ಬಳೆ ಮಾರೋಳಗೆ 50 ರೂಪಾಯಿ ಕೊಟ್ಟೆ. ಅಮ್ಮ ಎಷ್ಟಮ್ಮ ಅಂದರೆ ಬೇಡ, ಹೋಗಿ ಮುತ್ತೈದೆ ಚೆನ್ನಾಗಿರಲಿ, ದುಡ್ಡು ಕೊಡಬೇಡಿ ಅಂತ ಅವಳು ಹೇಳಿದ್ಲು, ದೊಡ್ಡವಳಾಗ್ಬಿಟ್ಲು. ಆದರೆ ನಾನು 50 ರೂಪಾಯಿ ಕೊಟ್ಬಿಟ್ಟೆ. ಮನೆಗೆ ಬಂದಾಗ ನನ್ನವಳ ನಗುವಿನ ಬೆಲೆ ಬರೀ 50 ರೂಪಾಯಿಯಾ ಅಂತ ಒಂದು ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತು ಅಂದರು. ಬಹುಶಃ ಇದೆಲ್ಲವೂ ನಿಮಗೆ ಈ ಕ್ಷಣಕ್ಕೆ ಬಹಳ ಸಣ್ಣ ವಿಷಯ ಅಂತ ಅನ್ನಿಸ್ಬಹುದು. ಬಹುಶಃ ನೀವು ಓದಿದರೆ ಗೊತ್ತಾಗುತ್ತೆ. ಅಯೂಬ್ ಅಹಮದ್ ಜಿ ಇದ್ದಾರೆ, ಸೈಯದ್ ಇಸಾಕ್ ಅವರಿದ್ದಾರೆ. ನನ್ನ ಬದುಕುವ ಬಗೆ ಬದಲಾಯಿತಂತೆ ಇವ್ರನ್ನೆಲ್ಲರನ್ನು ನೋಡಿದ ಮೇಲೆ. ನಾನು ಬದುಕಂದ್ರೆ ಏನೇನೋ ಅಂತ ಅಂದ್ಕೊಬಿಟ್ಟಿದ್ದೆ. ಬದುಕಂದರೆ 2 ಕಾರ್ ಇರಬೇಕು, 2 ಮನೆ ಇರಬೇಕು, ಸುತ್ತ ಬಾಡಿ ಗಾರ್ಡ್ಗಳಿರಬೇಕು, ಗನ್ಮ್ಯಾನ್ ಇರಬೇಕು, ಈ ರೀತಿಯ ಬೇರೆ ಬೇರೆ ಬದುಕು, ಅದು ದೊಡ್ಡ ಹೋಟೆಲ್ ಮಾಡಬೇಕಂತ. ಒಬ್ಬ ಮನುಷ್ಯ ಯಾವುದೇ ಜಾತಿ ಧರ್ಮದ ಹಂಗಿಗೆ ಒಳಗಾಗದೆ, ನನಗೆ ಬಹಳ ಖುಷಿ ಅಂದರೆ ಇವತ್ತಿಗೆ ಅವರ ಜರ್ನಿ ಸ್ಟಾರ್ಟ್ ಮಾಡಿ 25 ವರ್ಷ. ಏನು ಜರ್ನಿ? ಏನು ಹೋಟೆಲ್ ಉದ್ಯಮವಾ ಅಥವಾ ಪುಸ್ತಕೋದ್ಯಮವಾ? ಅನಾಥ ಹೆಣಗಳಿಗೆ ಶವ ಸಂಸ್ಕಾರ ಮಾಡುವ ಒಂದು ನಿಜವಾದ ನಿಸ್ವಾರ್ಥ ಕೆಲಸವನ್ನು ಕಳೆದ 25 ವರ್ಷಗಳಿಂದ ಹಿಂದೂ ಮುಸಲ್ಮಾನ್ ಹಾಳು ಮೂಳು ಕಡ್ಡಿ ಕಸ ಎಲ್ಲವನ್ನ ಬಿಟ್ಟು ಇಲ್ಲಿಯವರೆಗೂ 16,000 ಅನಾಥ ಹೆಣಗಳಿಗೆ ಶವ ಸಂಸ್ಕಾರವನ್ನು ಅಯ್ಯೂಬ್ ಅವರು ಮಾಡಿದ್ದಾರೆ. ಅದರಲ್ಲಿ ಅಚ್ಚರಿ ಇಲ್ಲ ಅಂತ. ಬಹುಶಃ ಪದ್ಮಶ್ರೀ ಪ್ರಶಸ್ತಿ ಬಂದರೆ ಪ್ರಶಸ್ತಿಯ ಮೌಲ್ಯ ಹೆಚ್ಚಾಗಲ್ಲ ಅಂತ ಅಯ್ಯೂಬ್ ಅಲ್ಲ, ಪ್ರಶಸ್ತಿಯ ಮೌಲ್ಯ ಹೆಚ್ಚಾಗುತ್ತೆ ಅಂತ. ಅಯ್ಯೂಬ್ ಅವರ ಮೌಲ್ಯ ಏನು ಹೆಚ್ಚಾಗಲ್ಲ. ಅಯ್ಯೂಬ್ ಅವರಿಗೆ ಪ್ರಶಸ್ತಿ ಬಂದರೆ ಸೈಯದ್ ಇಸಾಕ್ ಅಂಥವರಿಗೆ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪದ್ಮವಿಭೂಷಣ ಬರಬೇಕಾಗಿದ್ದೆ ಇಂಥವ್ರಿಗೆ ಅಂತ. ಬಹುಶಃ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಡುವಂಥ ಪ್ರಶಸ್ತಿಯ ಮೌಲ್ಯ ಹೆಚ್ಚಾಗುತ್ತೆ ಅಂತ ನಾನು ಭಾವಿಸ್ತೀನಿ. ನಾನು ಹೇಳಿದ್ದೆ ಅದೇ, ಹೇಗೆ ಸಾಧ್ಯ? ನೀವೇನು ಲಖಪತಿ ಅಲ್ಲ, ನೀವೇನು ರತನ್ ಟಾಟಾ ಮಗನೂ ಅಲ್ಲ, ನಾರಾಯಣ ಮೂರ್ತಿ ಇನ್ಫೋಸಿಸ್ಸು ಅಲ್ಲ, ವಿಪ್ರೋನು ಅಲ್ಲ, ಏನೂ ಅಲ್ಲ. ಹೇಗಾಗ್ತಿದೆ ಅಂದ್ರೆ ಮನುಷ್ಯ ಒಂದೇ ಮಾತು ಹೇಳಿದ್ದು, ದೀಕ್ಷಿತ್ ಅವರೇ ನಿಮಗೆ ತಿಂಗಳಿಗೊಂದು 16,000 ಅಥವಾ ವರ್ಷಕ್ಕೆ 16 ಲಕ್ಷ ಆದಾಯ ಇರಬಹುದು. ನಿಮ್ಮ 16 ಲಕ್ಷಕ್ಕೆ ಇಲ್ಲದ ಬರ್ಕತ್ತು ನನ್ನ ಹತ್ರ ಇರೋ 100 ರೂಪಾಯಿಗಿದೆ ಅಂತ ಮನುಷ್ಯ. ಬರ್ಕತ್ ಅಂದರೆ ಬಹುಶಃ ಗೊತ್ತಿರುತ್ತೆ ನಿಮಗೆ, ಹಿಂದಿ ಉರ್ದು ಪದ ಕೇಳ, ತಾಕತ್ತ ಶಕ್ತಿ ಅಂತ. ಅಂದರೆ ನನ್ನ ಹತ್ರ ಇರೋ 100 ರೂಪಾಯಿನಲ್ಲಿ ದಿನಕ್ಕೆ ನಾನು 10 ಜನಕ್ಕೆ ಊಟ ಹಾಕ್ತೀನಿ, ನಿನ್ನ ಕೈಲಿ ಏನಾಗುತ್ತೆ ನಿನ್ನ ಕೈಲಿ ಏನಾಗುತ್ತೆ ಅಂತ ಮನುಷ್ಯನ ಮಾತು. ಇವತ್ತು ದೇಶದಲ್ಲಿ ಅಯ್ಯೂಬ್ ಅಹಮದ್ ಜಿ ಅವರ ತಂಡದ ಒಂದು ಶ್ರಮದಿಂದ 58,000 ನಿರಾಶ್ರಿತರು ಊಟ ಮಾಡ್ತಾ ಇದ್ದಾರೆ. 58,000 ನಿರಾಶ್ರಿತರು. ಅಯ್ಯೂಬ್ ಜಿ ಅವರ ಹೆಸರು ನೀವೆಲ್ಲ ಬಡೇ ಮಿಯಾನ್ ಅಂತ ಕೇಳಿರ್ತೀರಿ, ಬಾಡಿ ಮಿಯಾನ್ ಅಂತ ಮನುಷ್ಯನ ಹೆಸರು. ನಾನು ಅದಕ್ಕೆ ಕತ್ತಲ ಬದುಕಿನ ದಾರಿಗೆ ದೊಂದಿ ಹಿಡಿದಿರುವ ಅಯ್ಯೂಬ್ ಅಹಮದ್ ಶತಮಾನಕ್ಕೊಬ್ಬನೇ ಅಂತ ಬರುತ್ತೆ. ಹೆಚ್ಚು ಹೇಳಲ್ಲ ನಾನು. ಬಹುಶಃ ಅಯ್ಯೂಬ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹುಶಃ ನನಗನ್ಸಿದ್ದು ನಿಜವಾದ ಎಲ್ಲರೂ ಅದೇ, ಜೋಗಿ ಸರ್ ಅದೇ ಹೇಳಿದರು, ನೀವು ಕರೆಸಿರೋಂಥ ವ್ಯಕ್ತಿಗಳ ವಿಶೇಷತೆ ಇದೆ ಅಂತ. ಅವರೆಲ್ಲರೂ ಬಂದು ಇವತ್ತು ಕಾರ್ಯಕ್ರಮಕ್ಕೆ ಹರಿಸಿದ್ದಾರೆ. ಸೈಯದ್ ಇಸಾಕ್ ಅವರನ್ನು ನೇರವಾಗಿ ನಾನು ಲೈಬ್ರರಿಗೆ ಹೋದೆ. ಸೈಯದ್ ಜಿ ಹೇಗಿದ್ದೀರಾ, ಏನು ಕತೆ, ಎಷ್ಟು ವಯಸ್ಸು? ನನಗೆ 65 ವರ್ಷ, ನನಗೇನಾಗಿದೆ, ಚೆನ್ನಾಗಿದ್ದೀನಿ. ಆ ಮನುಷ್ಯನ ಮಾತು, ಹೇಗೆ ಇದು ಲೈಬ್ರರಿ ಹೇಗೆ ಉಳಿಸ್ಕೋತೀರಾ? 25,000 ಲೈಬ್ರರಿಯಲ್ಲಿ ಪುಸ್ತಕಗಳಿತ್ತು. ಕಿಡಿಗೇಡಿಗಳು ರಾತ್ರೋರಾತ್ರಿ ಬೆಂಕಿ ಹಾಕಿಬಿಟ್ರು. ಕಿಡಿಗೇಡಿಗಳು ಮುಸ್ಲಿಂ ಏರಿಯಾದಲ್ಲಿ
ಕನ್ನಡವೇ ಮಾತನಾಡದ, ಕನ್ನಡದ ಭಾಷೆ ಅಂದರೆ ಸ್ವಲ್ಪ ಇರುಸು ಮುರುಸು, ಜನಕ್ಕೆ ಗೊತ್ತಿಲ್ಲ. ಈಗಲೂ ನಮ್ಮ ನಿಸಾರ್ ಅಹಮದ್ ಅಂತವರು ಮತ್ತು ನಮ್ಮ ಇವರಿದ್ರಲ್ಲ ಇಬ್ರಾಹಿಂ ಸುತಾರ ಅಂತವರು, ಬೇರೆ ಬೇರೆಯವರು, ಅಬ್ದುಲ್ ಕಲಾಂ ಅವರೆಲ್ಲ ಭಾಷೆ ಮತ್ತು ಧರ್ಮ ಜಾತಿಯನ್ನು ಮೀರಿ ಬೆಳೆದಂಥವ್ರು. ಆದರೆ ರಾಜೀವ್ ನಗರದಂತಹ ಒಂದು ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಒಂದು ಇದರಲ್ಲಿ 25,000 ಪುಸ್ತಕಗಳನ್ನು ಒಂದು ಶೆಡ್ಡಲ್ಲಿ ಇಟ್ಕೊಂಡ ಮನುಷ್ಯ 14 ವರ್ಷಗಳಿಂದ ಲೈಬ್ರರಿ ನಡೆಸ್ಕೊಳ್ತಾ ಹೋಗ್ತಿದ್ದ. ಇದ್ದಕ್ಕಿದ್ದಾಗ 4-6 ವರ್ಷಗಳಿಂದ ಬೆಂಕಿ ಬಿದ್ದು ಹೋಯಿತು. ಹುಚ್ಚಾಗ್ಬಿಟ್ಟ ಮನುಷ್ಯ ಅಂತ. ನನ್ನ ಕಣ್ಣಲ್ಲಿ ನೀರು ಬಂತು. ಮಾತಾಡ್ತಾ ಇದ್ರೆ ಎದ್ದು ಹೋಗ್ಲಿಕ್ಕೆ ಆಗ್ತದೆ. ಸತತವಾಗಿ 5 ಗಂಟೆಗಳ ಕಾಲ ನಾನು ಅವ್ರನ್ನ ಸಂದರ್ಶನ ಮಾಡಿದೆ. ನಾನು ಅಯ್ಯೂಬ್ಜಿ ಇಡೀ ಮೈಸೂರನ್ನ ಅವೆಂಜರ್ ಗಾಡಿಯಲ್ಲಿ ಇಬ್ಬರು ನರಪೇತ್ಲರು. ಅಯ್ಯೂಬ್ಜಿ ಅನಾಥ ಹೆಣಗಳ ಬಗ್ಗೆ ಅವರ ಸೂಪರ್ ಏನು ಸ್ಟೋರಿ ಹೇಳ್ತಾ ಇದ್ದಾರೆ. ನಾನು ಹಿಂದೆ ಕೂತಿದ್ದೀನಿ, ಅಲ್ಲಲ್ಲಿ ನಿಲ್ಲಿಸ್ತೀವಿ, ಟೀ ಕಾಫಿ ಕುಡಿತೀವಿ, ಊಟ ಮಾಡ್ತೀವಿ. ಅವರ 25 ವರ್ಷಗಳ ಜರ್ನಿಯನ್ನು ಅವ್ರು 5 ಗಂಟೆ ನಿರಂತರವಾಗಿ ಅವ್ರು ಹೇಳ್ತಾರೆ. ಸೈಯದ್ ಇಸಾಕ್ ಅವ್ರಿಗೆ ನಾನು ಹೇಳಿದೆ, ಹೇಗೆ ಇದೆಲ್ಲ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ. ದೀಕ್ಷಿತ್ ಬಾಯಿ ಒಂದು ಮಾತು ಹೇಳ್ತೀನಿ, ಲೈಬ್ರರಿ ಸುಟ್ಟು ಹಾಕಿದ್ರೆ ಎಲ್ಲ ಸರಿ, ನಾನು ಇಲ್ಲೇ ಇರೋದು, ನಾನು ಸತ್ತು ಬಹುಶಃ ಗೊತ್ತಲ್ಲ ಮನುಷ್ಯನ ಮಾತು ನೋಡ್ರಿ, ಆ ತತ್ವಜ್ಞಾನದ ಮಾತು, ನಾನು ಸತ್ತು ನನ್ನ ಏನು ಬೆರಳುಗಳ ದಾರ ಕಟ್ತಾರಲ್ಲ ಅಲ್ಲಿ ತನಕ ನಾನು ತಲೆ ಕೆಡಿಸ್ಕೊಳ್ಳೋ, ನಾನು ಹೀಗೆ ಇರೋದು, ನಾನು ಕನ್ನಡಕ್ಕಾಗಿ ಕೆಲಸ ಮಾಡೋದು ಅಂತ ಮನುಷ್ಯ. ಯಾರು ನಿಜವಾದ ಸೆಲಿಬ್ರಿಟಿ ಯಾರು ಅಂತ ಬಹುಶಃ ನನಗೆ ಖುಷಿಯಾಗಿದೆ ಅಂದರೆ ಅವರಿಬ್ಬರೂ ಕೂಡ ಕನ್ನಡಪ್ರಭ ಮತ್ತು ಸುವರ್ಣ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿ ಏನೋ 7 ಜನರಿಗೆ ಬಹುಶಃ ಅಯ್ಯೂಬ್ ಅವರಿಗೆ ಅದು ಸಂದಂತಹ ನಿಜವಾದ ಗೌರವ ಅಂತ. ಇನ್ನೊಬ್ಬರು ನೀಲಮ್ಮ ಬರಬೇಕಿತ್ತು, ಸ್ಮಶಾನ ಬಿಟ್ಟು ತಾಯಿ ಎಲ್ಲೂ ಬರಲ್ಲ ಆಚೆ. ವಿದ್ಯಾರಣ್ಯಪುರಂ ವೀರಶೈವ ಲಿಂಗ. ನಾನು ಈ ಪುಸ್ತಕದಲ್ಲಿ ಕೆಲವು ವ್ಯಕ್ತಿಗಳನ್ನ ಯಾಕೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಂದರೆ ನಮ್ಮ ಬದುಕಿಗೆ ದಾರಿದೀಪ ಆಗ್ತಾರೆ ಅಂತ. ನಾವು ಯಾರ್ಯಾರೋ ಹೋಟೆಲ್ ಉದ್ಯಮದಲ್ಲಿ ಸಾಧನೆ ಮಾಡಿದಂಥವ್ರನ್ನ ನಾನು ನೀಲಮ್ಮ ಅವ್ರಿಗೆ ಹೇಳಿದೆ, ನೀಲಮ್ಮ ಏನು ಕತೆ ನಿಮ್ಮದು ಅಂತ. ಆ ತಾಯಿನೂ ಅಷ್ಟೇ 19 ವರ್ಷಗಳಿಂದ ಇಲ್ಲಿ ತನಕ ಒಂದು 5,000 ಗುಂಡಿ ತೊಡಿದಾಳು ತಾಯಿ. ನೀನು ಪಾಪದ ಹೆಂಗಸು, ಮಡಿಯಾಗಿರ್ಬೇಕಾದವಳು, ನೀನು ಲಿಂಗಾಯ್ತರು, ಏನು ಹಿಂಗೆ ನೀನು ದರಿದ್ರದವಳು, ಗೊತ್ತಲ್ಲ ಹಳ್ಳಿ ಕಡೆ. ಯಾರ್ಯಾರು ನನ್ನ ಪಾಪದವಳು, ಯಾರ್ಯಾರು ನನ್ನ ಮುಂಡೆ ದರಿದ್ರ ಅಂತೆಲ್ಲ ಏನೇನು ಕರೆದ್ರೋ ದೀಕ್ಷಿತ್, ಅವರೆಲ್ರಿಗೂ ನಾನು ಗುಂಡಿ ತೋಡಿದ್ದೀನಿ. ನಾನು ನಿಮ್ಮ ಮುಂದೆ ಗಟ್ಟಿಯಾಗಿ ಕೂತಿದ್ದೆ. ಯತೀಶ್ ಇದ್ದ ಸ್ನೇಹಿತ, ಯತೀಶ್, ನಾನು ರಾಕೇಶ್ ಬೇರೆ ಬೇರೆ ಸ್ನೇಹಿತರು. ಮೈ ರೋಮಾಂಚನ ಆಯ್ತಂತ. ಬಹುಶಃ ಅದು ಒಂದು ಸವಾಲು ಏನಂದ್ರೆ ಅವ್ರು ಹೇಳಿದ್ದನ್ನು ನಾನು ಎಲ್ಲಿ ಸೇರಿಸ್ಕೊಳ್ಳೋದು. ಕೊನೆಗೊಂದು ಮಾತು, ಅಮ್ಮ ಇಂಥ ಕಡೆ ಬಂದಾಗ ಹೋಗಿ ಬರ್ತೀನಿ ಅನ್ಬಾರ್ದಂತೆ ಅಂತೆ. ಇಲ್ಲಿಗೆ ಬರ್ದೆ ಎಲ್ಲಿ ಬರ್ತೀಯ ನಡಿ ಅಂತ ಕೊನೆಯಲ್ಲಿ. ಬಟ್ ಲೇಖಕನ ಒಂದು ಸವಾಲಲ್ಲ ಅದು. ಇನ್ನೊಬ್ಬ ಶವಗಾರ ಸಿದ್ಧಯೋಗಿ, ಬಹುಶಃ ರತನ್ ಟಾಟಾ ಇದ್ದಿದ್ರು ಒಂದು ಸ್ವಲ್ಪ ಏನಾದರೂ ಸ್ವಲ್ಪ ಶ್ರಮ ಪಟ್ಟು ಏನಾದರೂ ಮಾಡಿ ಇಂಟರ್ವ್ಯೂ ಸಿಕ್ಬಿಡ್ತಿತ್ತೇನೋ. ಶವಗಾರದ ಸಿದ್ಧಯೋಗಿ ಅಂತ ಒಂದು ಅಂಕಣ ಇದೆ, ರಾಮಚಂದ್ರಪ್ಪ. ಏನು ಅಂಥವ್ರನ್ನೆಲ್ಲ ಹುಡ್ಕೊಂಡು ಹೋಗ್ತೀಯ ಅಂತ. ಬಟ್ ನಾನು ಹುಚ್ಚಾಟಗಳಿಗೆ ಎಲ್ಲದಕ್ಕೂ ಸಾತು ಅಲ್ಲಿ ಕೂತಿದ್ದಾನೆ ಜೀವದಗಳಿಗೆ ಯತೀಶ. ಬಹುಶಃ ಇವತ್ತೇನಾದರೂ ನಾನಾಗಿದ್ದೀನಿ 2 ವರ್ಷಗಳಿಂದ ನಾನಾಗಿ ಉಳ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅವನು ಅಂತ. ನಾನು ಶವಗಾರಕ್ಕೆ ಹೋಗ್ತೀನಿ ಅಂದ್ರೆ ಹೋಗು ಅಂತಾನೆ. ಹೋಗು ಅನ್ನಲ್ಲ, ಬರ್ತಾನೆ, ಜೊತೆಲಿ ಬರ್ತಾನೆ. ನನ್ನ ಹುಚ್ಚಾಟಕ್ಕೆ ಅವನು ಹುಚ್ಚತ್ತಿಸ್ಕೊಂಡಿದ್ದಾನೆ ಅಂತ. ಪಾಪ ಅವನು ಏನು ಓದುಗ ಅಲ್ಲ, ಅವನಿಗೇನು ಬರೆಯೋ ಹುಚ್ಚು ಇಲ್ಲ. ಆದ್ರೂ ಒಬ್ಬ ಗೆಳೆಯನಿಗೆ ಒತ್ತಾಸೆಯಾಗಿ ನಿಲ್ಲೋದಿದೆಯಲ್ಲ, ಬಹುಶಃ ಅದಕ್ಕಿಂತ ದೊಡ್ಡ ಗೆಳೆತನಕ್ಕೆ ನಿಜವಾದ ವ್ಯಾಖ್ಯಾನವನ್ನು ಅವನು ಕೊಟ್ಟಿದ್ದಾನೆ, ನಿಜವಾದ ಗೆಳೆತನವನ್ನು ಅವನು ಬರೆಸಿದ್ದಾನೆ. ನಿಮ್ಮೆಲ್ಲರ ಪರವಾಗಿ ಅವನಿಗಲ್ಲ, ಗೆಳೆತನಕ್ಕೆ ಬರಲಿ ಜೋರಾದ ಚಪ್ಪಾಳೆ ಅಂತ. ಶವಗಾರದ ಸಿದ್ಧಯೋಗಿ ರಾಮಚಂದ್ರಪ್ಪನ ಹೋಗಬೇಕು ಸರ್, ನೀವು ಇಂಟರ್ವ್ಯೂ ಮಾಡ್ಬೇಕಂತ. ಏನು ಸರ್ ನೀವು ಸುಮ್ಮನೆ ಡಾಕ್ಟ್ರು ಬಿಡಲ್ಲ ನಮ್ಮನ್ನು. ಇವ್ರಿಗೇನು ಭಯ ಅಂದರೆ ಡಾಕ್ಟ್ರುಗಳಿಗೆ ಭಯ. ಎಲ್ಲಿ ಇವನು ಯಾವುದಾದ್ರೂ ಅಲ್ಲಿನ ಕೇಸ್ಗಳ ಬಗ್ಗೆ ಮಾತಾಡ್ಬಿಟ್ರೆ ನಮ್ಮನ್ನು ತಗ್ಲು ಹಾಕ್ಬಿಡ್ತಾನೋ, ಯಾವುದೋ ಮರ್ಡರ್ ಆಗಿರುತ್ತೆ ಅದನ್ನು ನಾವು ಕುಯ್ದಿರ್ತೀವಿ ಹೆಣ ಅಂತ. ರಾಮಚಂದ್ರಪ್ಪನ ಬಿದ್ದೆ ಸರ್, ಹೆಗಲು ಬಿದ್ದೆ. 1.5 ತಿಂಗಳು ಹೋಗು ಕೇರ್ ಹಾಸ್ಪಿಟಲ್ ಹತ್ರ ನಿಂತ್ಕೊ. ಹೆಸರು ಬದಲಾಯಿಸಿದ್ದೀನಿ ಅಲ್ಲಿ, ಫೋಟೋನು ತೆಗೆಸ್ಕೊಳಕ್ಕಾಗಲಿಲ್ಲ ಅಂತ. ಮನುಷ್ಯನಿಗೆ ಭಯ. ಸರ್ ನಾನು ನಿಮ್ಮೇನು ಹೆಣ ಹೆಂಗೆ ಕುಯ್ತೀರಿ ಅದೆಲ್ಲ ನನಗೆ ಬೇಡ. 30 ವರ್ಷಗಳಿಂದ ಇದ್ದೀರಿ ಇಲ್ಲಿ, ನಾಳೆ ಮೊನ್ನೆ ರಿಟೈರ್ಡ್ ಆಯ್ತಾ ಮನುಷ್ಯನಿಗೆ ಅಂತ. ಸ್ವಂತ ಮನೆ ಕಟ್ಟಿದ್ದಾನೆ. ಈಗಲೂ ಹೋಟೆಲೆಲ್ಲ ಕೂತ್ಕೊಂಡ್ರೆ ಅವ್ನು ಮೈ ಮೇಲೆ ಹಾವು ಸರ್ದಂಗೆ ಆಡ್ತಾರಂತೆ ಜನ. ಹೆಂಗೆ ನೀವು ಬದುಕಿದ್ದೀರಿ, ಹೇಗೆ ಅದನ್ನಷ್ಟೇ ಹೇಳಿ ಅಂದೆ. ಇಲ್ಲ ಡಾಕ್ಟ್ರು ಬೈತಾರೆ, ನೀವು ಇವತ್ತು ಬನ್ನಿ ನಾಳೆ ಬನ್ನಿ ಅಂತ. ನಾನು ಬರೀ ಕಾಲೇಜ್ ಮುಗಿಸ್ಕೊಂಡು ಹೋಗೋ ಅಲ್ಲಿ ಯಾವುದೋ ಅಬ್ಬೆ ಪರಿಯಂಗಲ್ಲಿ ನಿಂತ್ಕೋ. ರಾಮಚಂದ್ರಪ್ಪನ ಕಾಯ್ತಾ ಇವ್ರಿಗೆ ಹೇಳ್ದೆ ಕೊಡ್ತೀನಿ ಅಂತ. ಶವಗಾರದವ್ರ ಬಗ್ಗೆ ಬರೀತಿದ್ದೀನಿ ಅಂದೆ. 3 ವಾರ ಆದರೂ ತಲುಪಿಸಿಲ್ಲ. ಬೇರೆ ಬೇರೆ ವಿಷಯಗಳು ಹೋಗ್ತಾನೆ ಇದೆ. ಶವಗಾರದ ಸಿದ್ಧಯೋಗಿ ರಾಮಚಂದ್ರಪ್ಪನ ಬಗ್ಗೆ ಬರ್ತಿಲ್ಲ. ಕೊನೆಗೆ ನೀವು ಯಾಕೋ ನಾನು ಬಿಡೋ ಥರ ಕಾಣ್ತಿಲ್ಲ, ನಾನು ಎದೆ ಬಗ್ದು ಮಾತಾಡ್ಸಿ ಬನ್ನಿ ಅಂದ ಮನುಷ್ಯ. ಎದೆ ಬಗ್ದು ಮಾತಾಡಿಸ್ಬೇಕಂತೆ ನಾನು. ಸರಿ ಆಯಿತು, ನೀವು ನೋಡಿ ನಾನು ನೋಡಿದ್ರೆ ಮೈ ಮೇಲೆ ಹಾವು ಸರ್ದಂಗೆ ಆಡ್ತಾರೆ, ನೀವೇ ನೋಡಿ ನಾನು ಆಕಾಶದಿಂದ ಇಳಿದಿರೋ ದೇವ್ರ ಥರ ನೋಡ್ತಿರೋದು ಅಂದ್ಬಿಟ್ಟು ಮಾತು ಶುರು ಮಾಡ್ದ ಮನುಷ್ಯ. ನಾನು ಹೇಳೋದಿಲ್ಲ, ಇಲ್ಲಿ ಎಲ್ಲವೂ ಕೂಡ ಯಾವುದು ಕೂಡ ಕೂತ ಜಾಗದಲ್ಲಿ ಗೂಗಲನ್ನು ಅಥವಾ ಇನ್ನೇನನ್ನು ನೋಡಿ ಬರೆದಿದ್ದಲ್ಲ. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ, ಎಲ್ಲರೂ ಜೀವಂತವಾಗಿ ನಮ್ಮ ಎದುರುಗಡೆ ಕೂತಿದ್ದಾರೆ. ಎಲ್ಲರನ್ನು ಕೂಡ ಯಾವುದೇ ನೆಪ ಹೇಳಿದೆ ಅಥವಾ ಅವ್ರು ಇವತ್ತು ಬಂದರೆ ಇವತ್ತೇ,
ಯತೀಶ್ ಇವತ್ತು 12 ಗಂಟೆಗೆ ಹೇಳಿದಾರೆ, ಸರಿ ನಡಿ ಹೋಗು ಅಂತ. ಬೆಂಗಳೂರಿನಲ್ಲಿ ಯಾರೋ ಹೇಳಿದ್ದಾರೆ ಶವಾಗಾರದಲ್ಲಿ 1 ಗಂಟೆಯಲ್ಲಿ ನಾಯಿ ಕೂಗ್ತಿರೋದು. ಇನ್ನೊಂದೇನಂದರೆ ರಾಮಚಂದ್ರಪ್ಪನ ಇಂಟರ್ವ್ಯೂ ಮಾಡ್ತಾ ಅಲ್ಲಿ ಎಲ್ಲೋ ನಾಯಿ ಕೂಗ್ತಾ ಇದೆ, ಕಾಗೆ ಕಾಕ ಅಂತ ಬಡ್ಕೋತಾ ಇದೆ. ಮನುಷ್ಯ ತನ್ನ ಪಾಡಕ್ಕೆ ತನ್ನ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಮಾತಾಡಿ ನನಗೆ ಭಯ ಆಗ್ತಾ ಇದೆ, ನಾಯಿ ಕೂ ಅಂತ ಕೂಗ್ತಾ ಇದೆ. ರಾಮಚಂದ್ರ ಶವಾಗಾರದಲ್ಲಿ ಹೋಗಿ ಇಂಟರ್ವ್ಯೂ ಮಾಡ್ಕೊಂಡು ಬಂದಿದ್ದು. ಬಹುಶಃ ನನಗೆ ಪ್ರತಿಯೊಂದು ಚಾಲೆಂಜಿಂಗ್ ಆಗಿತ್ತು ಅಂತ. ಎಲ್ಲ ಅಂಕಣದ ಹಿಂದೆಯೂ ಚಾಲೆಂಜಿಂಗ್. ಇವರು ನಮ್ಮ ಮಂಡ್ಯದ ಶಂಕರೇಗೌಡರನ್ನ ಸುಲಭ ಮಾತಾಡ್ಸೋಕ್ಕಾಗಲ್ಲ, ಹೋಗೋ ಬಡ್ಡಿದೆ ಅಂತಾರೆ ಅವರು. ಅವ್ರು ಕರಿತಿದ್ದಿದ್ದೆ ಹಾಗೆ ರೋಗಿಗಳನ್ನ, ಏನಾಯ್ತಲೇ ಹಿಂಗೆ ಮಾತಾಡೋದು. ಇತ್ತೀಚೆಗೆಲ್ಲ ಸ್ವಲ್ಪ ಮೆತ್ತಗಾಗಿ ಸ್ವಲ್ಪ ಮಾತು ಕಡಿಮೆ ಮಾಡ್ಕೊಂಡಿದ್ದಾರೆ. ಹಿಂದೆಲ್ಲ ನನಗೆ ಅವ್ರು ಮಾತಾಡ್ಸೋಕ್ಕೆ ಭಯ ಆಗ್ತಿತ್ತು. ಅವ್ರನ್ನ ಹೋಗಿ ಮಾತಾಡ್ಸ್ಕೊ ಬಂದೆ. ಇಲ್ಲಿರುವಂಥ ಕಣ್ಮಣಿ ಅಫ್ಜಲ್ ಮೊಹಮ್ಮದ್ ಅಂತ ಒಂದಿದೆ, ಅವ್ನು ನನ್ನ ಸ್ನೇಹಿತ. ನನಗೆ ಖುಷಿಯಾಗೋದೇನೆಂದರೆ ಹುಟ್ಟು ಕುರುಡ ಆದರೆ ಅದೊಂಥರ, ತನ್ನ 9ನೇ ವಯಸ್ಸಿನಲ್ಲಿ ಕಣ್ ಕಳ್ಕೊಬಿಟ್ಟ. ಕೇರಳದವನು, ಕೊಚ್ಚಿನವನು, ಅಫ್ಜಲ್ ಮೊಹಮ್ಮದ್ ಅಂತಿದ್ದಾನೆ. ಅವನು 9ನೇ ವಯಸ್ಸಿನಲ್ಲಿ ಕಣ್ಣು ಕಳ್ಕೊಂಡು ಅಂಧರ ಕ್ರಿಕೆಟ್ ಟೀಮ್ನಲ್ಲಿ ಆಟ ಆಡ್ತಾನೆ, ಅಂಧರ ಫುಟ್ಬಾಲ್ ಟೀಮಲ್ಲಿ ಆಟ ಆಡ್ತಾನೆ, ಪಲ್ಟಿ ಹೊಡಿತಾನೆ, PhD ನಾಳೆಯೋ ನಾಡಿದ್ದೋ ಡಾಕ್ಟರ್ ಅಫ್ಜಲ್ ಮೊಹಮ್ಮದ್ ಆಗ್ತಾನೆ. ಕಾರ್ಯಕ್ರಮಕ್ಕೆ ಬಂದರೆ ನಾನು ಪ್ಯಾರಿಸಲ್ಲಿದ್ದೀನಿ ಅಂತ. ಅಂದರೆ ನಾವು ಏನೆಲ್ಲ ನಮ್ಮ ಕೈಲಿ ಆಗ್ತಾ ಇಲ್ಲ, ಅಯ್ಯೋ ನಮ್ಮ ಮನೇಲಿ ಬಡತನ ಇದೆ, ನಮ್ಮಪ್ಪ ಕುಡ್ಕ, ನಮ್ಮಮ್ಮ ಹಾಗೆ ಈಗ ಗೊತ್ತಲ್ಲ, ನಾವು ಏನೇನೋ ನೆಪಗಳು. ಬಟ್ ಯಾವುದೇ ನೆಪಗಳನ್ನು ಹೇಳದೆ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಸಾಧನೆ ಮಾಡಿದಂಥವರ ಕಥೆಗಳಿಲ್ಲಿದೆ. ಅದೆಲ್ಲವನ್ನು ಹೊರತುಪಡಿಸಿ ನಿಜವಾದ, ನಾನು ಅದನ್ನೇ ಹೇಳಿದ್ದೀನಿ, ಮನಸ್ಸಿನ ಕುಲ್ಲಂಕುಲ್ಲ ಮಾತಿದೆ ಇಲ್ಲಿ. ಇದು ನನಗೆ ಕಾಡಿದಂಥ ವಿಷಯಗಳು ನಿಮ್ಮನ್ನು ಕಾಡಿರುತ್ತೆ, ನನ್ನನ್ನು ಬಡಿದೆಬ್ಬಿಸಿದಂಥ ವಿಷಯಗಳು ನಿಮ್ಮನ್ನು ಬಡಿದೆಬ್ಬಿಸಿರುತ್ತೆ. ಎಲ್ಲವೂ ಕೂಡ ನಿಮಗೆ ಇಷ್ಟವಾಗುತ್ತೆ ಅಂತ ಭಾವಿಸಿದ್ದೀನಿ. ಬಹುಶಃ ನನಗೆ ಒಂದು ಸಾಹಿತ್ಯ ಮತ್ತು ಮಾತು ಇವೆಲ್ಲವೂ ನನ್ನನ್ನು ಬದುಕಿಸಿದೆ ಅಂತ ನಾನು ಭಾವಿಸ್ಕೊತೀನಿ. ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ಬದುಕಿಸಿರೋದು ಒಂದು ರೀತಿ ಅದೇನೋ ಭರವಸೆ ಗೆಳೆಯನಾಗಿ ನನ್ನನ್ನು ಆಗಾಗ್ಗೆ ಕೈ ಹಿಡಿದುಕೊಂಡು ಹೋಗ್ತಿರುವಂಥದ್ದು ಒಂದು ಸಂಗೀತ. ಅದೇನೋ ಅದೃಷ್ಟವೋ ಏನೋ, ಇತ್ತೀಚೆಗೆ ರಾಮಚಂದ್ರ ಹಡಪದವರ ಹಾಡಿಗೆ ನಾನು ದಾಸ ಆಗಿಬಿಟ್ಟಿದ್ದೀನಿ. ರಾಮಚಂದ್ರ ಹಡಪದವ್ರ ಪ್ರತಿ ಕಾರ್ಯಕ್ರಮಕ್ಕೆ ಹೋಗಿ ನಾನು ಅವ್ರಿಗೆ ಒಂದು ಎದೆಯ ನೋವು ಹಾಡಾಗಿ ಹೊಮ್ಮಿದರೆ ಭಾವಕ್ಕೆ ಬಂದ ಮುಕ್ತಿ ಅಂತ HSV ಅವರದ್ದು ಒಂದು ಸಾಲು ನೆನಪಾಯ್ತು. ಮನುಷ್ಯನ ಹಾಡು ಕೇಳು ಮಾರನೇ ದಿನಕ್ಕೆ ಯಾಕೊಂದು ಅಂಕಣ ಬರಿಬಾರ್ದು ಅಂತ ಎದೆಯ ನೋವನ್ನು ಹಾಡಾಗಿಸುವ ಗಾಯಕ ರಾಮಚಂದ್ರ ಹಡಪದ್ ಅಂತ ಒಂದು ಅಂಕಣ ಸ್ಟಾರ್ಟ್ ಮಾಡ್ಕೊಂಡು ಅವ್ರ ಬಗ್ಗೆ ಬರೆದೆ. ಸರ್ ನೀವು ಕಾರ್ಯಕ್ರಮಕ್ಕೆ ಬರಬೇಕು ಅಂದ್ರೆ ಅರ್ಧ ಗಂಟೆ ಮುಂಚೆ ಬಂದು ನಾನು ಕೂತಿರ್ತೀನಿ ಅಂದರು. ಅರ್ಧ ಗಂಟೆ ಮುಂಚೆಯೇ ಬಂದರು. ಅವ್ರು ಬಂದಿದ್ದು ಬಹಳ ಖುಷಿ ಆಯಿತು. ಇನ್ನು ಹೆಚ್ಚು ಮಾತನಾಡಲ್ಲ, ಉದಯ್ಜಿ ಬಗ್ಗೆ 2 ಮಾತಾಡಬೇಕು. ಅಂಕಣ ಕಳಿಸೋದು ಎಷ್ಟು ಇದಿರುತ್ತೆ ಅನ್ನೋದಕ್ಕೆ ರಾತ್ರಿ 1 ಗಂಟೆ 2 ಗಂಟೆಗೆಲ್ಲ ಫೋನ್ ಮಾಡಿ ನಿಮ್ಮದೇ ವೆಯ್ಟಿಂಗು ಕಳಿಸಿ ಮೇಡಮ್ಮು ಹೇಳಿದ್ದಾರೆ ಅಂತ. ಬಹುಶಃ ಎಲ್ಲರನ್ನ ಈ ಕ್ಷಣಕ್ಕೆ ನೆನಪು ಮಾಡ್ಕೊಳ್ತಾ ಮಾತಾಡ್ತಾ ಹೋದರೆ ಇನ್ನೂ ಹೆಚ್ಚಿನ ಮಾತಿದೆ. ಯಾಕಂದರೆ ಇಲ್ಲಿ 36 ಅಂಕಣಗಳಿರೋದ್ರಿಂದ ಒಂದೊಂದು ಅಂಕಣದ ಬಗ್ಗೆ 1 ಗಂಟೆ ಅನುಭವಗಳನ್ನು ಮಾತನಾಡ್ತಾ ಹೋಗ್ಬೋದು. ನಾನು ಹೆಚ್ಚು ಮಾತನಾಡೋದಕ್ಕಿಂತ ಈ ಪುಸ್ತಕ ಮಾತನಾಡಬೇಕು, ಹೊಸ ಓದುಗರ ಸೃಷ್ಟಿಯಾಗಬೇಕು. ಬಹುಶಃ ಯಶೋದೀಕ್ಷೆ ಮತ್ತು ಯಾವುದೇ ಮೊದಲಿನಂತಿಲ್ಲ ಇಂದ ಹೊಸ ಓದುಗರು ಸೃಷ್ಟಿಯಾದರು. ಏನನ್ನು ಓದಲ್ಲ ಅನ್ನುವಂತಹ ಸ್ನೇಹಿತರು ಪುಸ್ತಕ ತಗೊಂಡು ಓದಿದ್ರು. ಕೆಲವೇ ದಿನಗಳಲ್ಲಿ ಪುಸ್ತಕ ಸೋಲ್ಡ್ ಔಟ್ ಆಯಿತು. ಹಾಕಿಸಿದಂಥ ಅಷ್ಟು ಮುದ್ರಣ. ಬಹುಶಃ ಇದು ಇದು 2ನೇ ಮುದ್ರಣ 3ನೇ ಮುದ್ರಣ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಜವಾದ ಓದುಗರನ್ನು ತಲುಪಿದರೆ ಬಹುಶಃ ನನಗೆ ಸಂಭ್ರಮ ಆಗುತ್ತೆ, ಪ್ರಕಾಶಕನ ಹೊಟ್ಟೆ ತುಂಬುತ್ತೆ. ಬಡ ಲೇಖಕ ಬಹುಶಃ ಕಾಮೆಂಟ್ ಹಾಕಿದ್ರು ಸರ್, 5 ವರ್ಷದ ಹಿಂದಿನ ಕಾಮೆಂಟ್ ನಿಮ್ಗೆ ಯಾರೊಬ್ರು ಹಾಕಿದ್ರು, ಇವ್ರು ಯಾರೋ ಬಡ ಲೇಖಕ ಅಂತ ಜೋಗಿ ಸರ್ ಹಾಕಿದ್ರು, ನೀವು ಬಡ ಲೇಖಕ ಅಲ್ಲ ಬಡಾ ಲೇಖಕ ಅಂದರು. ಹಾಗಾಗಿ ಪ್ರಕಾಶನು ಬಡಾ ಪ್ರಕಾಶಕ ಆಗಲಿ, ನಾನು ಕೂಡ ಬಡ ಲೇಖಕನ ಆಗುವ ಮಟ್ಟಕ್ಕೆ ನಾವು ಹೋಗೋಣ. ಎಲ್ಲರೂ ಇವತ್ತು 100 ಸ್ನೇಹಿತರು ಬರಬೇಕಿತ್ತು. ಬಹುಶಃ ಡೇಟು ಗಣರಾಜ್ಯೋತ್ಸವ, ಎಲ್ಲೆಲ್ಲೋ ಅತಿಥಿಗಳು, ಇನ್ಯಾರೋ ಪ್ರೊಫೆಸರ್ಗಳು ಶಿವಮೊಗ್ಗ ದಾವಣಗೆರೆಯಿಂದ ಬರೋದು ತಡ ಆಗಿ ಬಹುಶಃ ಇಲ್ಲೆಲ್ಲರೂ ಬಂದಿರುವಂಥವ್ರು ಎಲ್ಲರೂ ಕೂಡ ಸಹೃದಯರಾಗಿರೋದ್ರಿಂದ ಮತ್ತೊಮ್ಮೆ ಹೇಳ್ತೀನಿ, ಗೆಳೆಯರಿಂದ ಮಾತ್ರ ದೀಕ್ಷಿತ್ ನಾಯರು. ಎಲ್ಲ ಗೆಳೆಯರಿಗೆ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಪ್ರೀತಿ ಪಾತ್ರರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಇಡಲ್ಲ. ಇನ್ನೂ ಹೆಚ್ಚೆಚ್ಚು ಬಾರಿ ನಾವು ಸಿಗಬೇಕಾಗುತ್ತೆ. ಅಲ್ಪ ವಿರಾಮ ಇಡ್ತೀನಿ. ನಮಸ್ಕಾರ. ನಾವು ಎಳೆಯರಲ್ಲ, ಗೆಳೆಯರು. ಒಂದು ಮಾತಿದೆ, ಉತ್ತಮ ಬರಹಗಾರ ಉತ್ತಮ ಭಾಷಣಕಾರನಾಗ್ಲಾರ, ಉತ್ತಮ ಭಾಷಣಕಾರ ಉತ್ತಮ ಬರಹಗಾರನಾಗ್ಲಾರ ಅಂತ. ಆ ಮಾತನ್ನು ಉಲ್ಟಾ ಮಾಡಿದ್ದಾರೆ ಇವತ್ತು ದೀಕ್ಷಿತ್ ನಾಯರವರು. ಹಾಗೆ ಮತ್ತೊಮ್ಮೆ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬಂದಿರುವಂತಹ ರಾಮಚಂದ್ರ ಹಡಪದ್ ಸರ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಖ್ಯಾತ ಗಾಯಕರು ರಾಮಚಂದ್ರ ಹಡಪದ್ ಸರ್ ಅವರು. ಹಾಂ ಹೌದು ಸರ್, ಹಾಡು. ಸರ್ ಎಲ್ರಿಗೂ ನಮಸ್ಕಾರ. ಮಾತಾಡೋದು ತುಂಬ ಕಷ್ಟ ನನಗೆ. ದೀಕ್ಷಿತ್ ನಾಯಕ್ ಅತ್ಯಂತ ಇಷ್ಟವಾದಂಥ ವ್ಯಕ್ತಿ. ನನ್ನ ಬಗ್ಗೆ ಒಂದಿಷ್ಟು ಬರೆದಿದ್ದರು. ಅದು ಯಾಕೆ ಅನಿಸ್ತೋ ಗೊತ್ತಿಲ್ಲ ಅವ್ರಿಗೆ ನನ್ನ ಬಗ್ಗೆ ಬರೀಬೇಕು ಅಂತ. ಅದಕ್ಕೋಸ್ಕರ ಋಣಿಯಾಗಿದ್ದೀನಿ ದೀಕ್ಷಿತ್. ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಕೆಲಸ ಹಾಡೋದು ಒಂದಿಷ್ಟು ನಾವು 1-2 ವರ್ಷದ ಹಿಂದೆ ಜೋಗೀಶರ್ ಮಾರ್ಗದರ್ಶನದಲ್ಲಿ ಪರಮಪದ ಅಂತ ಒಂದು ತಂಡ ಕಟ್ಕೊಂಡು
ಪ್ರತಿ 1.5 ತಿಂಗಳು 2 ತಿಂಗಳಿಗೊಂದು ವಿಶೇಷವಾದಂಥ ಕಾರ್ಯಕ್ರಮ ಮಾಡ್ತಾ ಹೋದ್ವಿ. ಅದು ಬೆಳೀತಾ ಇವತ್ತು ಮೊನ್ನೆ ದೊಡ್ಡವರೆಲ್ಲ ಹೇಳ್ತಾಯಿದ್ರು, ಭಾವಗೀತೆಗಳ ಕಾರ್ಯಕ್ರಮ 1000 ಮತ್ತು 500 ರೂಪಾಯಿ ಟಿಕೆಟೆಡ್ ಶೋ ಮಾಡಿ ಸೋಲ್ಡ್ ಔಟ್ ಮಾಡಿರೋ ಇತಿಹಾಸದಲ್ಲಿ ನೆನಪಿಲ್ಲ ನಮಗೆ, ನೀವೇ ಫಸ್ಟ್ ಅಂತ ಹೇಳ್ತಾಯಿದ್ರು. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಂ ಹೌದು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಮತ್ತೊಬ್ಬರು ಬಂದಿದ್ದಾರೆ. ಅವರು ಸೈಯದ್ ಇಸಾಕ್ ಸರ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಗ್ರಂಥಪಾಲಕರು. ಎಲ್ಲರಿಗೂ ನನ್ನ ತುಂಬ ಹೃದಯದಿಂದ ವಂದನೆಗಳು ಸಲ್ಲಿಸ್ತೀನಿ. ಮತ್ತು ನಮ್ಮ ಗ್ರಂಥಾಲಯ 15 ವರ್ಷದಿಂದ ನಡೀತಾ ಇದೆ. ಇದೆಲ್ಲ ಕರ್ನಾಟಕದ ಕನ್ನಡಿಗರ ಬೆಂಬಲದಿಂದ ನಿಂತಿದೆ. ಈಗ ತಾನು ಹೇಳಿದ್ರು ದೀಕ್ಷಿತ್ ನಾಯಕರು 100ಕ್ಕೆ 100 ಭಾಗ ಉರ್ದು ಭಾಷೆ ಇರೋ ಜಾಗ. ಆ ಜಾಗದಲ್ಲಿ ಅಪ್ಪಟ ಒಂದು ಕನ್ನಡ ಸಾರ್ವಜನಿಕ ಗ್ರಂಥಾಲಯ ನಡೀಬೇಕು ಅಂದರೆ ಇದು ದೇವರ ಶಕ್ತಿ, ಕನ್ನಡಿಗರ ಶಕ್ತಿ ಮತ್ತು ಕರ್ನಾಟಕದ ಎಲ್ಲರ ಬೆಂಬಲ ಇಲ್ಲದೆ ಆ ಗ್ರಂಥಾಲಯ ನಡೆಯೋಕ್ಕೆ ಸಾಧ್ಯವಿಲ್ಲ. ನಮ್ಮ ದೀಕ್ಷಿತ್ ನಾಯರು ಇವತ್ತು ಹೇಳಿದ್ರು, ಪೆನ್ನು ಅವ್ರದ್ದೇ, ಪೇಪರು ಅವ್ರದ್ದೇ, ಸ್ಟೇಜು ಅವ್ರದ್ದೇ ಅಂತ. ಇಂಥವರು ಪುಸ್ತಕಗಳು ಎಲ್ಲರೂ ಬರೀತಾ ಇದ್ದಾರೆ. ಆವಾಗಲಿಂದ ಕವಿಗಳು ಎಲ್ಲ ಇಲ್ಲಿರೋರೆಲ್ಲ ಹಿರಿಯರು, ಎಲ್ಲ ವಿದ್ಯಾವಂತರು. ನನಗೆ ಯಾವ ವಿದ್ಯಾನೂ ಕಲ್ತಿಲ್ಲ. 15 ದಿವಸ ಮಾತ್ರ ಸಾಲಲ್ಲಿ, ಕನ್ನಡ ಸಾಲಲ್ಲಿ ನಾನು ಕುಂತಿದ್ದು. ನನಗೆ ಇವತ್ತಿಗೂ ಬರಲ್ಲ. ನಾನೆಲ್ಲ ಕೇಳಿ ನೋಡಿ ಕಲ್ತಿದ್ದು. ನಾನು ಚಿಕ್ಕವನಿದ್ದಾಗ ನಾನು 18 ವರ್ಷ ಜೀತದಾಳಾಗಿದೆ. ಒಕ್ಕಲಿಗರ ಮನೇಲಿ 6 ವರ್ಷ, ಲಿಂಗಾಯತರ ಮನೇಲಿ 3 ವರ್ಷ, ಒಕ್ಕಲಿಗರ ಮನೇಲಿ 2 ವರ್ಷ, ಆ ಥರ ನಾಯಕರ ಮನೇಲಿ 6 ತಿಂಗಳು, ಆ ಥರ 18 ವರ್ಷ ನಾನು ಜೀತದಾಳಾಗಿದೆ. ಕನ್ನಡ ನನ್ನಲ್ಲಿ 6 ವರ್ಷದಲ್ಲೇ ನುಗ್ಗೋಗಿದೆ. ನಮ್ಮಟ್ಟಿ ಹುಟ್ಟಿದ್ದು ನಾನು ಶ್ರೀರಂಗಪಟ್ಟಣ ತಾಲೂಕು ಗಂಜಾಂ ಓಲೆ ಕೊಯ್ಯೋ ಬೀದಿ. ನಮ್ಮಟ್ಟಿ ಒಂದೇ ಒಂದು ಗೋಡೆ, ಮೊಗಲಲ್ಲಿ ರಾಮ ಮಂದಿರ ಇತ್ತು. ಹೆಂಗೆ ಅಂದರೆ ಒಂದೇ ಒಂದು ಗೋಡೆ, ಬಲಭಾಗಕ್ಕೆ ಲಿಂಗಾಯತರು, ಎಡಭಾಗಕ್ಕೆ ಒಕ್ಕಲಿಗರು, ಮುಂದೆ ನಾಯಕರು. ನಮ್ಮಟ್ಟಿಯಿಂದ 100 ಅಡಿ ದೂರದಲ್ಲಿ ಮಾರಿಗುಡಿ ಇತ್ತು, ಮೊಗಲಲ್ಲಿ ರಾಮ ಮಂದಿರ. ಇಲ್ಲಿ ಪೂಜೆ ಪುರಸ್ಕಾರ ಆದರೆ ಗಂಟೆ ಬಾರಿಸಿದ್ರೆ ನನ್ನ ತಾಯಿ ಕುರಾನ್ ಓದ್ತಾ ಇದ್ಲು, ಹೋಗಿ ಕಿವಿಗೆ ಡನ್ ಅಂತ ಸೌಂಡ್ ಹೊಡೆಯೋದು. ಅಲ್ಲಿಂದ ಪೂಜಾರಿಯರು ಪೂಜೆ ಮಾಡಿದ್ರೆ ನನ್ನ ತಾಯಿಗೆ ಕುರಾನ್ ಓದೋ ಜಾಗದಲ್ಲಿ ಕೇಳಿಸ್ತಿತ್ತು. ಅಂಥ ವಾತಾವರಣದಲ್ಲಿ ನಾನು ಬೆಳೆದಿದ್ದು, ಅಂಥ ಬೆಳವಣಿಗೆ ಬೆಳೆದಿದ್ದು. ಕನ್ನಡ ಆವಾಗಲೇ ನಗೋಗಿತ್ತು. ನಮ್ಮ ದೀಕ್ಷಿತ್ ನಾಯಕರು ಒಂದು ಸಾರಿ ಬಂದರು, ಹೋದ ವರ್ಷ ಒಂದು 15 ತಿಂಗಳ ಹಿಂಭಾಗ. ಅವರು ಬಂದು ನನ್ನ ಜೊತೆಲಿ ತುಂಬ ಮಾತಾಡಿದ್ರು. ಉರಿ ಬಿಸಿಲು, ನಮ್ಮ ಗ್ರಂಥಾಲಯ ಇಷ್ಟೇ ಎತ್ತರದಲ್ಲಿರೋದು, ಶೀಟು, ಮೇ ತಿಂಗಳು, ತುಂಬ ಬಿಸಿಲು. ಇವರು ಇಷ್ಟು ಚಿಕ್ಕ ವಯಸ್ಸು, ಇವ್ರು ಸಹಿಸ್ಕೊಳ್ತಾರೋ ಇಲ್ಲವೋ ಅಂತ ನಾನು ಸುಮಾರು 1 ಗಂಟೆ ನಮ್ಮ ಜೊತೆಲಿ ಮಾತಾಡೋದು. ಇವರಲ್ಲಿ ಯೋಚನೆ ಹೇಗಿದೆ ಅಂದರೆ 20 ವರ್ಷ 21 ವರ್ಷ ಇವರ ಯೋಚನೆಗಳು 40 ವರ್ಷದಿದೆ. ನನ್ನ ಅಭಿಪ್ರಾಯ ಇದು, ನನ್ನ ಮನಸ್ಸಿನಿಂದ ಹೇಳ್ತಾ ಇದ್ದು. ಇವರಲ್ಲಿ ಅಷ್ಟೊಂದು ನೋವಿಂದ ಕನ್ನಡದ ಬಗ್ಗೆ, ವಿದ್ಯೆಯ ಬಗ್ಗೆ ಅಷ್ಟೊಂದು ನನ್ನ ನೋವುಗಳನ್ನು ಮನಸ್ಸಿನಿಂದ ಅವರು ಕೇಳಿ ನನಗೆ ಖುಷಿ ಪಡಿಸಿದ್ದಾರೆ. ಪತ್ರಕರ್ತರು ಸುಮಾರು ಜನ ಬಂದಿದ್ದಾರೆ, ಮತ್ತು ಮಾಧ್ಯಮದವರು ಸುಮಾರು ಜನ ಬಂದಿದ್ದಾರೆ, ಕವಿಗಳು ಬಂದಿದ್ದಾರೆ ಅಲ್ಲಿ. ಆದರೆ ಈ ಮನುಷ್ಯ ತುಂಬ ನೋವಿಂದ ನನ್ನನ್ನು ಮಾತಾಡಿಸಿ, ನಮ್ಮಂಥವ್ರನ್ನ ಇಲ್ಲಿ ಎಷ್ಟು ಜನ ಸಾಧಕರು ಇದ್ದಾರೆ, ನಮ್ಮ ಕೆಲಸ ಅಲ್ಲ ಮುಖ್ಯ. ಇವರು ಪತ್ರಕರ್ತರು ಮತ್ತು ಮಾಧ್ಯಮದವರಿಗೆ 101 ವಂದನೆಗಳು ಸಲ್ಲಿಸ್ತೀನಿ. ಈ ಮಟ್ಟಕ್ಕೆ ಬರಬೇಕಾದ್ರೆ ಪತ್ರಕರ್ತರು ಮಾಧ್ಯಮದವರಿಲ್ಲದೆ ನಾವು ಮಾಡೋಕ್ಕೆ ಸಾಧ್ಯವಿಲ್ಲ. ಹೆಂಗೆ ಅಂದರೆ ನಾವು ಮಾಡ್ತೀವಿ ಕೆಲಸನ,
ಆದರೆ ನಮ್ಮ ಬೆಂಬಲ ನಮಗೆ ಶಕ್ತಿ ತುಂಬೋರು ಪತ್ರಕರ್ತರು ಇಂಥವರು. ನಾವು ಮಾಡೋ ಕೆಲಸ ಏನೂ ಇಲ್ಲ, ಆದರೆ ನಮ್ಮಲ್ಲಿ ಒಂದು ಆಸೆ ಮೂಡಿಸ್ತಾರೆ. ಇನ್ನು ಇವಾಗ ನಮ್ಮ ಬಗ್ಗೆ ಒಂದು ಪುಸ್ತಕಗಳು ಬರೆದಿದ್ದಾರೆ. ಇಷ್ಟೊಂದು ಸಾಧಕರು ಇದ್ದಾರೆ ಇಲ್ಲಿ, ಎಲ್ಲ ದೊಡ್ಡ ದೊಡ್ಡವರು, ಹಿರಿಯರು. ನಮಗೆ ಒಂದು ಪವರ್ ಥರ ತುಂಬ್ತಾರೆ. ಹೆಂಗಂದರೆ ನಮ್ಮಲ್ಲಿ ಇನ್ನೂ ಭಾರ ಜಾಸ್ತಿ ಆಗುತ್ತೆ. ನಾವು ಇನ್ನೂ ಒಳ್ಳೆ ಕೆಲಸಗಳು ಮಾಡಬೇಕು. ಇದು ಸಾಲಲ್ಲ, ಇದು ನಮ್ಮ ಕರ್ತವ್ಯ. ಅಪಾರವಾಗಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ. ನನ್ನ ಮುಂದೆ ಬರೋ ಪೀಳಿಗೆಗೆ ಒಂದು ಒಳ್ಳೆ ದೊಡ್ಡ ಕವಿ ಆಗ್ತಾರೆ ಅಂತ ನನ್ನ ತುಂಬ ಹೃದಯದಿಂದ ನಾನು ದೀಕ್ಷಿತ್ ನಾಯರವ್ರಿಗೆ ಹೇಳ್ತೀನಿ. ನನಗೆ ಏನೋ ಅಷ್ಟು ಮಾತಾಡೋಕ್ಕೆ ಬರೋಲ್ಲ. ದಯವಿಟ್ಟು ನನ್ನ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ದೀಕ್ಷಿತ್ ನಾಯರ್ ಅವರ ಲೇಖನಗಳ ಜೀವಂತ ಪಾತ್ರಗಳು ವೇದಿಕೆ ಮೇಲೆ ಬಂದು ನಿಂತು ಮಾತಾಡಿದಾಗ ಅವ್ರಿಗೆ ಎಷ್ಟು ಖುಷಿ ಆಗ್ತಿರ್ಬೋದು ಅಂತ ಅನಿಸ್ತಾ ಇದೆ ನನಗಿವಾಗ. ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಂತಹ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುವಂತಹ ಸಮಯ. ಆಗಲೇ ದೀಕ್ಷಿತ್ ಅವ್ರು ಹೇಳಿದಾಗೆ ಬಡ ಲೇಖಕರು ನಿಮ್ಮೆಲ್ಲರ ಮೆಚ್ಚಿನ ಜೋಗಿ ಸರ್ ಅವರು ಈ ಒಂದು ಅವರಿಲ್ಲದ ಬದುಕಿನಲ್ಲಿ ಗೆಲ್ಲಬಲ್ಲಿರ ಪುಸ್ತಕದ ಕೃತಿ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಅವರಿಗೆ ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಗಣ್ಯರು ಸೇರಿ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊತೀನಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತಹ ಎಲ್ರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ.